ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ನಾಗರ ಜ್ವರವು ಬಂದು ನರಳಾಡಿ ಸಾಯಬಾರ್ದ. ಹೆಚ್ಚು ಹೆಸರನ್ನ ತಂದುಕೊಟ್ಟಂತ ಹಾಡಿದು. ಆಂಧ್ರ ಮತ್ತೆ ಕರ್ನಾಟಕದ ಬಾರ್ಡರ್ ಇಂದ ಬಂದಂತವಳಾಗಿ ನನ್ನ ಹಾಡುಗಾರಿಕೆ ಸಾರ್ಥಕ ಆಯ್ತು ಅಂತ ಅನಿಸ್ತು. ಇಡೀ ಕರ್ನಾಟಕದಾದ್ಯಂತ ಒಂದು ಮಾಧ್ಯಮದ ಮುಖಾಂತರ ಗೊತ್ತಾಗೋದು ಇನ್ನೊಂದು ಹೈಟ್ ಕೊಡುತ್ತೆ ಒಬ್ಬ ಕಲಾವಿದನ್ಗೆ. ಜನಪದಕ್ಕೆ ಅಷ್ಟು ಬೆಲೆನ ಕೊಟ್ರು ಮತ್ತೆ ಅಪ್ರಿಶಿಯೇಟ್ ಮಾಡಿದ್ರು. ಗುದ್ದೆ ಬಳ್ಳಾರಿ ದೇಶಂ ಗುವ್ವುಲಮ್ಮೆ ದಾನಿರ ಸ್ವಾಮಿ ಕೌಜುಲಮ್ಮೆ ದಾನಿರ. ರಾಮ ರಾಮ ಓ ರಾಮ ರಾಮ ಓ ರಾಮ ರಾಮ వచ్చిండే సభ వారికు చాలా దండమున్నాదో. ತವರಿನಿಂದ ಕಳಸಿ ನನ್ನ ಮರಿಬೇಡ ಅಣ್ಣಯ್ಯ, ತಾಯಿ ತಂದೆ ಕಾಣದ ತಬ್ಬಲಿಯು ನಾನಯ್ಯ. ಇವತ್ತು ಬೆಂಗಳೂರಲ್ಲಿ ನಾನು ಉಳ್ಕೊಂಡಿದ್ದೀನಿ ಅಂತಂದ್ರೆ ಆ ಶೋ ಅಂತ ಹೇಳ್ಬೋದು ನಾನು. ಇವತ್ತು ನನ್ನ ತಾಯಿ ಇದ್ದಿದ್ರೆ ಈ ಒಂದು ಸಂಗೀತದ ಜರ್ನಿಯಲ್ಲಿ ಎಷ್ಟು ಪ್ರೋತ್ಸಾಹ ಕೊಡೋರು ಅಥವಾ ಅವರ ಶಕ್ತಿ ಧಾರೆ ಎರೆದು ನನಗೆ ಕೈ ಹಿಡಿದು ನಡೆಸೋರು ಅಂತ ಅನ್ಸುತ್ತೆ. ಏಡೊದ್ದು ಏಡೊದ್ದು ಎರ್ರಿನ ಕೊಡಕ ಏಡಸ್ತೆ ನಿನ್ನೆವರು ಎತ್ತಿ ಸಾಕೇರೋ. ಅಲ್ಲೊಂದು ನನಗೆ ಕಾನ್ಫಿಡೆನ್ಸ್ ಬಂದಿದ್ದು, ಓಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ತುಂಬಾ ಹೆಸರು ತಂದು ಕೊಡ್ತು. ಕಿವಿಯಾಗಿನ ಓಲೆ ಎಲ್ಲ ಕೋಳಿ ಪಂದ್ಯದ ಪಾಲಾದ್ರು, ಮೂಗಾಗಿನ ಮೂಗುನತ್ತು ಕೋಳಿ ಪಂದ್ಯದ ಪಾಲಾದ್ರು. ಹೋಗ್ಬರ್ತೀನಿ ಬಾಮ್ಮೆ ಕೋಳಿ ಪಂದ್ಯಕ, ನಾನು ಆಡ್ ಬರ್ತೀನಿ ಬಾಮ್ಮೆ ಕೋಳಿ ಪಂದ್ಯನ. ಓ ಬೇಲ ಓ ಲೇಲ, ಓ ಬೇಲ ಓ ಲೇಲ. ಟೊಮೆಟೊಲೋ ಎರ್ಗಡ್ಲೋ ಅಂತ ಮುನ್ಕಾಯಿಲ ಆತರ ಮಾರೋ ಅಂತ ಕ್ಯಾರೆಕ್ಟರ್. ಸ್ಲ್ಯಾಂಗ್ ಕೂಡ ಇಷ್ಟ ಆಗಿದೆ, ಕೋಲಾರ ಸ್ಲ್ಯಾಂಗ್ ಅವ್ರಿಗೆ ಇಷ್ಟ ಆಗಿನೇ ಅದೇ ಸ್ಲ್ಯಾಂಗ್ ಅಲ್ಲಿ ಸಿನಿಮಾ ಮಾಡಿದ್ದವರು. ಸೊ ಕೊನೆಗೆ ಲಕ್ಕಿ ನಾನು ಸೆಲೆಕ್ಟ್ ಆದೆ. సింతాకు సెట్టు కింద సుద్దు మన్నెత్తుకొని నా సొట్ట సెంపల మగుడే వస్తాడని చూస్తా ఉండా. ಇನ್ನ ಮೇನ್ ಸ್ಟ್ರೀಮ್ ಮೂವೀಸ್ ಅಂತಂದ್ರೆ ಪಾಲಾರ್, ಗುರು ಶಿಷ್ಯರು, ರಮೇಶ ಸುರೇಶ, ಆಮೇಲೆ 1920-21, ಹೆಬ್ಬುಲಿ ಕಟ್, ಆಮೇಲೆ ಶುಭಂ. ಒಳ್ಳೆ ಹೆಸರು, ಒಂದು ಒಳ್ಳೆ ಸ್ಟಾರ್ಟ್ಅಪ್, ನನಗೆ ಒಳ್ಳೆ ಡೆಬ್ಯೂ ನನಗೆ ಆ ಸಿನಿಮಾ. ಸಾಯಿ ಕುಮಾರ್ ಸರ್ ಬಂದ್ರು, ಜಯಸುಧಾ ಮೇಡಮ್ ಬಂದ್ರು, ಇನ್ನು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಬಂದ್ರು. ಬಾಲಯ್ಯ ಅವ್ರದ್ದು ಅಖಂಡ ಪ್ರೊಡಕ್ಷನ್ ಕಡೆಯಿಂದ ಕಾಲ್ ಬಂದಿತ್ತು. ಆಮೇಲೆ ಹಲವಾರು ಸಿನಿಮಾ ಡೈರೆಕ್ಟರ್ಗಳಿಗೆ ರೀಚ್ ಆಗಿದೆ. ಹೊಂಬಳೆ ಪ್ರೊಡಕ್ಷನ್ ಅವರು, ಅದೇ ಧೂಮಂ ಸಿನಿಮಾದಲ್ಲಿ ಪವನ್ ಸರ್ ಖುದ್ದು ಕ್ಯಾರೆಕ್ಟರ್, ಫಹದ್ ಫಾಸಿಲ್ ಸರ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋ ಅಂತ ಅವಕಾಶ ಸಿಕ್ತು. ಬೆಳಗಿರೋರ್ಗೆ ಕಪ್ಪಗ್ ಮಸಿ ಬಳ್ದು ಅವ್ರನ್ನೇ ಲೀಡ್ ಕ್ಯಾರೆಕ್ಟರ್ ಕೊಟ್ಟು ನಮ್ಮನ್ನ ಕಸ ಗುಡ್ಸಕ್ ಇಟ್ಕೋತೀವಿ ಅಂತಂದ್ರೆ ನಾನ್ ಮಾಡಲ್ಲ. ತುಂಬಾ ಹೆಮ್ಮೆಯಿಂದ ಹಾಡ್ದೆ ನಾನು. ಒಂದು ಕನ್ನಡ, ಒಂದು ತೆಲುಗು ಗೀತೆನ ಹಾಡ್ದೆ. అందమైన కువక్క అందుకో గోపాల కృష్ణ, చల్లని మోడాలలోన సరసమాడే రార కృష్ణ. ಮನಿಗೆ ಬರುಲೇನೆ ಮನವ ಸುರಾಡಲೇನೆ, ಮಲ್ಲಿಗೆ ಹೂವ ತಂದು ಚೆಲ್ಲಲೇನೆ ರಾಣಿ ನಿನ್ನ ಮನಿಗೆ ಬರುಲೇನೆ. ಗಂಡ ಏನಾದರೂ ಕೋಪ ಮಾಡ್ಕೊಂಡಿದ್ರೆ ಯಾವ ಹಾಡು ಮುಖಾಂತರ ಅವ್ರನ್ನ ಸಮಾಧಾನ ಮಾಡ್ತೀರಾ? ಒಕ್ಕಲು ಆಕಲು ನೀ ಕಂಟಿತಸ್ತೆ, ಒಕ್ಕಲು ఆకలు నీ కంటితస్తే, నీకు నేను వియాల స్వామి, నాకు నువ్వు వియాల ಸ್ವಾಮಿ. ನಮಸ್ಕಾರ, ನಾನು ದೀಪಾ. ನನ್ನ ಜೊತೆ ಇದ್ದಾರೆ ಇವತ್ತು ಕನ್ನಡ ಮತ್ತು ತೆಲುಗು ಚಿತ್ರರಂಗದ ಉದಯೋನ್ಮುಖ ನಟಿ, ಗಾಯಕಿ ಹಾಗೂ ರಂಗಭೂಮಿ ಕಲಾವಿದೆ. ಇವರು ಕೋಲಾರ ಚಿನ್ನದ ಗಣಿಯ ಮನೆಮಗಳು, ಕನ್ನಡ ಕೋಗಿಲೆ ಅಂತಲೇ ಫೇಮಸ್ ಆಗಿರುವ ಉಮಾ ವೈಜಿ. ಇವರಿಗೆ ಹೊಸ ವರ್ಷದ ಶುಭಾಶಯಗಳ ಹೇಳ್ತಾ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಮ್ಯಾಮ್, ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. 2026 ಏನೆಲ್ಲ ಬದಲಾವಣೆಗಳನ್ನ ಎದುರು ನೋಡ್ತಾ ಇದ್ದೀರಾ? ತುಂಬ ಕನಸಿಟ್ಕೊಂಡಿದ್ದೀನಿ ಈ ವರ್ಷ. ಒಂದಷ್ಟು ಸಣ್ಣ ಸಣ್ಣ ಗುರಿಗಳನ್ನ ಇಟ್ಕೊಂಡಿದ್ದೀನಿ, ದೊಡ್ಡ ಗುರಿ ಸಾಧನೆ ಮಾಡೋದಕ್ಕೆ.
ಆಲ್ಬಮ್ ಸಾಂಗ್ಸ್ ಒಂದಷ್ಟು ಮಾಡ್ಕೊಂಡಿದ್ದೀನಿ. ಮತ್ತು ಬೇರೆ ಕಲಾ ಪ್ರಕಾರಗಳಲ್ಲಿ ವಿಭಿನ್ನವಾಗಿ ಒಂದು 2-3 ಕಲಾ ಪ್ರಕಾರಗಳನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅವೆಲ್ಲ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಜೊತೆಗೆ ಒಂದು 2-3 ಪ್ರೊಡಕ್ಷನ್ನು ಮಾತುಕತೆ ಆಗಿದೆ. ಕನ್ಫರ್ಮ್ ಆಗಬೇಕು ಮ್ಯಾಮ್. ನಿಮ್ಮ ಪ್ರಾಜೆಕ್ಟ್ ಎಲ್ಲ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಫಸ್ಟ್ ನೋಡಿದ್ದೆ ನಾನು ಕನ್ನಡ ಕೋಗಿಲೆ ಒಂದು ಸಿಂಗಿಂಗ್ ಶೋನಲ್ಲಿ. ಅಲ್ಲಿ ನಿಮಗೆ ಯಾವ ಥರ ಅನುಭವ ಇತ್ತು? ಅದು ಆಫರ್ ಹೇಗೆ ಬಂತು? ಅದಕ್ಕೆ ಮುಂಚೆ ಉಮಾ ಯಾರು ಅಂತ ಗೊತ್ತಿರಲಿಲ್ಲ. ಆ ಶೋ ಮುಖಾಂತರ ಗುರ್ತಿಸೋ ಥರ ಆಯಿತು. ಹೇಗೆ ಅನಿಸುತ್ತೆ? ಆ್ಯಕ್ಚುಲಿ ನಾನು ರಂಗಭೂಮಿ ಮುಖಾಂತರ ನಾನು ರಿಯಾಲಿಟಿ ಶೋಗೆ ಬಂದವಳು. ರಂಗಭೂಮಿ ನನಗೆ ಅದನ್ನು ಕೊಡ್ತು ಅಂತ ಹೇಳ್ಬೋದು. ನಾನು ಆದಿಮದಲ್ಲಿ ತದನಂತರ ನೀನಾಸಮಲ್ಲಿ ರಂಗ ಶಿಕ್ಷಣ ಪಡ್ಕೊಂಡಾದ್ಮೇಲೆ ತಿರುಗಾಟ ಅಂತ ಮಾಡ್ತಾರೆ. ತಿರುಗಾಟದ ಸಂದರ್ಭದಲ್ಲಿ ನಾನು ಕುರುಕ್ಷೇತ್ರ ನಾಟಕದಲ್ಲಿ ರುಕ್ಮಿಣಿ ಮತ್ತು ಗಾಂಧಾರಿ ಪಾತ್ರ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ನನ್ನ ಹಾಡುಗಾರಿಕೆ ನೋಡಿ ಸ್ವಲ್ಪ ಪಿಚ್ಚಲ್ಲಿ ಹಾಡ್ತಾಳೆ ಅಂತೆಲ್ಲ ಗುರ್ತಿಸಿದ್ರು. ಇಡೀ ಕರ್ನಾಟಕದಾದ್ಯಂತ ಜಿಲ್ಲೆಗೆ 2 ತಾಲೂಕಿಗೆ ನಾವು ಶೋ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ಗುರ್ತಿಸಿದ್ರು ನನ್ನನ್ನು. ಈ ಶೋ ಪ್ರಾರಂಭ ಆಗ್ತಿದೆ ಅನ್ನುವಾಗ ಈ ಥರದ್ದೊಂದು ಹುಡುಗಿ ಇದೆ ಅಂಥೇಳಿ ಅವ್ರಿಗೆ ಶೋನವರಿಗೆ ನಿರ್ಮಾಪಕರಿಗೆ ನನ್ನ ಬಗ್ಗೆ ತಿಳಿಸಿ ಆವಾಗ ಶೋಗೆ ಎಂಟ್ರಿ ಆಗಿದ್ದು. ಆ ಶೋನಲ್ಲಿ ತುಂಬ ಫೇಮಸ್ ಆಗಿದ್ದು ಅಂದರೆ ಜನಪದ ಗೀತೆಗಳನ್ನ ಹಾಡೋ ಮುಖಾಂತರ. ಹೌದು. ನಮ್ಮ ಶೋ ಈಗ ಶುರು ಮಾಡಿದ ತಕ್ಷಣ ಒಂದು ಸಾಂಗ್ ಆಡಲೇಬೇಕು ಅಂತ ನನಗೆ ಇಷ್ಟ. ನೋಡಿದ ತಕ್ಷಣ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಒಂದು ಸಾಂಗ್ ಆಡಬೇಕು ಯಾವುದಾದ್ರೂ. ಖಂಡಿತ ಮ್ಯಾಮ್. ನನಗೆ ಆ ಶೋ ಮುಖಾಂತರ ಹೆಚ್ಚು ಹೆಸರನ್ನು ತಂದುಕೊಟ್ಟಂಥ ಹಾಡಿದು ತಾಯಿ ಚಾಮುಂಡಿ ಮತ್ತು ನಂಜುಂಡೇಶ್ವರನ ಕಥಾ ಭಾಗವಾಗಿ ಈ ಒಂದು ಸೊಲನ್ನು ಹಾಡ್ತೀನಿ. ತಂದನ್ನ ತಾನಾನ ತಂದನಾನಿ ತಾನಾನ ತಂದನ್ನ ತಾನಾನ ತಂದನಾನಿ ತಾನಾನೋ. ಕೇಳು ಕೇಳು ನನ್ನ ತಂಗಿ ಉತ್ನಳ್ಳಿ ಮಾರವ್ವ, ನನ್ನ ಗಂಡನಾದ ನಂಜುಂಡೇಶ್ವರನು ಹೋಗಿ 3 ತಿಂಗಳಾಯ್ತಲ್ಲವ್ವ. ಅವನು ಹೋದಾಗ್ಲಿಂದ ನನ್ನ ಕಂದ ನನ್ನ ಹೊಟ್ಟೆಗೆ ಅನ್ನ ನೀರಂತೂ ಸೇರ್ತಿಲ್ಲವ್ವ. ತಲೆಯಲ್ಲಿ ನೆರೆ ಬಂದಿರೋ ನಾನು ಮುದಿ ಸೌತಿಗೆ ಹೊಲ್ಕಂಡ್ ಕುಂತವನಲ್ಲವ್ವ. ಹೇ ಅವನ್ನ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ನಾಗರ ಜ್ವರವು ಬಂದು ನರಳಾಡಿ ಸಾಯಬಾರ್ದ, ಹೊಟ್ಟೆಯ ನೋವು ಬಂದು ಹಟ್ಟಿಯ ಹಿಡಿಯಬಾರ್ದ, ಕಳ್ಳ ಅವನವ್ ಸತ್ತೊಡಿಯ ಬರಲಿಲ್ಲ ತಂಗ್ಯವ್ವ ತಂದನಾನಿ ತಾನಾನೋ. ತಂದನ್ನ ತಾನಾನ ತಂದನಾನಿ ತಾನಾನ ತಂದನ್ನ ತಾನಾನ ತಂದನಾನಿ ತಾನಾನೋ. ತಂಗಿ ಉತ್ನಳ್ಳಿ ಮಾರಿ ನಂದ್ಯಲಗೂಡಿಗೆ ಹೋಗಿ ಭಾವುಣಿಸಿ ಕರೆದು ಬಾರೆ ಭಾವ ನಂಜಯ್ಯನ ತಂದನಾನಿ ತಾನಾನೋ. ತಂದನ್ನ ತಾನಾನ ತಂದನಾನಿ ತಾನಾನ ತಂದನ್ನ ತಾನಾನ ತಂದನಾನಿ ತಾನಾನೋ. ನಮ್ಮ ಶೋಗೆ ಇವಾಗ ಒಂದು ಕಳೆ ಬಂದಂಗಾಯಿತು. ಅಲ್ಲಿ ಈ ಸಾಂಗ್ ಎಲ್ಲ ಆಡ್ತಾ ಜಡ್ಜಸ್ಗಳು ತುಂಬ ಕಮೆಂಟ್ಸ್ ಚೆನ್ನಾಗಿ ಕೊಡ್ತಾ ಇದ್ರಲ್ವಾ, ಅವಾಗ ಏನು ಅನಿಸ್ತಾ ಇತ್ತು ನಿಮಗೆ? ಅಂದರೆ ನಾನು ಹಾಡು ಶುರು ಮಾಡಿದ್ದು ಅಥವಾ ನನ್ನ ಹಾಡುಗಾರಿಕೆ ಸಾರ್ಥಕ ಆಯಿತು ಅಂತ ಅನಿಸ್ತು. ಭಾಳ ಖುಷಿ ಆಯಿತು ನನಗೆ. ಅದರಲ್ಲೂ ನಮ್ಮ ಕೆಲವರು ಜಾನಪದ ವಿದ್ವಾಂಸರು ಬಂದಿದ್ದರು. ಅದರಲ್ಲಿ ಗುರುರಾಜ್ ಹೊಸಕೋಟೆ ಸರ್ ಅವರು ಬಂದಿದ್ದರು. ಎಲ್ಲಿದ್ಯವ ಇಷ್ಟು ದಿವಸ ಅಂತ ಕೇಳಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಭಾಳ ಖುಷಿ ಆಯಿತು. ಎಲ್ಲರೂ ಕೂಡ ಆ ಒಂದು ಶೋನಲ್ಲಿ ಆ ಸಂದರ್ಭದಲ್ಲಿ ಜನಪದಕ್ಕೆ ಅಷ್ಟು ಬೆಲೆನ ಕೊಟ್ಟರು ಮತ್ತು ಅಪ್ರಿಷಿಯೇಟ್ ಮಾಡಿದ್ರು ಮ್ಯಾಮ್. ತುಂಬ ಖುಷಿ ಆಯಿತು. ಆ ಶೋನ ಒಂದು ಮರೆಯಲಾಗದ ಕ್ಷಣ ಅಂದರೆ ಇವಾಗೂ ನೆನಪಿಸ್ಕೋಬೇಕು ಅಂದರೆ ಯಾವುದು ಅಂತ? ನನಗೆ ವೈಯಕ್ತಿಕವಾಗಿ ಒಂದು ಜನಪದೀಯ ಅಥವಾ ಒಂದು ಆಂಧ್ರ ಮತ್ತು ಕರ್ನಾಟಕದ ಬಾರ್ಡ್ರಿಂದ ಬಂದಂಥವಳಾಗಿ ಆ ಮಟ್ಟಕ್ಕೆ ನಾನು ತಲುಪ್ತೀನಿ ಅಂತ ನನಗೆ ಅಂದಾಜಿಸಿರಲಿಲ್ಲ ನಾನು. ಆ ಶೋನಲ್ಲಿ ಪ್ರತಿ ಸಲ 2 ಪೀಸ್ 4 ಪೀಸ್ ಅಥವಾ 7 ಪೀಸ್ ರಿಹರ್ಸಲ್ ಮಾಡ್ತಿರ್ತಾರೆ. ಶೋ ದಿವಸ ಕಂಪ್ಲೀಟಾಗಿ ಸೆಟಪ್ ಹಾಕ್ಕೊಂಡು ಇನ್ಸ್ಟ್ರೂಮೆಂಟ್ ಕಂಪ್ಲೀಟಾಗಿ ಸೆಟಪ್ ಹಾಕ್ಕೊಂಡು ಶೋ ಮಾಡ್ತಾರೆ. ಆ ಒಂದು ದಿವಸ ಅದ್ರ ಹಿಂದಿನ ದಿವಸ ರಿಹರ್ಸಲ್ ಮಾಡಬೇಕಾದ್ರೆ ತುಂಬ ಮೈಯೆಲ್ಲ ಕಣ್ಣಾಗಿರ್ತಿತ್ತು. ಹೆಂಗೆ ಶೋನಲ್ಲಿ ಹಾಡೋ ಥರನೇ ಹಾಡಬೇಕಾಗಿತ್ತು. ಆವತ್ತು ಸಿಕ್ಕಾಪಟ್ಟೆ ಮಜಾ ಅನ್ನಿಸ್ತಿತ್ತು. ಆಮೇಲೆ ತುಂಬ ಖುಷಿ ವಿಚಾರ ಏನಂತಂದರೆ, ನಮ್ಮ ಸೀಸನ್ನಲ್ಲಿ ಕನ್ನಡ ಕೋಗಿಲೆ ಸೀಸನ್ 1ನಲ್ಲಿ ಎಲ್ಲ ಕಂಟೆಸ್ಟೆಂಟು ಕೂಡ ನಾವು ತುಂಬ ಮುಕ್ತವಾಗಿದ್ವಿ ಮತ್ತು ತುಂಬ ಫ್ರೆಂಡ್ಲಿ ಆಗಿದ್ವಿ. ತುಂಬ ಚೆನ್ನಾಗಿತ್ತು ಬಾಂಡಿಂಗ್ ಎಲ್ಲರದ್ದು ಕೂಡ.
ಆ ಶೋ ಮುಗಿದ ನಂತರ ನಿಮ್ಮ ಲೈಫ್ ಹೇಗೆ ಬದಲಾಯಿತು ಅಂತ? ಅಫ್ಕೋರ್ಸ್ ಅಂದ್ರೆ ಒಂದು ರಿಯಾಲಿಟಿ ಶೋನಲ್ಲಿ ಬಂದ ತಕ್ಷಣ ಇಡೀ ಕರ್ನಾಟಕದಾದ್ಯಂತ ಒಂದು ಮಾಧ್ಯಮದ ಮುಖಾಂತರ ಗೊತ್ತಾಗೋದು ಇನ್ನೊಂದು ಹೈಟ್ ಕೊಡುತ್ತೆ ಒಬ್ಬ ಕಲಾವಿದನಿಗೆ. ಸೊ ಅದು ತುಂಬಾ ಅನುಕೂಲ ಆಯ್ತು ನನಗೆ. ಅಂದ್ರೆ ಇವತ್ತು ಬೆಂಗಳೂರಲ್ಲಿ ನಾನು ಉಳ್ಕೊಂಡಿದ್ದೀನಿ ಅಂತಂದ್ರೆ ಆ ಶೋ ಅಂತ ಹೇಳ್ಬೋದು ನಾನು. ಅಂದ್ರೆ ರಂಗಭೂಮಿ ಮತ್ತೆ ಆ ಒಂದು ರಿಯಾಲಿಟಿ ಶೋ ಅಂತ ಹೇಳಿ. ಇದಕ್ಕೆ ಮುಂಚೆ ರಂಗಭೂಮಿಲಿ ತುಂಬಾ ನೀವು ನಾಟಕ ಅದೆಲ್ಲ ಅಭಿನಯಿಸಿದ್ದೀರಾ. ಆಗ ಉಮಾ ಯಾರು ಅಂತ ಜನಕ್ಕೆ ಅಷ್ಟು ಗೊತ್ತಾಗಿರ್ಲಿಲ್ಲ ಅನ್ಸುತ್ತೆ. ಈ ಒಂದು ಕಾರ್ಯಕ್ರಮ ಅಂದರೆ ಕನ್ನಡ ಕೋಗಿಲೆ ಕಾರ್ಯಕ್ರಮ ಆದಮೇಲೆ ಉಮಾ ಯಾರು ಅಂತ ಇವಾಗ ಆಲ್ಮೋಸ್ಟ್ ಎಲ್ಲ ಗುರ್ತಿಸ್ತಾರೆ. ಏನು ಅನ್ಸುತ್ತೆ ಇದ್ರ ಬಗ್ಗೆ? ಖುಷಿ ಅನ್ಸುತ್ತಾ? ತುಂಬಾ ಅಂದ್ರೆ ತುಂಬಾ ಸಂತೋಷ ಇದೆ ಮ್ಯಾಮ್. ಮೊದಲನೇದಾಗಿ ಕಲರ್ ಸೂಪರ್ ಚಾನಲ್ಗೆ, ಹಾಗೆ ಅದರ ಕನ್ನಡ ಕೋಗಿಲೆ ನಿರ್ಮಾಪಕರಿಗೆ ನಿರ್ಮಲಾ ಚೆನ್ನಪ್ಪ ಮತ್ತು ಸರ್ದಾರ್ ಸರ್ ಅವರಿಗೆ, ಹಾಗೆ ಅಲ್ಲಿನ ನಿರ್ದೇಶಕರಿಗೆ, ಅಲ್ಲಿ ಕೆಲಸ ಮಾಡಿದಂತಹ ಎಲ್ಲ ಟೆಕ್ನಿಷಿಯನ್ಸ್ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂತಂದ್ರೆ ಒಂದು ಹಳ್ಳಿಯಿಂದ ಬಂದಂತ ಒಂದು ಪ್ರತಿಭೆಗೆ ಯಾವ ರೀತಿ ಅವರು ಒಂದು ಧೈರ್ಯ ಕೊಡಬೇಕು ಮತ್ತೆ ಸಪೋರ್ಟ್ ಮಾಡಬೇಕು, ಟೆಕ್ನಿಷಿಯನ್ಸ್ ಕೂಡ ಅಷ್ಟೇ ಎಲ್ಲರಿಗೂ ಅಷ್ಟೇ ಸಮಾನವಾಗಿ ಪ್ರೋತ್ಸಾಹ ಕೊಡ್ತಿದ್ರು. ಮತ್ತೆ ಎಲ್ಲಿ ಕೂಡ ನಮಗೆ ಕಾನ್ಫಿಡೆನ್ಸ್ ಕಡಿಮೆ ಆಗದೆ ಇರೋ ಥರ ನೋಡ್ಕೊಳ್ತಿದ್ರು. ಒಂದು ಮೇಕಪ್ ವಿಚಾರ ಆಗಿರ್ಬೋದು, ಒಂದು ಕಾಸ್ಟ್ಯೂಮ್ ವಿಚಾರ ಆಗಿರ್ಬೋದು, ಮತ್ತೆ ಒಂದು ಮೆಂಟರಿಂಗ್ ವಿಚಾರ ಆಗಿರ್ಬೋದು, ಎಲ್ಲ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ತುಂಬ ಖುಷಿ ಆಗುತ್ತೆ ಮ್ಯಾಮ್. ಇದೆಲ್ಲ ಒಂದು ಸೈಡ್ಗಿಟ್ರೆ ಈ ಸಂಗೀತದ ಪಯಣ ಆರಂಭ ಆಗಿದ್ದು ಹೇಗೆ? ಆರಂಭ ಆಗಿದ್ದು ನಮ್ಮ ತಾಯಿಯಿಂದ. ಓಕೆ. ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ಲ ಹಾಗೆ. ನಮ್ಮ ಸ್ವಂತ ತಾಯಿ ಹಾಡ್ತಿದ್ರಂತೆ. ನನ್ನನ್ನ ಬೆಳೆಸಿದ್ದು, ಓದಿಸಿದ್ದು ಎಲ್ಲ ನಮ್ಮ ತಾಯಿಯವರ ಅಕ್ಕ ದೊಡ್ಡಮ್ಮ, ಮತ್ತೆ ನಮ್ಮ ಸೋದರ ಮಾವ ಅಮ್ಮ ಅವರ ಅಕ್ಕ. ಇವರಿಬ್ರು ನನ್ನನ್ನ ಬೆಳೆಸಿ ಓದಿಸಿದ್ದು. ನಮ್ಮ ತಾಯಿಯವರು ತುಂಬಾ ಚೆನ್ನಾಗಿ ಹಾಡ್ತಿದ್ರಂತೆ. ಅವ್ರು ಹಾಡ್ತಾ ಇದ್ರೆ ಅಂದ್ರೆ 7 ಜನ ಸೇರ್ಕೊಳ್ತಿದ್ರು. ಏನೇ ಬ್ಲಡ್ ಅಲ್ಲೇ ಬಂದಿದೆ. KGF ಗೊತ್ತಲ್ವಾ ನಿಮ್ಗೆ? ಈಗ ಸಂಕ್ರಾಂತಿ ಬರ್ತಾ ಇದೆ. ಈ ತರದ್ ಯಾವ್ದೇ ಒಂದು ಹಬ್ಬ ಹರಿದಿನ ಬಂತಂದ್ರೆ ಕಾಂಪಿಟೇಷನ್ ಮಾಡ್ತಿದ್ರಂತೆ ಅಲ್ಲಿ. ರಂಗೋಲಿ ಸ್ಪರ್ಧೆ, ಹಾಡೋದು, ಮತ್ತೆ ಬೇರೆ ಬೇರೆ ಸ್ಪೋರ್ಟ್ಸ್, ಈ ತರ ಎಲ್ಲಾನು. ಈವನ್ ಕಟ್ಟಿಗೆ ಕೂಡ ಅದು ಕೂಡ ಒಂದಷ್ಟು ಹಣ ಎಲ್ಲ ಕೊಡ್ತಿದ್ರಂತೆ. ಅಂದ್ರೆ ಕಟ್ಟಿಗೆಗಳನ್ನ ತಗೊಂಡು ಹೋಗೋದಕ್ಕೆ ಇಷ್ಟು ಒಂದು 7 ಕಟ್ಟು ಹಾಕಿರೋ ಕಟ್ಟಿಗೆಗೆ ಒಂದು 4 ಆಣೆ, ಆ ತರ ಆವಾಗಿನ ಕಾಲದಲ್ಲಿ ಈ ತರದ್ದೆಲ್ಲ. ಸೊ ಅವಾಗ ನಮ್ಮ ತಾಯಿ ಮತ್ತೆ ಇನ್ನೊಬ್ರು ಜೋಡಿ ಹಕ್ಕಿಗಳ ತರ ಹಾಡ್ತಿದ್ರು. ಹಕ್ಯಮ್ಮ ಅಂತ ಅವ್ರ ಹೆಸರು, ನಮ್ಮೂರ್ನವ್ರೆ. ಇವ್ರು ಹಾಡ್ತಿದ್ರೆ ತುಂಬಾ ಚೆನ್ನಾಗಿ ಆಲ್ಸೋರು ಮತ್ತೆ ಅಳ್ಳೋರು, ಎಲ್ಲ ಭಾವನೆಗಳನ್ನ ವ್ಯಕ್ತಪಡಿಸೋರಂತೆ. ಅಷ್ಟು ಅದ್ಭುತವಾಗಿ ಆಡ್ತಿದ್ರಂತೆ ಅಂತ ನನ್ಗೆ ಹೇಳೋದ್ರಿಂದ ನನ್ಗೆ ಅದೊಂದು ಪ್ರೇರೇಪಣೆ. సన్నవరిద్ద ఏ తెలుగులో ಹೇಳ್ತಾರೆ, వీళ్ళమ్మ రామక్క ఎంత బాగా పాడుతా ఉండే, ఎట్లా ఏడ్చుకొని ఇస్తా ఉంటాం కదా మనము, ಹತ್ಬಿಡ್ತಿದ್ವಲ್ಲ ಅಷ್ಟು ಚೆನ್ನಾಗಿ ಹಾಡೋರು ಅಂತ ಹೇಳಿ. ಅವರು ಹಾಡ್ತಿದ್ದು ತುಂಬಾ ಫೇಮಸ್ ಸಾಂಗ್ ಅಂತಂದ್ರೆ ಆಲೂರು ನಾಗಪ್ಪ ಅವರು ರಚನೆ ಮಾಡಿರುವಂತ, ಅವಾಗ ರೇಡಿಯೋಗಳಲ್ಲಿ ಹೆಚ್ಚು ಬರ್ತಾ ಇದ್ದಂತ ಹಾಡುಗಳು. ಅದ್ರಲ್ಲೊಂದು ಇವ್ರು ಅಣ್ಣ ತಂಗಿರದ್ ಬಾಂಡಿಂಗ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಬ್ರು ಗಂಡ್ ಮಕ್ಳು ಇವ್ರು, 6 ಜನ ಹೆಣ್ಮಕ್ಳು ಇವ್ರು. ನಮ್ ತಾಯಿ ಕೊನೆಯವಳು. ಸೊ ಹಂಗಾಗಿ ನಮ್ಮ ಮನೆಯಲ್ಲಿ, ನಮ್ಮ ಒಂದು ವಂಶದಲ್ಲಿ ನಮ್ ತಾಯಿಯವರು 10th ತನಕ ಓದ್ಕೊಂಡಿದ್ದವ್ರಲ್ಲಿ ನಮ್ ತಾಯಿ ಒಬ್ರೆ ಅಂತ ಹೇಳ್ತಾರೆ. ಸೊ ತುಂಬಾ ಪ್ರೀತಿಯಿಂದ ಸಾಕಿದ್ರು. ಹಂಗಾಗಿ ಇವ್ರ ಅಣ್ಣ ತಂಗಿರು ಸಂಬಂಧಪಟ್ಟಂಗೆ ಹಾಡು ಜಾಸ್ತಿ ಅವರು ಹಾಡ್ತಿದ್ರು. ಅದರಲ್ಲಿ ತವರಿನಿಂದ ಕಳಸಿ ನನ್ನ ಮರಿಬೇಡ ಅಣ್ಣಯ್ಯ, ತಾಯಿ ತಂದೆ ಕಾಣದ ತಬ್ಬಲಿಯು ನಾನಯ್ಯ. ತವರಿನಿಂದ ಕಳಸಿ ನನ್ನ ಮರಿಬೇಡ ಅಣ್ಣಯ್ಯ, ತಾಯಿ ತಂದೆ ಕಾಣದ ತಬ್ಬಲಿಯು ನಾನಯ್ಯ. ಅಣ್ಣಯ್ಯ ನನ್ನ ಮರಿಬೇಡ ಅಣ್ಣಯ್ಯ, ಅಣ್ಣಯ್ಯ ನನ್ನ ಮರಿಬೇಡ ಅಣ್ಣಯ್ಯ. ಮಗುವಾಗಿ ಇರುವಾಗ ತೊಟ್ಟಿಲಲ್ಲಿ ತೂಗಿದೆ, ಮಾತು ಬಂದು ನಡೆವಾಗ ಭಿಕ್ಷೆ ಬೇಡಿ ಸಾಕಿದೆ. ಮಗುವಾಗಿ ಇರುವಾಗ ತೊಟ್ಟಿಲಲ್ಲಿ ತೂಗಿದೆ, ಮಾತು ಬಂದು ನಡೆವಾಗ ಭಿಕ್ಷೆ ಬೇಡಿ ಸಾಕಿದೆ. ಕಣ್ಣಿಲ್ಲದವನಿಂದ ಕಂಕಣವ ಕಟ್ಟಿಸಿ
ಕಟ್ಟಿಸಿದೆ, ಕಣ್ಣಿಲ್ಲದವನಿಂದ ಕಂಕಣವ ಕಟ್ಟಿಸಿದೆ, ಕಾಣದ ಊರಿಗೆ ಧಾರೆಯ ಏರದೆ ಅಣ್ಣಯ್ಯ ನನ್ನ ಮರಿಬೇಡ ಅಣ್ಣಯ್ಯ, ಅಣ್ಣಯ್ಯ ನನ್ನ ಮರಿಬೇಡ ಅಣ್ಣಯ್ಯ. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅವಾಗೆಲ್ಲ ಹಳ್ಳಿನಲ್ಲಿ ಒಂದು ಗ್ರೂಪ್ ಕಟ್ಕೊಂಡು ಈ ತರ ಹಾಡೆಲ್ಲ ಒಂಥರ ನ್ಯಾಚುರಲ್ ಆಗಿ ಹಾಡ್ಬಿಡ್ತಾ ಇದ್ರು. ಇವಾಗೆಲ್ಲ ಸ್ವಲ್ಪ ಕಡಿಮೆ ಅನ್ಸುತ್ತೆ. ನೀವು ಹೇಳಿದ್ರಿ ಇವಾಗ ಇದು ದೊಡ್ಡಮ್ಮ ನಮಗೆ ಸಾಕಿದ್ರು ಅಂತ ಎಲ್ಲ. ಆಗ ನಿಮ್ಮ ತಾಯಿ ತಂದೆ ಅವರು ನಿಮ್ಮ ಕುಟುಂಬದ ಬಗ್ಗೆ ಹಾಗೆ ಪರಿಚಯ ಮಾಡ್ಕೊಳ್ಳಿ. ನನ್ಗೆ ಸ್ವಂತ ತಂದೆ ತಾಯಿ ಇಬ್ರು ಇಲ್ಲ. ಓಕೆ. ನಮ್ಮ ದೊಡ್ಡಮ್ಮ ಅಂತ ಹೇಳದ್ನಲ್ಲ, ಅಂದ್ರೆ ಇವಾಗ ನಮ್ಮ ಸ್ವಂತ ತಾಯಿಯವರ ಅಕ್ಕ ಮತ್ತೆ ನಮ್ಮ ಅಮ್ಮವರ ಅಣ್ಣ ಸೋದರ ಮಾವ ರಾಜಪ್ಪ, ಇವರಿಬ್ರು ನನ್ನನ್ನ ಸಾಕಿ ಬೆಳೆಸಿದ್ದು. ಆ ಸಂದರ್ಭದಲ್ಲಿ ಇವರು ಕೂಡ ಎಲ್ಲ ಹಾಡೋರು, ನಮ್ಮ ತಾಯಿಯಂದಿರ್ 4 ಜನನು ಹಾಡೋರು. ಅವರು ಕೂಡ ನನ್ಗೆ ಹಾಡು ಹೇಳ್ಕೊಟ್ಟಿದ್ದಾರೆ ಸಣ್ಣವರಿದ್ದಾಗ. ಹೀಗೆ ರಾತ್ರಿ ಹೊತ್ತು ಮಲ್ಕೊಂಡಿರ್ಬೇಕಂದ್ರೆ, ಅಂದ್ರೆ ಅವರು ನಾನೇ, ಅವ್ರಿಗೆ ಗಂಡ ಇಲ್ಲ, ಸಣ್ಣ ವಯಸ್ಸಿಗೆನೆ ಗಂಡ ತೀರ್ಕೊಂಡು ತವ್ರ ಮನೆಗೆ ಬಂದ್ಬಿಟ್ಟಿದ್ರು. ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನ ಪ್ರೀತಿಯಿಂದ ಸಾಕಿದ್ರು. ಅವರು ಕೂಡ ನನ್ಗೆ ಹಲವಾರು ಹಾಡುಗಳನ್ನ ಹೇಳ್ಕೊಟ್ಟಿದ್ದಾರೆ. ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು 1-2 ನುಡಿ ಹೇಳೋದಾದ್ರೆ, ಅಲ್ಲ ಅವರು ಅಂದ್ರೆ ತೆಲುಗುಲ್ಲೇ ಹಾಡ್ತಾ ಇದ್ರಾ ಅಥವಾ? ತೆಲುಗುನಲ್ಲಿ ಇದೆ ಅದು. ಅಲ್ಲ, ಅದು ಚೆನ್ನಾಗಿರುತ್ತೆ ತೆಲುಗುಲ್ಲೇ. ಅವರು ಯಾವ ತರ ಹೇಳ್ತಿದ್ರು ಅದನ್ನೇ ಹಾಡಿ, ಪರವಾಗಿಲ್ಲ. ನೆನ್ಪಿರೋ ಅಷ್ಟೇ ಹೇಳ್ತೀನಿ. ಪರವಾಗಿಲ್ಲ. ಏಡೊದ್ದು ಏಡೊದ್ದು ಎರ್ರಿನ ಕೊಡಕ, ಏಡಸ್ತೆ ನಿನ್ನೆವರು ಎತ್ತಿ ಸಾಕೇರೋ, ಲಾಲಿ ಜೋಲಾಲಿ 12 కంబాల పల్లె పేరేమో, నువ్వుండే ఈ ఊరు ఈ వాడ పేరేమో, లాలి జోలాలి. ಚೆನ್ನಾಗಿತ್ತು. ಅಮ್ಮ ಹಾಡಿರೋದು ಯಾವುದಾದ್ರೂ ಲಾಲಿ ಹಾಡು ಅಥವಾ ನಿಮ್ಮ ಜೊತೆ ಚಿಕ್ಕವರಿದ್ದಾಗ ಅದು ಯಾವುದಾದ್ರೂ ನೆನಪಿದ್ಯಾ? ಯಾರು? ಅಮ್ಮ, ನಿಮ್ಮ ಅಮ್ಮ? ಇಲ್ಲ, ನನ್ ನೆನ್ಪರಷ್ಟೊತ್ತಿಗೆ ಇಲ್ಲ ಅವರು. ನಾನು 1 ವರ್ಷದ ಮಗು ಅಂತೆ, 1 ಅಥವಾ 1.5 ವರ್ಷ. ಓಕೆ ಓಕೆ. ಹಾಗಿದ್ರೆ ಈಗ ಈ ಒಂದು ಪೊಸಿಷನಲ್ಲಿ ಇಷ್ಟು ಹೆಸರು ಮಾಡಿ ಅಪ್ಪ ಅಮ್ಮ ಇದ್ದಿದ್ರೆ ಅಂದರೆ ಎಷ್ಟು ಖುಷಿ ಆಗ್ತಿತ್ತು ಅವರಿಗೆ? ಖಂಡಿತವಾಗ್ಲೂ ನನ್ಗೆ ನಮ್ಮ ಸಂಬಂಧಿಕರು ಹೇಳಿದ್ದು, ನಾನು ನಮ್ಮ ತಂದೆ ತರ ಕಪ್ಪುಗಿದ್ದೆ ಬಣ್ಣದಲ್ಲಿ. ನನಗಿವಾಗೇನು ಕೀಳಿರ್ಮೆ ಇಲ್ಲ ಅದ್ರ ಬಗ್ಗೆ. ಆದ್ರೆ ಅವಾಗ ನಮ್ಮ ತಾಯಿ ಬೇರೆ ಬೇರೆ ತರದ ಸೋಪುಗಳನ್ನ ಬಳಸ್ತಿದ್ರಂತೆ, ಸ್ವಲ್ಪ ಎತ್ತಿಟ್ಕೊಂಡು ಮರೆಯಾಗಿ ಇಟ್ಕೊಂಡು. ನನ್ನ ಮಗಳು ಬೆಳ್ಳಗೆ ಇರಬೇಕು ಅಂತ ಹೇಳಿ ಬೇರೆ ಬೇರೆ ತರದ ಸೋಪುಗಳನ್ನ ಬಳಸೋದು, ಈ ತರದ್ದೆಲ್ಲ ಇತ್ತು. ಇವತ್ತು ನನ್ನ ತಾಯಿ ಇದ್ದಿದ್ರೆ ಇವಾಗೂ ನೋಡ್ತಿರ್ತಾರೆ ಅಲ್ವಾ ಅವರು? ಅವ್ರಿಗೆ ಆಗ್ಲೇನೆ ಅಷ್ಟು ನನ್ನ ಬಗ್ಗೆ ಕಾಳಜಿ ಇತ್ತು. ಇದಿದ್ರೆ ಈ ಒಂದು ಸಂಗೀತದ ಜರ್ನಿಯಲ್ಲಿ ಎಷ್ಟು ಪ್ರೋತ್ಸಾಹ ಕೊಡೋರು, ಅಥವಾ ಅವರ ಶಕ್ತಿ ಧಾರೆ ಎರೆದು ನನಗೆ ಕೈ ಹಿಡಿದು ನಡೆಸೋರು ಅಂತ ಅನ್ಸುತ್ತೆ. ಇವಾಗೂ ಅವರು ನಿಮ್ಮ ಜೊತೆನೇ ಇದ್ದಾರೆ ನಿಮಗೆ. ಉಮಾ ಅವರು ಎಜುಕೇಶನ್ ಎಲ್ಲ ಎಲ್ಲಿ ಮಾಡಿದ್ದು? ಅಂದರೆ ಬಾಲ್ಯದಲ್ಲಿ ಏನು ಓದಿದ್ದು ಮತ್ತು ಈಗ ಏನು ಓದಿದ್ರಿ? ನಮ್ಮ ಮನೆಯಲ್ಲಿ ಹಂತವಾಗಿ, ಅಂದರೆ SSLC ಮುಗೀತು ಸಾಕು, PUC ಮುಗೀತು ಸಾಕು ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಇದ್ರು. ಅದು ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾನು ಸಣ್ಣವಳಿದ್ದಾಗಿಂದ ಒಂದೇ ಧ್ಯಾನ ನನಗೆ, ಜನಪದ ಧ್ಯಾನ ಇದೆ. ರಾತ್ರಿ 12 ಆದರೂ ಕೂಡ ನಾನು
ನಮ್ಮ ಊರಿನ ಮಧ್ಯೆ ತಾಲೀಮ್ ಮಾಡೋರು, ಅಂದ್ರೆ ಅಭ್ಯಾಸ ಮಾಡೋರು. ತೆಲುಗುನಲ್ಲಿ ವದ್ದಿಕೆ ಅಂತಾರೆ, ವದ್ದಿಕೆ ಮಾಡೋರು. ಸೊ 12 ಆದ್ರೂ ಬರ್ತಿರ್ಲಿಲ್ಲ. ನಮ್ಮ ತಾಯಿ ದೊಡ್ಡಮ್ಮ ಅವರು ಸರಿಯಾಗಿ ಹೊಡೆಯೋರು ನನ್ಗೆ. ಆ ಕಡೆ ಹೋದ್ರೆ ಈ ಮೂಲೆಗೆ ಹೋದ್ರೆ ಆ ಮೂಲೆಗೆ, ಆ ಮೂಲೆಗೆ ಹೋದ್ರೆ ಈ ಮೂಲೆಗೆ ಬಂದ್ಬಿಡ್ತಿದ್ವಿ. ಆಟಾಡಿಸ್ಕೊಂಡು ಹೊಡೆಯೋರು. ನಡಿಯೇ ನಿಮ್ಮ ಅಪ್ಪನ ಹೆಂಡ್ರೆ ಅಂತ ಹೊಡೆಯೋರು. ಸೊ ಹಂಗೆ ಆ ಥರದ್ದೊಂದು ಆಸಕ್ತಿ ಇತ್ತು. ಎಜುಕೇಶನ್ ಮೇಲೆ ಅಷ್ಟು ಆಸಕ್ತಿ ಇರಲಿಲ್ಲ, ಯಾಕೆಂದ್ರೆ ನಮ್ಗೆ ಯಾರು ಗೈಡ್ ಮಾಡೋರು ಇರಲಿಲ್ಲ. ಮತ್ತೆ ಆಂಧ್ರ ಗಡಿ ಭಾಗ ಆಗಿರೋದ್ರಿಂದ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಬಗ್ಗೆ ಯಾರಿಗೂ ಅಷ್ಟು ಅಬ್ಸರ್ವೇಷನ್ ಇರಲಿಲ್ಲ ಅವಾಗ ನಾವು ಓದ್ಬೇಕಾದ್ರೆ. ಓದ ಪುಟ್ಟ ಬಂದ ಪುಟ್ಟ ಸ್ಕೂಲಿಗೆ ಸೇರಿಸಿದ್ದಾರೆ, ಹೋಗ್ಬೇಕು ಬರಬೇಕು. ಮತ್ತೆ SSLC ಆದ್ಮೇಲೆ ಕೂಡ ನೀವು ಇದು ತಗೊಳ್ಳಿ ಅಥವಾ SSLCಗೆ ಈ ಥರ ಓದ್ಕೋಬೇಕು ಅಂತ ಅಷ್ಟು ಮಟ್ಟಿಗೆ ತೀವ್ರವಾಗಿ ನಮ್ಗೆ ಯಾರು ಗೈಡ್ ಮಾಡೋರು ಇರಲಿಲ್ಲ. ಸಾಮಾನ್ಯವಾಗಿ ಹೋಗ್ತಿದ್ವಿ. ಅದಾದ್ಮೇಲೆ ಸಡನ್ ಆಗಿ ಒಂದು ಹಾಸ್ಟೆಲ್ ಕಾನ್ಸೆಪ್ಟ್ ಬಂದ್ಬಿಟ್ಟಿತ್ತು ಅವಾಗ ಎಲ್ಲರ ಮೈಂಡಲ್ಲೂ. ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಸಿಂಗಲ್ ಪೇರೆಂಟ್ಸ್ ಮತ್ತೆ ಮಾಮೂಲಿ ಬೇರೆ ಬೇರೆ ಅಂದ್ರೆ ಅನುಕೂಲ ಇಲ್ಲದೆ ಇರೋರೆಲ್ಲ ಹಾಸ್ಟೆಲ್ಗೆ ಹಾಕ್ಬಿಟ್ಟು ಅವ್ರ ವ್ಯವಸಾಯನೋ ಅಥವಾ ಕೂಲಿ ನಾಲಿ ಮಾಡ್ಕೊಂಡು ಸಾಕೋರು, ಈ ಥರ ಎಲ್ಲ ಇತ್ತು. ಅವಾಗ ನಮ್ಮ ತಾಯಿಗೆ ಯಾರೋ ಸಜೆಸ್ಟ್ ಮಾಡಿ ಹಾಸ್ಟೆಲ್ಗೆ ಹಾಕ್ಬಿಟ್ರು ನನ್ನ. ಕೋಲಾರದಲ್ಲಿ ನಾನು PUC ಮಾಡಿದ್ದು ಮ್ಯಾಮ್. PUC ಆಯಿತು. ನೆಕ್ಸ್ಟ್ ಏನು ಅಂತಂದರೆ ಎಲ್ಲರಿಗೂ ಗೊತ್ತಿರೋದು ಆವಾಗ D.Ed, ಟೀಚರ್ ಆಗಬೇಕು ಅಂತ ಹೇಳಿ. ಸೊ ಆವಾಗ D.Ed ಮಾಡಿದೆ, ಟೀಚರ್ ಆಗಬೇಕು ಅಂತ. D.Ed ಮಾಡೋ ಸಂದರ್ಭದಲ್ಲಿ ಆದಿಮಗೆ ಕ್ಯಾಂಪ್ಗೆ ಹಾಕಿದ್ರು. ಅಂದರೆ ನನಗೆ ಗೊತ್ತಿತ್ತು ಹಾಸ್ಟೆಲಲ್ಲಿ ಇದ್ದಲ್ಲ. ಅವಾಗ ಎಲ್ಲ ಆದಿಮ ಆದಿಮ ಅಂತ ಹೇಳೋರು. ಏನಿದೆ ಅಲ್ಲಿ ಅಂತ ಒಂದ್ಸಲ ನಾವು ಹೋದಾಗ ಕಂಪ್ಲೀಟಾಗಿ ಒಂದು ಇಮ್ಯಾಜಿನೇಷನ್ನೇ ಚೇಂಜ್ ಆಗೋಯ್ತು ನನಗೆ. ಒಂಥರ ಹುಣ್ಣಿಮೆ, ಫುಲ್ ಲೈಟಿಂಗ್ ಸೆಟಪ್ಪು, ಮತ್ತೆ ಯಾವುದೋ ಒಂದು 7 ಶತಶೃಂಗ ಬೆಟ್ಟಗಳ ಮಧ್ಯೆ ಒಂದು ಆದಿಮ ಸಾಂಸ್ಕೃತಿಕ ಕೇಂದ್ರ. ಆವಾಗ ಅಷ್ಟು ಗಾಡಿಗಳಿರ್ಲಿಲ್ಲ ಹೋಗ್ಲಿಕ್ಕೆ, ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಅದೊಂಥರ ತುಂಬಾ ಚೆನ್ನಾಗಿತ್ತು ಆ ಜರ್ನಿ. ಸೊ ಅಲ್ಲಿ ಹೋಗಿದ್ದೆ. ಓಕೆ, ನಮ್ಮ ಟೀಚರ್ಸ್ಗೆ ಹೇಳ್ಬಿಟ್ಟು ನಮ್ಮ ಲೆಕ್ಚರರ್ಸ್ಗೆ ಇಲ್ಲೇ ಕ್ಯಾಂಪ್ಗೆ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ನಾನು ಅಲ್ಲಿ ಕ್ಯಾಂಪ್ ಹಾಕ್ಸ್ಕೊಂಡೆ. ಆವಾಗ ಕೋಟಗನಹಳ್ಳಿ ರಾಮಯ್ಯ ಸರ್ ಅವ್ರ ಪರಿಚಯ ಆಯಿತು. ನಾನು ಹಾಕಬೇಡ ಹಾಕಬೇಡಣ್ಣೋ ಎಲೆ ಬೇಟೆಗಾರಣ್ಣೋ ಅಂತ ಒಂದು ಹಾಡಿದೆ ಜನಪದ. ಅದನ್ನ ಸುಮ್ಮನೆ ಗುನುಗ್ತಿದ್ದೆ. ಆವಾಗ ಕೇಳಿದ್ರು ಸರ್, ನಾನೊಂದು ಹಾಡು ಬರ್ದಿದ್ದೀನಿ, ನೆನಪಿದೆಯೇನಮ್ಮ ನಿನಗೆ, ಗೊತ್ತಿದೆಯೇನಮ್ಮ ಅಂತ ಕೇಳಿದ್ರು. ಇದೇ ಧಾಟಿಗೆ ಹಚ್ಚಬ್ಯಾಡ ಹಚ್ಚಬ್ಯಾಡವೋ ಜೀತಕ್ಕ ನನ್ನನ್ನ ಎಳೆ ಬಾಳೆ ಸುಳಿ ನಾನವ್ವೋ ಅವ್ವ ಎಳೆ ಬಾಳೆ ಸುಳಿ ನಾನವ್ವೋ. ಈ ಥರ ಹಾಡುಗಳು, ಅರಿವಿನ ಗೀತೆಗಳು ಅಥವಾ ಜೀತದ ಪದ್ಧತಿ ಬಗ್ಗೆ ಈ ಥರದ ಅರಿವಿನ ಗೀತೆಗಳು ನಮಗೆ ಅಲ್ಲಿ ಹೇಳ್ಕೊಡ್ತಿದ್ರು. ಸುಮಾರು ನಾನು 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೇ ಅದೇ ನನ್ನ ಜರ್ನಿ ಮಧ್ಯೆ ನಾನು ಗ್ಯಾಪ್ ಕೊಟ್ಬಿಟ್ಟೆ. ಸುಜಲಾ ಜಲಾನಯನ ಯೋಜನೆ, ಸಾಕ್ಷರತಾ ಆಂದೋಲನ ಅಂತ ಹೇಳಿ ಈ ಥರದ ಕಾರ್ಯಕ್ರಮಗಳಲ್ಲೆಲ್ಲ ನಾನು ಭಾಗವಹಿಸಿದ್ದೆ. ಆಗಲೇ ಬೀದಿ ನಾಟಕಗಳಲ್ಲೆಲ್ಲ ಆ್ಯಕ್ಟ್ ಮಾಡ್ತಿದ್ದೆ ನಾನು. ಆ ಸಂದರ್ಭದಲ್ಲಿ ಹಲವಾರು ಹಾಡುಗಳನ್ನ ನಾನು ಕಲ್ತ್ಕೊಂಡೆ. ಆವಾಗ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಹಸಿರು ಗ್ರಾಮ, ಅರಿತರೆ ನಾವು ನೀವು ಹಳ್ಳಿ ಹಳ್ಳಿ ಅರಳಿ ಹೂ ಘಮ ಘಮ, ಹಳ್ಳಿ ಹಳ್ಳಿ ಅರಳಿ ಹೂ ಘಮ ಘಮ, ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಹಸಿರು ಗ್ರಾಮ. ಅಂದ್ರೆ ಇದು ಚಿಕ್ಕನಿಂದಲೇ ಬಂದಿರೋಂತಹ ಒಂದು ಸಂಗೀತ. ಅಂದ್ರೆ ಈ ಸಂಗೀತಕ್ಕೂ ಡಿ.ಎಡ್ ಅಲ್ವಾ ಹೇಳಿದ್ದು? ಡಿ.ಎಡ್ಗೂ ರಂಗಭೂಮಿಗೂ ಏನು ಎಲ್ಲಿಂದ ಸಂಬಂಧ ಇದು? ಸಂಬಂಧ ಇದೆ ಅಂತ ಅನ್ಸುತ್ತೆ ನನ್ಗೆ. ಯಾಕೆ ಅಂತಂದ್ರೆ ಈಗ ನಾವು ಮಕ್ಕಳಲ್ಲಿ ಕಲಿತಾ ಇದ್ದಿದ್ದು, ನಮ್ಮ ಮೇಷ್ಟ್ರೊಬ್ರು ಇದ್ರು, ಕನ್ನಡ ಮೇಷ್ಟ್ರು, ಬಿ ನಾಗರಾಜ್ ಸರ್ ಅಂತ ಹೇಳಿ, ಬಂಗಾರಪೇಟೆ ಅವರು. ನಮ್ಗೆ ಕನ್ನಡ ಸಬ್ಜೆಕ್ಟ್ ಟೀಚ್ ಮಾಡ್ತಿದ್ರು. ಅವ್ರು ಬಂದ್ಬಿಟ್ಟು ಒಡೆದು ಹೇಳ್ಕೊಡ್ತಿದ್ರು, ಕಲೀರೆ ಕಲೀರೆ ಬನ್ರೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಾಲ್ಯ ಅಂತೂ ನನ್ಗೆ. ಯಾಕೆ ಅಂತಂದ್ರೆ ಬರೀ ನನ್ಗೆ ಅದೇ ಧ್ಯಾನ. ಹಳ್ಳಿಯಲ್ಲಿ ನಮ್ಮ ಪರಿಸರದಲ್ಲಿ ಭಜನೆ ಒಂದ್ ಕಡೆ ನಡೀತಿತ್ತು, ಒಂದ್ ಕಡೆ ಈ ತರದ್ದು ನಾಟಕಗಳು ಮಾಡೋರು, ಕಂಪ್ನಿ ನಾಟಕಗಳು ಮಾಡೋರು, ಕೇಳಿಕೆ ಅಂತ ಅಂತಾರೆ ಅದನ್ನ. ಆ ತರದ್ದು ನಾಟಕದಲ್ಲೇ ಇನ್ನೊಂದು ಸಣ್ಣ ಒಂದು ಉಪ ಪ್ರಕಾರ ಅದು. ಅದ್ರಲ್ಲಿ ನಮ್ಮ ಮಾವ ಕೂಡ ಒಂದು ಪಾತ್ರ ಮಾಡಿದ್ರು. ಐ ಥಿಂಕ್ ದ್ರೌಪದಿ ವಸ್ತ್ರಾಪಹರಣ ಅನ್ಸುತ್ತೆ. ಅದ್ರಲ್ಲಿ ಸ್ತ್ರೀ ವೇಷ ಹಾಕೋರು. ಅದು ನೋಡ್ಲಿಕ್ಕೆ ಚಂದ. ನಮ್ಮ ಮಾವರು ತುಂಬಾ ಚೆನ್ನಾಗಿ ಕಾಣ್ತಿದ್ರು ಅದ್ರಲ್ಲಿ. ಅವೆಲ್ಲ ಒಂಥರ ನನ್ಗೆ ಇನ್ಸ್ಪೈರ್ ಆಯ್ತು ಅಂತ ಅನ್ಸುತ್ತೆ. ಇವೆಲ್ಲ ಜಯ ಪಾಂಡುರಂಗ ಪ್ರಭು ವಿಠಲ ಜಗದೋದ್ಧಾರ ಪಂಗ ವಿಠಲ
ವಿಠಲ ಜಗದೋದ್ಧಾರ ರಂಗ ವಿಠಲ ಪಾಂಡುರಂಗ ವಿಠಲ ಜೈ ಜೈ ರಂಗ ವಿಠಲ ಪಾಂಡುರಂಗ ವಿಠಲ ಜೈ ಜೈ ರಂಗ ವಿಠಲ. ಇವೆಲ್ಲ ಹಾಡೋರು. ನಮ್ಮ ಮಾವ ಕೂಡ ಖುದ್ದು ಕಲಾವಿದ್ರ ಆಗೋದ್ರಲ್ಲ ಅಲ್ಲಿಗೆ. ಸೊ ಅವ್ರು ಹಾಡ್ತಿದ್ರು, ಅದನ್ನ ನೋಡ್ತಿದ್ದೆ. ಮತ್ತೆ ಸ್ಕೂಲಲ್ಲಿ ಬಂದ್ಬಿಟ್ಟು ನಮ್ಗೆ ಅದ್ಭುತವಾದಂತ ಶಿಕ್ಷಕರು ಸಿಕ್ಕರು. ಅವರು ಪ್ರೋತ್ಸಾಹ ಕೊಡ್ತಿದ್ರು, ಹಾಡ್ತಿದ್ರು. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲೆಲ್ಲ ಗುಂಪು ಜನಪದ ನೃತ್ಯ ಆಗಿರ್ಬೋದು, ಗುಂಪು ಜನಪದ ಗೀತೆಗಳಾಗಿರ್ಬೋದು ಹಾಡ್ತಿದ್ವಿ. ಪ್ರಶಸ್ತಿಗಳನ್ನೆಲ್ಲ ಗೆದ್ಕೊಂಡ್ ಬರ್ತಿದ್ವಿ. ಆವಾಗ ಊರಲ್ಲೆಲ್ಲ ಸಿಕ್ಕಾಪಟ್ಟೆ ಖುಷಿ ಪಡೋರು. ಓಹೋ, ಶಾರದಮ್ಮ ನಿನ್ ಮಗಳು ಪ್ರೈಸ್ ತಗೊಂಡ್ಬಂದ್ಬಿಟ್ಲು, ಈ ತರ ಎಲ್ಲ ಚೆನ್ನಾಗ್ ಆಗ್ತಾ ಇದೆ, ನಿಮ್ ಪೇಪರ್ ಅಲ್ಲಿ ಬಂದ್ಬಿಟ್ಟಿದೆ, ಈ ತರ ಎಲ್ಲ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗ್ತಿದ್ರು. ಅವಾಗ ಅದೊಂದು ಹಳ್ಳಿಯಿಂದ ಆ ಪ್ರಥಮಗಳಿದೆಯಲ್ಲ, ನಾವು ಆತರ ಹೋಗಿ ಪ್ರಥಮ ಪ್ರಶಸ್ತಿ ತಗೊಂಬರೋದು, ಹಳ್ಳಿಯವ್ರಿಗೆ ಅದು ಖುಷಿ ಅನ್ಸೋದು. ತುಂಬಾ ವಾತಾವರಣ ತುಂಬಾ ಚೆನ್ನಾಗಿತ್ತು ಮ್ಯಾಮ್ ನಮ್ಗೆ ಶಾಲಾ ದಿನಗಳಲ್ಲಿ. ಆ ದೇವಸ್ಥಾನದ ಒಳಗಡೆನೆ ನಮ್ದು ಸ್ಕೂಲ್ ಇದ್ದಿದ್ದು. ಸೊ ಅಲ್ಲಿ ಒಂಥರ KGF ನಿಂದ ಒಂದಷ್ಟು ಜನ ಟೀಚರ್ಸ್ ಎಲ್ಲ ಬರೋರು. ಒಂದು ದಳದ ಹೂಗಳೆಲ್ಲ, ಹೂವಿನ ಬೀಜಗಳೆಲ್ಲ ತಂದ್ಕೊಡೋರು. ಅದನ್ನ ನಾವು ಇಡೀ ಊರಲ್ಲಿರೋ ಸಗಣಿನೆಲ್ಲ ತಂದು ಸ್ಕೂಲಲ್ಲಿ ಹಾಕ್ತಿದ್ವಿ. ಏನಾದ್ರೂ ಜಯಂತಿ ಬಂದ್ರೆ ನಾವು ಒಟ್ಟು 15 ಜನ ಇದ್ವಿ ನಾವು, ಸೇಮ್ ಕ್ಲಾಸ್ಮೇಟ್ಸು. ಒಂದ್ 8 ಜನ ಹುಡುಗರು, ಒಂದು 9-10 ಜನ ಹುಡುಗಿರು, ಸೇಮ್ ಕ್ಲಾಸ್ಮೇಟ್ಸು. ಎಲ್ಲ ಹೋಗೋದು, ಸಗಣಿ ಎತ್ಕೊಂಡ್ ಬರೋದು. ಜಯಂತಿ, ಏನೇ ಜಯಂತಿ ಬರ್ಲಿ, ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಯಾವುದೇ ಜಯಂತಿ ಆಗಿರ್ಬೋದು, ತಂದು ಎಲ್ಲ ಸಾರಿಸ್ಬಿಟ್ಟು ಆ ಹೂ ಗಿಡಗಳನ್ನೆಲ್ಲ ನಾವೇ ಗುದ್ಲಿಯಲ್ಲೆಲ್ಲ ಅದನ್ನ ತೋಡಿ, ಹೂವಿನ ಗಿಡಗಳನ್ನೆಲ್ಲ ಚೆಲ್ಲಿ, ಅದು ಒಂದು ಕಾಲ ಬರೋಷ್ಟೊತ್ತಿಗೆಲ್ಲ ಚೆನ್ನಾಗಿ ಬಿಡ್ತಾ ಇದ್ವು. ಟ್ಯಾಂಕ್ ಇತ್ತು, ನೀರಿನ ಟ್ಯಾಂಕ್ ಇತ್ತು. ಆ ನೀರಲ್ಲಿ ನೀರಿನ ಟ್ಯಾಂಕ್ ಅಲ್ಲಿ ನೀರೆಲ್ಲ ಎತ್ಕೊಂಡೋಗಿ ಹಾಕಿ ಹೂ ಗಿಡಗಳನ್ನೆಲ್ಲ ಬೆಳೆಸಿ ತುಂಬಾ ಚೆನ್ನಾಗಿರ್ತಿತ್ತು ವಾತಾವರಣ ಅವಾಗ. ಸೊ ಆ ರೀತಿ ಒಂದ್ ಹಂತವಾಗಿ ಇನ್ಸ್ಪೈರ್ ಆಗಿದ್ ನಾನು. ಮೊದಲನೇದಾಗಿ ನಂದು ರಕ್ತದಲ್ಲಿ ಬಂದಿದ್ದು ಒಂದು, ನಮ್ಮ ಮಾವರೆಲ್ಲ ಹಾಡ್ತಿದ್ರು. ಅಂದ್ರೆ ಸ್ಫೂರ್ತಿ ಅಂದ್ರೆ ನಿಮ್ಮ ಮನೆಯವರ ಫ್ಯಾಮಿಲಿ ಅವರೇ, ಫ್ಯಾಮಿಲಿ. ಖಂಡಿತವಾಗ್ಲು. ಸ್ಕೂಲು ಕಾಲೇಜಲ್ಲೆಲ್ಲ ಟೀಚರ್ಸ್ ಇಂಪಾರ್ಟೆಂಟ್ ಅಲ್ಲಿ ಮುಖ್ಯವಾಗಿ. ಅಲ್ಲಿ ಅವರು ಪ್ರೋತ್ಸಾಹ ಕೊಡ್ತಿದ್ರು. ಅವ್ರು ಹೆಚ್ಚಿಗೆ ಬೇರೆ ಬೇರೆ ಹಾಡುಗಳನ್ನೆಲ್ಲ ಹೇಳ್ಕೊಟ್ರು ನನ್ಗೆ, ನಾಗರಾಜ್ ಮಿಶ್ರಾ ಅಂತ ಹೇಳಿ. ತದನಂತರ PUC ಆಯ್ತು. PUC ನೆಲ್ಲ ಅಷ್ಟಕ್ಕಷ್ಟೇನೆ. ಆಕ್ಚುಲಿ ನಾನು ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದೆ. ಯಾವ ತರ ಅಂತಂದ್ರೆ, ಇಂಗ್ಲಿಷ್ ನನ್ಗೆ ಕಬ್ಬಿಣದ ಕಡ್ಲೆ, ಬರೆಯಕ್ಕೆ ಆಗ್ತಿರ್ಲಿಲ್ಲ. ಮೀಡಿಯಂ ಓದಿದ್ದು. ಸೊ ಎಕ್ಸಾಮ್ ಬರ್ದಿದೀನಿ ನಿಜವಾಗ್ಲು. ನಾನು ಅದ ಟೆಸ್ಟ್ ಕೊಟ್ಟಿದ್ರು, ಟೆಸ್ಟ್ ಬರ್ದಿದೀನಿ. ಇವಾಗ ನಾವು ಟೆಕ್ಸ್ಟ್ ಮಾಡ್ತೀವಲ್ಲ ಕೀಪ್ಯಾಡ್ ಮೊಬೈಲ್ ಅಲ್ಲಿ, ಆ ತರ ಓದಿದ್ರೆ ಕನ್ನಡ, ನೋಡಿದ್ರಲ್ಲಿ ಇದು ಇಂಗ್ಲಿಷ್ ಲಿಪಿ, ಆ ತರ. ಅವಾಗ ಬಂದು ಒಂದು ಮೊಟ್ಕಿದ್ರು ನನ್ ತಲೆ ಮೇಲೆ, ಏನಮ್ಮ ಬರ್ದಿದ್ಯಾ ನೀನು ಅಂತ ಹೇಳಿ. ಇಲ್ಲ ಇಲ್ಲ, ಆಮೇಲೆ ಆ ತರ ಟೆಸ್ಟ್ಗಳಲ್ಲಿ ಒಂದ್ ಸ್ವಲ್ಪ ಹೇಳಿಸ್ಕೊಂಡು ಸ್ವಲ್ಪ ಸೀರಿಯಸ್ ಆಗಿ ಓದಿ ಸೆಕೆಂಡ್ ಟೈಮ್ ಪಾಸ್ ಮಾಡ್ಕೊಂಡೆ ನಾನು. ಸೆಕೆಂಡ್ PUC ನಲ್ಲಿ ಏನ್ ಫೇಲ್ ಆಗಿಲ್ಲ, ಅದು ಪಾಸ್ ಆಯ್ತು. ಅದಾದ್ಮೇಲೆ ಪಾಸ್ ಅಷ್ಟೇ, ಸೆಕೆಂಡ್ ಕ್ಲಾಸ್ ಪಾಸ್. ನಿಮ್ಮ ಈಗ ಬಾಲ್ಯ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರಲ್ವಾ, ನಿಮ್ಮ ಫ್ರೆಂಡ್ ಸರ್ಕಲ್ ಅನ್ನು ಇದೇ ತರ ಹಾಡಾಡೋರೇನಾ ಅಥವಾ ಸ್ವಲ್ಪ ಹೌದು. ಇಂಟ್ರೆಸ್ಟ್ ಇರೋರ ಇಲ್ಲದೆ ಇರೋರ? ಹೌದು, ನಮ್ಮೂರಲ್ಲಿ 8ನೇ ಕ್ಲಾಸ್ ತನಕ ನಮ್ಮೂರಲ್ಲೇ ಇದ್ದಿದ್ದು, 7 ಹಳ್ಳಿ ಪೈಕಿ. ನಾರ್ಮಲ್ ಆಗಿ 5-5ನೇ ಕ್ಲಾಸ್ಗೆ ಮುಕ್ತಾಯ ಆಗಿರುತ್ತೆ ಅವ್ರವ್ರ ಹಳ್ಳಿಯಲ್ಲಿ. ನಮ್ಮೂರಲ್ಲಿ 8ನೇ ಕ್ಲಾಸ್ ತನಕ ಇದ್ದಿದ್ರಿಂದ ಎಲ್ಲ ನಮ್ಮೂರಿಗೆ ಬರೋರು, 7 ಹಳ್ಳಿಯಿಂದ ಬರೋರು. ಸೊ ಹಾಗಾಗಿ ವಿಭಿನ್ನವಾಗಿರೋಂಥ ಸ್ಟೂಡೆಂಟ್ಸ್ ಇರ್ತಿದ್ರು. ನಮ್ಮೂರಲ್ಲಿ ನಾವಿಬ್ರು 3 ಜನ ಹಾಡ್ತಿದ್ವಿ ಅಂತಂದ್ರೆ, ಬೇರೆ ಊರಲ್ಲಿ 1-2-3 ಸಿಕ್ಕೋರು. ಹಾಗೆ ತುಂಬಾ ಒಳ್ಳೆ ಕಲಾವಿದ್ರು ಅಂದ್ರೆ ಸ್ಟೂಡೆಂಟ್ಸ್ ಇದ್ರು. ಸೊ ನಾವೆಲ್ಲ ಸೇರ್ಕೊಂಡು ಎಂಜಾಯ್ ಮಾಡ್ತಿದ್ವಿ. 6 ಜನ 7 ಜನ ನಾವು ಒಟ್ಟೊಟ್ಟಿಗೆ ಇರ್ತಿದ್ವಿ ಗುಂಪಲ್ಲಿ. ಚೇಷ್ಟೆಗಳೆಲ್ಲ ಸಿಕ್ಕಾಪಟ್ಟೆ ಮಾಡ್ತಾ ಇದ್ರು. ಆ ತರ ಚೆನ್ನಾಗಿತ್ತು ಬಾಲ್ಯ. ಇಷ್ಟು ಈಗ ಒಂದು ಜನಪದ ಗೀತೆಗಳು, ಒಂದು ಪಿಚ್ಚಲ್ಲಿ ಆಡಿ ಒಂದು ಫೇಮಸ್ ಆಗಿರೋ ಉಮವರು ಸಂಗೀತಕ್ಕೆ ಅಂತ ಏನು ಅಭ್ಯಾಸ ಮಾಡಿರೋದು ಅಂತ ನನ್ನ ಕುತೂಹಲ. ಈಗ ಎಜುಕೇಶನ್ನೇ ಸಾಕು ಅಂತ ಹೇಳೋ ಅಂತ ಸಂದರ್ಭದಲ್ಲಿ, ಇಡೀ 10th ಇಂದ ಒಂದು D.Ed ಡಿಗ್ರಿ ತನಕದ ಜರ್ನಿಯಲ್ಲಿ ಸಂಗೀತ ಕಲೀಲಿಕ್ಕಾಗ್ಲಿಲ್ಲ ನನಗೆ. ಯಾಕೆಂತಂದ್ರೆ ಅಷ್ಟು ಆರ್ಥಿಕವಾದ ಒಂದು ಇದಿಲ್ಲ, ಸುಸ್ಥಿರತೆ ಇಲ್ಲ ಮನೆ ಕಡೆ. ಏನ್ ಮಾಡೋರು, SSLC ಸಾಕು, ಆಯ್ತು ಸಾಕು, ಶೂಸು, ಯೂನಿಫಾರ್ಮು, ಬ್ಯಾಗು ಅಂತ ಹೇಳಿ. ಆಮೇಲೆ ಮತ್ತೆ PUC ಆಯ್ತು. ಅಯ್ಯೋ D.Ed ಆಕ್ಚುಲಿ ನನ್ನ ಪೇಮೆಂಟ್ ಸೀಟು, ಗೌರ್ಮೆಂಟ್ ಸೀಟ್ ಅಲ್ಲ, ಅದೆಲ್ಲ ತುಂಬಾ ಖರ್ಚಾಗ್ತಿತ್ತು. ಟೀಚಿಂಗ್ ಏಡ್ಸ್ ಆಗಿರ್ಬೋದು, ಯೂನಿಫಾರ್ಮ್ಗೆ, ಇದಕ್ಕೆಲ್ಲಾನು. ಸೊ
ಆ ಸಂದರ್ಭದಲ್ಲಿ ಡಿ.ಎಡ್ ಓದಂಥ ಸಂದರ್ಭದಲ್ಲಿ ಕೂಡ ನಮ್ಮ ಹಲವಾರು ಲೆಕ್ಚರರ್ಸ್ ಕೂಡ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಶ್ರೀನಿವಾಸ್ ಸಾಕ್ಯ ಅಂತ ಹೇಳಿ ಮೇಷ್ಟ್ರು, ಆಮೇಲೆ ವಿಜಯ್ ಕುಮಾರ್ ಸರ್ ಅಂತ ಹೇಳಿ, ಈ ಥರ ವೆಂಕಟೇಶ್ ಸರ್ ಅಂತ ಹೇಳಿ ತುಂಬ ಜನ, ಜೆ ಶ್ರೀನಿವಾಸ್ ಸರ್ ಅಂತ ಹೇಳಿ, ಈ ಥರ ಅಂದರೆ ಎಜುಕೇಷನ್ನೇ ಕಷ್ಟ ಆಗಿರುವಾಗ ನೀನು ಸಂಗೀತಕ್ಕೆ ಹೋಗು ಅಂತ ಹೆಂಗೆ ಕಳಿಸ್ತಾರೆ? ಕಳಿಸಲ್ಲ. ಅದಕ್ಕೆ ಸಪ್ರೇಟಾಗಿ ಫೀಸ್ ಕಟ್ಟಬೇಕಾಗತ್ತೆ. ಮಾರ್ಗದರ್ಶನ ಕೊಡೋರೇ ಇಲ್ವಲ್ಲ ಮುಖ್ಯವಾಗಿ. ಇವಾಗ ನಾವು ಹಾಡ್ತಾ ಬಂದ್ವಿ, ಒಂದು ಹಂತಕ್ಕೆ ಆಯಿತು. ಡಿ.ಎಡ್ ಓದಿದ ತಕ್ಷಣ ಒಂದು ಕೆಲಸ ಮಾಡ್ತಾಳೆ, ಒಂದೇನೋ ಒಂದು ಜಾಬ್ ಮಾಡ್ಕೊಳ್ತಾಳೆ ಅನ್ನೋ ಒಂದು ಫೀಲಿಂಗಲ್ಲಿ ಇರ್ತಾರೆ. ಸಂಗೀತ ಅಂತಂದರೆ ಅಂತ ಇವಾಗ ನಮ್ಮ ಮಾವನಿಗೆ 5 ಜನ ಮಕ್ಕಳಿದ್ರು. ಅವ್ರ ಜೊತೆಗೆ ನನ್ನನ್ನು ಬೆಳೆಸಿದ್ದು ಕೂಡ ಒಂದು ಸಾಧನೆನೇ ಅವ್ರದ್ದೇ ಅಂತ ಹೇಳಬೇಕು. ಯಾಕೆಂದ್ರೆ ಕೂಲಿ ನಾಲಿ ಮಾಡ್ಕೊಂಡು ಸಾಕಿದ್ದು. ಬೇರೆ ಏನೋ ಕೆಲಸ ಇದ್ರೆ ಏನೋ ಹೇಳ್ಬೋದಿತ್ತು. ಅಂದ್ರೆ ಈ ಬಾಲ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಏನು ಒಂದು ಸಾಧಾರಣ ಸಿಕ್ಕಾಪಟ್ಟೆ ಕಷ್ಟ ಇತ್ತ ಅಂತ ಕಷ್ಟ ಇತ್ತು. ಕಷ್ಟ ಇತ್ತು. ನಾನು ಅದನ್ನ ನನ್ಗೆ ಅರ್ಥ ಆಗ್ತಿತ್ತೋ ಅಥವಾ ನನಗೆ ತಲೆಗೆ ಬರ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ನಾನು ಕೂಡ ಅವ್ರಿಗೆ ಇಂಥದ್ದೇ ಬೇಕು, ಇಂಥದ್ದು ಬೇಕೇ ಬೇಕು ಅಂತ ನಾನು ಕೇಳ್ತಿರ್ಲಿಲ್ಲ. ನನ್ನ ಗಮನ ಏನಿದ್ರು, ಎಲ್ಲಿ ಹಾರ್ಮೋನಿಯಂ ಸೌಂಡ್ ಕೇಳಿಸುತ್ತೆ, ಎಲ್ಲಿ ತಬಲಾ ಸೌಂಡ್ ಕೇಳಿಸುತ್ತೆ, ಎಲ್ಲಿ ಗೆಜ್ಜೆ ಸೌಂಡ್ ಕೇಳಿಸುತ್ತೆ, ಇದೇ ಆಗ್ತಿತ್ತು ನಂದು. ಸೊ ಒಂದ್ಸಲ ನಮ್ಮ ಮಾವ ಅವರು ಹೇಳಿದ್ರು, ಬೀದಿ ನಾಟಕ ಮಾಡ್ಲಿಕ್ಕೆ ಹೋದಾಗ, ಬೇಡ, ಏನಕ್ಕೆ ಕಳಿಸ್ತೀಯಾ, ಮೊದಲೇ ಊರಲ್ಲಿ ಏನನ ಅನ್ಕೊಳ್ತಾರೆ, ಆ ಬಿಡ್ನಲ್ಲಿ ಹಾಡಿಗೆ ಪಂಪಿಸ್ತಾರಂತೆ, ಈ ಬಿಡ್ ನೀಡಿಗೆ ಪಂಪಿಸ್ತಾರಂತೆ, ಅಲ್ಲಿಗೆ ಕಳಿಸ್ತಾರಂತೆ, ಇಲ್ಲಿಗೆ ಕಳಿಸ್ತಾರಂತೆ ಅಂತ. ಇನ್ನೂ ಆರ್ಕೆಸ್ಟ್ರಾಗೆ ಹೋಗ್ಬಿಟ್ಟಿದ್ರೆ ನನ್ನ ಲೈಫೇ ಮುಗೀತಾ ಇತ್ತು ಅಷ್ಟೊತ್ತಿಗೆ. ಯಾಕೆಂದ್ರೆ ಬೇಡ ಇದ್ಬಿಡು ನೀನು ಅಂತ ಹೇಳೋರು. ಎಜುಕೇಶನ್ನು ನನ್ನ ಜನಪದದ ಮುಖೇನ ಹೋಗಿದ್ರಿಂದ ಅಟ್ಲೀಸ್ಟ್ ನಾನು ಉಳ್ಕೊಳ್ಳಿಕ್ಕಾಯ್ತು ಇಲ್ಲಿ ತನಕ. ಸಾಕು ಅಂತ ಹೇಳಿದ್ರು. ನಾನು 1 ತಿಂಗಳು ಕಂಟಿನ್ಯೂಸ್ ಆಗಿ 2 ತಿಂಗಳು ಅದು ಬೀದಿ ನಾಟಕ ಇದ್ದಿದ್ದು. 1 ತಿಂಗಳು ಹೋದೆ, ಮತ್ತೆ ಇನ್ನೊಂದು ತಿಂಗಳು ಬೇಡ ಅಂತ ಹೇಳಿದ್ರು. 15 ದಿವಸ ಕಂಟಿನ್ಯೂಸ್ ಆಗಿ ಕಸ ಗುಡಿಸುವಾಗೂ ಅಳ್ಳೋದೆ, ಪಾತ್ರೆ ತೊಳೆಯುವಾಗೂ ಅಳ್ಳೋದೆ, ನಾನು ಹೋಗ್ಬೇಕು ಅಂತ ಹೇಳಿ. ಈ ತರ ಸಿಕ್ಕಾಪಟ್ಟೆ ಹಿಂಸೆ ಮಾಡ್ಬಿಟ್ಟೆ ನಮ್ಮಮ್ಮನಿಗೆ. ಅದಾದ್ಮೇಲೆ ಕಳ್ಸ್ಕೊಟ್ರು ನನ್ಗೆ. ಆಯ್ತು ಹೋಗು ಅಂತ. ನಮ್ಮ ಮಾವನು ಆಯ್ತು ಪಂಪಿ ಬಿಡ ಯಾಡನ್ನ ಪಾಡೆ ಪೋನೆ ಅಂತ ಹೇಳಿ. ಅಂದ್ರೆ ಇಷ್ಟೆಲ್ಲ ನಮ್ಮ ಮನೆಯಲ್ಲೇ ಕಲಾವಿದ್ರು ಇದ್ರೂನುವೆ ಅವ್ರಿಗೆ ಫ್ಯೂಚರ್ ಅಲ್ಲಿ ಒಂದು ಕಲಾವಿದ್ರಾದ್ರೆ ಹೇಗಿರುತ್ತೆ ಅನ್ನೋ ಒಂದು ಇದಿರ್ಲಿಲ್ಲ ಪಾಪ. ಯಾಕೆ ಅಂತಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಇದಿಲ್ಲ, ಅಂದ್ರೆ ನಾಲೆಡ್ಜ್ ಇರ್ಲಿಲ್ಲ. ಹಂಗಾಗಿ ಅವರು ಭಯ ಭಕ್ತಿಯಿಂದ ಒಂದಷ್ಟು ನಮ್ಮ ಹೆಣ್ಮಗಳು ಯಾರು ಏನಂತಾರೋ ಏನೋ ಅನ್ನೋ ಒಂದು ಕನ್ಸರ್ನ್ ಇಂದ ಅವ್ರು ಆತರ ಹೇಳ್ತಿದ್ರು. ಯಾವಾಗ ನಾನು ಆದಿಮದ್ ಮುಖಾಂತರ ನೀನಾಸಂಗೆ ಹೋದೆ, ಡಿಗ್ರಿ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಒಂದಷ್ಟು ಪ್ರೋತ್ಸಾಹ ಸಿಕ್ಕಿತ್ತು. ನಂಗ್ಲಿ ಚಂದ್ರಶೇಖರ್ ಸರ್ ಅವರು, ರಾಮಕೃಷ್ಣಪ್ಪ ಸರ್ ಅವರು, ಮೀನಾ ಕುಮಾರಿ ಮೇಡಮ್ ಅವರು, ತುಂಬಾ ಜನ, ಮುನಿಯಪ್ಪ ಸರ್ ಅಂತ ಹೇಳಿ ಎಕನಾಮಿಕ್ಸ್ ಹೇಳ್ಕೊಡ್ತಿದ್ರು, ಹಿಸ್ಟ್ರಿ ಲೆಕ್ಚರರ್ ಒಬ್ರು ನಾಗರಾಜ್ ಸರ್ ಅಂತ ಹೇಳಿ, ತುಂಬಾ ಜನ ಪ್ರೋತ್ಸಾಹ ಕೊಟ್ರು ನನ್ಗೆ. ತುಂಬಾ ಅಂದ್ರೆ ನೀನು ನಿಮ್ಮನ್ನ ಬಿ ಜಯಶ್ರೀ ಮೇಡಮ್ ಅವ್ರ ತರ ನೋಡ್ಬೇಕು, ಉಮಾಶ್ರೀ ಅವ್ರ ತರ ನೋಡ್ಬೇಕು ಅನ್ನೋ ತರ ಆ ತರನೇ ಹೇಳ್ತಿದ್ರು. ಕೋಟಿಗಾನಹಳ್ಳಿ ರಾಮಯ್ಯ ಅವರ ಗರಡಿಯಲ್ಲಿ ಬೆಳೆದಂತ ಪ್ರತಿಭೆ. ಅವ್ರಿಗೆ ಎಷ್ಟು ಖುಷಿ ಅನ್ಸುತ್ತೆ ಇವಾಗ? ತುಂಬಾ ಸಂತೋಷ ಆಗುತ್ತೆ. ಇವಾಗ ಕಾಲ್ ಮಾಡಿದ್ರೆ ಏನಮ್ಮ ಸೆಲೆಬ್ರಿಟಿ ಏನಮ್ಮ ಅಂತ ಮಾತಾಡಿಸ್ತಾರೆ. ಹೋಗ್ ಬರ್ತೀನಿ, ಹೋಗ್ತಾ ಇರ್ತೀನಿ. ಈ ತರ ನನ್ನ ಜರ್ನಿ ಬಂತು. ನೀನಾಸಂಲ್ಲಿ ನಾನು ತಿರುಗಾಟ ಮಾಡ್ಬೇಕಾದ್ರೆ ನನ್ನ ಹಾಡುಗಾರಿಕೆ ನೋಡಿ ರಿಯಾಲಿಟಿ ಶೋಗೆ ಕರೆದ್ರು. ಅದಾದ್ಮೇಲೆ ನಾನು ಕಂಪ್ಲೀಟ್ ಆಗಿ ಫುಲ್ ಟೈಮ್ ಆರ್ಟಿಸ್ಟ್ ಆಗಿ ಜಾನಪದದಲ್ಲಿ ಡಿಪ್ಲೊಮಾ ಮಾಡ್ಕೊಂಡೆ, ಮತ್ತೆ ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ MA ಮಾಡ್ಕೊಂಡೆ. ಫಸ್ಟ್ ರ್ಯಾಂಕ್ ಬಂತು, 4 ಗೋಲ್ಡ್ ಮೆಡಲ್ ತಗೊಂಡೆ. ನನ್ನ ಸಬ್ಜೆಕ್ಟ್ ಅಲ್ಲಾದ್ರೂ ನಾನು ಹೈಯೆಸ್ಟ್ ಮಾರ್ಕ್ಸ್ ತಗೊಬೇಕು ಅನ್ನೋ ಒಂದು ಛಲ ಬಂತು ಓದ್ಬೇಕಾದ್ರೆ. ಆಮೇಲೆ ಬೇರೆ ಕೋರ್ಸ್ ಮಾಡ್ಕೊಂಡೆ ನಾನು. ಸ್ಕ್ರಿಪ್ಟ್ ರೈಟಿಂಗ್ ಮತ್ತೆ ಡೈರೆಕ್ಷನ್ ಕೋರ್ಸು ಬದುಕು ಕಮ್ಯುನಿಟಿ ಕಾಲೇಜ್ ಕಡೆಯಿಂದ. ಈ ತರದ್ದು ಕೆಲವೊಂದೆಲ್ಲ 3 ತಿಂಗಳ ಕೋರ್ಸ್. ಕಮ್ಯುನಿಟಿ ಕಾಲೇಜ್ ಮುರಳಿ. ಹೌದು, ಮುರಳಿ ಮೋಹನ್ ಕಾಟಿ ಅವರು ಮತ್ತೆ ದಯಾನಂದ ಸರ್ ಕೊಲಿಗೆ ಅವರು. ಹೌದು. ಹಾಗೆಲ್ಲ ಮಾಡಿದ. ಅಂದ್ರೆ ಈ ಜನಪದ ಗೀತೆಗೆ ಯಾಕಷ್ಟು ಒಲವು ಒತ್ತು ಕೊಡೋದು, ಇಷ್ಟ ಯಾಕಷ್ಟು ಅಂತ? ಜನಪದಕ್ಕೆ ಯಾಕೆ ಅಷ್ಟು ಹೊತ್ತು ಕೊಡ್ತೀನಿ ಅಂತಂದ್ರೆ ಅದ್ರಲ್ಲಿ ನಮ್ಮ ತಾಯಿ ಇದ್ದಾಳೆ ಅಂತ. ಓಕೆ. ಅಂದ್ರೆ ಇವಾಗೂನು ಅದು ನಾನು ಹಾಡ್ಬೇಕಾದ್ರೆ ಅಥವಾ ನಾನು ಅದನ್ನ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಾನು ನನ್ನ ತಾಯಿ ಬಂದು ಸಮಾಧಾನ ಮಾಡಿ ಹೋದ್ಲು ಅನ್ನೋ ಫೀಲ್ ಬರುತ್ತೆ ನನಗೆ. ಇಲ್ಲ, ಇವಾಗೂ ಅವರು ನಿಮ್ಮ ಈ ಒಂದು ಅಟ್ಲೀಸ್ಟ್ ನೀವು ಎಲ್ಲಿ ಚಿಕ್ಕವರು ಇದ್ದಾಗ ಒಂದು ಈಗ ಹುಣ್ಣಿಮೆ ಹಾಡು ಆದಿಮ ಅಂದಾಗ ಒಂದು ನೆಲದ ಮೇಲೆ ಕುತ್ಕೊಂಡು ಹಾಡಾಡ್ತಿದ್ದಂಥ ಒಂದು ಪ್ರತಿಭಾವಂತ ವ್ಯಕ್ತಿ ಇವಾಗ ನಮ್ಮ ಬೆಂಗಳೂರು ಸ್ಟುಡಿಯೋನಲ್ಲಿ ಕುತ್ಕೊಂಡು ಇವಾಗ ನಮ್ಮ ಜೊತೆ ಮಾತಾಡ್ತಾ ಇದ್ದೀರಾ. ಎಷ್ಟು ಹೆಮ್ಮೆ ಅನ್ಸುತ್ತೆ. ಹೆಮ್ಮೆ ಅನ್ಸುತ್ತೆ.
ಇಷ್ಟೊತ್ತು ಒಂದು ಜನಪದ ಗೀತೆ, ಸಂಗೀತ ಅದ್ರ ಪ್ರಕಾರನೇ ಮಾತಾಡಿದ್ವಿ. ಈಗ ರಂಗಭೂಮಿ ಅಂತ ಬಂದ್ರೆ ಯಾವಾಗ ಫಸ್ಟ್ ಬಣ್ಣ ಹಚ್ಚಿದ್ದು? ಅಲ್ಲಿ ಯಾವ್ದು ನಾಟಕ ಫಸ್ಟ್ ಮಾಡಿದ್ದು? ಅದ್ರ ಅನುಭವ ಹೇಗಿತ್ತು? ಜಾನಪದ ರಂಗಭೂಮಿಯಿಂದನೇ ಬಂದವಳು ನಾನು. ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ಅನ್ಸುತ್ತೆ. ಅದೇ ನಾನು ಹೇಳದ್ನಲ್ಲ, ಅಭ್ಯಾಸ ಮಾಡ್ತಿದ್ರು ವಾದ್ಯಕ್ಕೆ ಅಂತ. ನನ್ನ ಕುತೂಹಲ, ಆಸಕ್ತಿ ಎಲ್ಲ ನೋಡಿ ನಮ್ಮ ಅಮ್ಮ, ಸರಿ ಇವಳಿಗೆ 2 ಸಲ ಶೋನಲ್ಲಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು, ಸ್ಯಾಸಿ ಚಿನ್ನಮ್ಮ ಅಂತ ನಾಟಕದ ಹೆಸರು. ಅದನ್ನ ತೆಲುಗುನಲ್ಲಿ ಸಾಸುಲ್ ಚಿನ್ನಮ್ಮ ಅಂತಾರೆ. ಅದರಲ್ಲಿ ಮದುವೆ ಆಗೋ ತನಕನೂ ಆಗಿನ ಕಾಲದಲ್ಲಿ ಹೆಣ್ಮಕ್ಳೇ ಮಾಡೋರು ಪಾತ್ರನ, ಮೈ ನೆರೀದೇ ಇರೋಂಥ ಹೆಣ್ಮಕ್ಳು. ಸೊ ಅವಾಗ ನನ್ಗೆ ಆ ಪಾತ್ರ ಬಹಳ ಇಷ್ಟ. ನನ್ಗೆ ಅದನ್ನೇ ನೋಡ್ಕೊಂಡು ಇದ್ಬಿಡ್ತಿದ್ದೆ. ಅಂದ್ರೆ ನನ್ನ ಪ್ರಕಾರ ನಾವು ಬೇರೆ ಲೋಕದಲ್ಲಿದ್ದೀವಿ, ಆ ನಾಟಕ ಮಾಡೋರೆಲ್ಲ ಬೇರೆ ಲೋಕದಲ್ಲಿದ್ದಾರೆ, ಮಧ್ಯದಲ್ಲಿ ಒಂದು ದೊಡ್ಡ ಗೋಡೆ ಇದೆ, ಆ ತರ ಫೀಲ್ ಆಗ್ತಿತ್ತು. ನಾನು ಆ ಗೋಡೆ ಹತ್ತಿ ಅವ್ರ ಪಾತ್ರಗಳನ್ನೆಲ್ಲ ನೋಡೋ ತರ ನಮ್ಗೆ ಅದೇ ಕನ್ಸಲ್ಲೂ ಬರ್ತಿತ್ತು, ಹಾಗೇನೆ ಅನ್ಸ್ತಿತ್ತು. ಸೊ ಅವಾಗ ಮಾಡಿದ ಪಾತ್ರ ನಾನು ಸ್ಯಾಸಿ ಚಿನ್ನಮ್ಮನ ಪಾತ್ರ. ಅಂದ್ರೆ ಅಧಿಕೃತವಾಗಿ ಜಾನಪದ ರಂಗಭೂಮಿಯಲ್ಲಿ ಪಾತ್ರ ಮಾಡಿದ್ದು ಸ್ಯಾಸಿ ಅಂದ್ರೆ ಅದು ಚಿನ್ನಮ್ಮನ್ ಪಾತ್ರ. ಊರಲ್ಲೇ ನಡೆದಿದ್ದಂತಹ ಊರಲ್ಲೇ ಕಾರ್ಯಕ್ರಮನ? ಮಾಡ್ತಾರೆ ಅದನ್ನ, ಹಳ್ಳಿಯವರೆಲ್ಲ ಸೇರ್ಕೊಂಡು. ಅದ್ರಲ್ಲಿ ನಾನೊಂದು ಪಾತ್ರ ಮಾಡಿದ್ದೆ. ಅಂದ್ರೆ ಸ್ಯಾಸಿ 8ನೇ ಕ್ಲಾಸ್ ಚಿನ್ನಮ್ಮ. ಇರೋವಾಗೆ, ಚಿಕ್ಕ ಹೌದು, ವಯಸ್ಸಲ್ಲೇ. ಹೌದು. ಬಣ್ಣ ಹಚ್ಚಿದ್ದು ಅದೇ ಮೊದಲು. ನೆನ್ಪಿದ್ಯಾ ಅದು ಯಾವ್ದಾದ್ರು ಡೈಲಾಗ್ ಅಲ್ಲಿ ಹಾಡಿದೆ ಹಾಡಿದ್ಯಾ? ಒಂದೇ ಒಂದು ಡೈಲಾಗ್ ಹೇಳ್ತೀನಿ. ಅದು ಯಾಕೆ ಅಷ್ಟು ಅಟ್ರಾಕ್ಟಿವ್ ಆಗುತ್ತೆ ಅಂತಂದ್ರೆ, ಅದಕ್ಕೆ ಲಂಗ ದಾವಣಿ, ಕಲರ್ಫುಲ್ ಕಾಸ್ಟ್ಯೂಮು, ಮತ್ತೆ ಆ ಒಂದು ಶೈಲಿ ಬಹಳ ಚೆನ್ನಾಗಿರತ್ತೆ. ಸ್ಟಾರ್ಟಿಂಗ್ ಅವಳು ಬಂದಿದ ತಕ್ಷಣ ಅದು ಲಿರಿಕ್ಸೇ ಆಗಿದೆ. ರಾಮ ರಾಮ ಓ ರಾಮ ರಾಮ ಓ ರಾಮ ರಾಮ, ಓ ಶ್ರೀರಾಮ ರಾಮ, వచ్చిండే సభ వారికు చాలా దండమున్నాదో, నేను హరిభక్తురాలే, నా తల్లి తండ్రి పాదాలకు చాలా దండమున్నాదో, నేను సాసుల చిన్నమ్మ, నా విద్య నేర్పిన గురువికి చాలా దండమున్నాదో, నేను సాసుల చిన్నమ్మ. రామ రామ ఓ రామ రామ ఓ రామ రామ, ఓ శ్రీరామ రామ, నా శ్రీరామ రామ. ತುಂಬಾ ಚೆನ್ನಾಗಿತ್ತು. ಅದು ಒಂದು ಬಾಲ್ಯದಲ್ಲಿ ಆಗಿದ್ದಾದ್ರೆ, ಈಗ ದೊಡ್ಡವರಾದ್ಮೇಲೆ ಒಂದು ರಂಗಭೂಮಿ, ದೊಡ್ಡ ಸ್ಟೇಜ್ ರಂಗಭೂಮಿ ಮೇಲೆ ಅಭಿನಯಿಸಿದ್ದು ಯಾವಾಗ ಅದು? ತದನಂತರ ಅದಿಮಗೆ ಬಂದೆ, ಆಮೇಲೆ ಬಣ್ಣ ಹಚ್ಚಿದ್ದು ನಾನು. ಅದ್ರ ಮಧ್ಯೆ ಮಾಮೂಲಿ ಈ ಸ್ಕೂಲು ಕಾಲೇಜುಗಳಲ್ಲಿ ನಡೆಯುವಂತ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಇವುಗಳಲ್ಲೆಲ್ಲ ಮಾಡ್ತಿದ್ವಿ ನಾರ್ಮಲ್ ಆಗಿ ಸ್ಕಿಟ್ಗಳು. ಆದಿಮಾಗ್ ಬಂದ್ಮೇಲೆ ನಾನು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡೇ ಮಾಡಿದ್ ನಾನು. ಅಂದ್ರೆ ಅದಕ್ಕೆ ಅಂತ ಸಮಯ ಕೊಟ್ಟು ಮಾಡಿಲ್ಲ. ಡಿಗ್ರಿ ಓದ್ಬೇಕಾದ್ರೆ ಒಂದು ಏಕಲವ್ಯ ಅಂತ ಒಂದು ನಾಟಕವನ್ನ ತಗೊಂಡಿದ್ರು. ಅದರಲ್ಲಿ ಏಕಲವ್ಯ ಪಾತ್ರನ 5 ಜನಕ್ಕೆ ಸ್ಪ್ರೆಡ್ ಮಾಡಿದ್ರು, ಅಂದ್ರೆ ಹಂಚಿದ್ರು. ಅದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೆ. ಡೈಲಾಗ್ ಏಕಲವ್ಯ ಯಾವ್ದಾದ್ರು ಪಾತ್ರ. ನೆನಪಿದ್ಯಾ ಅದ್ರದ್ದು? ಹಾಡು ಒಂದೇ ನೆನಪಿದೆ ಅಷ್ಟೇ, ಡೈಲಾಗು ಯಾವ್ದು ನೀವು ರಂಗಭೂಮಿ ಮೇಲೆ ನಾಟಕ ಮಾಡುವಾಗ ಡೈಲಾಗ್ ಯಾವುದು ನಿಮ್ಗೆ ಒಂದು ಮನಸ್ಸಿಗೆ ಹತ್ರವಾಗಿದ್ದು, ಇವಾಗೂ ನೆನಪಿರುವಂತದ್ದು ಪಾತ್ರ ಯಾವುದು? ಆದಿಮದಲ್ಲಿ ಏಕಲವ್ಯ ಪಾತ್ರ ಮಾಡಿದ್ ನಾನು. ಬಾಣ 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 ಪ್ರಾಣ, ಅದೇನೋ ಸಮಥಿಂಗ್ ಇದೆ, ಮರ್ತೋಗಿದ್ದೀನಿ. ಆ ಪಾತ್ರ ಮಾಡಿದ. ಅಂದ್ರೆ ತುಂಬಾ ದಿನ ಆಗಿರೋದ್ರಿಂದ ಡೈಲಾಗ್ಸ್ ನೆನಪಿಲ್ಲ, ಹಾಡು ನೆನಪಿಲ್ಲ. ಆಮೇಲೆ ರಂಗಭೂಮಿಗೆ ಅಂದ್ರೆ ಅಧಿಕೃತವಾಗಿ ಎಂಟ್ರಿ ಆದ್ಮೇಲೆ ಏಕಲವ್ಯ ಪಾತ್ರ ಮಾಡಿದ್ದು.
ತದನಂತರ ಡೊಳ್ಳು ಕುಣಿತ, ಪಟ್ಟದ ಕುಣಿತ, ಒಂದಷ್ಟು ಯಕ್ಷಗಾನದ ಬೇಸಿಕ್ಸು ಈ ಥರ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕಲ್ತಿದ್ದು ಆದಿಮದಲ್ಲೇನೆ. ನನಗೆ ಒಂದು ಅಭಿನೇತ್ರಿ ಆಗ್ಬೇಕು ಅಂತ ಹೇಳಿ ಅಲ್ಲಿ ನೀನಾಸಂನವರು ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬರೋರು. ಒಂದಷ್ಟು ವಿಮರ್ಶೆಗಳು ಮಾಡ್ತಿದ್ರು. ಕಲೆ ಸಾಹಿತ್ಯದ ಬಗ್ಗೆ ಎಲ್ಲ ಒಂದಷ್ಟು ಶಿಬಿರಗಳು ಮಾಡ್ತಿದ್ರು. ಅವಾಗ ನನಗೆ ನಾನು ಪ್ರೊಫೆಷ್ನಲ್ ಆಗಿ ಆಕ್ಟರ್ ಆಗ್ಬೇಕು ಅಂತ ಅನ್ಸಿದ್ದು. ಸರಿ ನಾನು ನಾಟಕ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಕಳ್ಸಲ್ಲ. ಅದಕ್ಕೆ ನಾನು ಡಿಗ್ರಿ ಮಾಡ್ಕೊಂತ ಇದನ್ನ ಮಾಡಿದೆ. ಆಮೇಲೆ ನಾನು ಡಿಗ್ರಿ ಮಾಡೋ ಅಂತ ಸಂದರ್ಭದಲ್ಲಿ ನೀನಾಸಂಗೆ ಹೋಗಿದ್ದು. 6th ಸೆಮ್ ಕಂಪ್ಲೀಟ್ ಆದ್ಮೇಲೆ ನೀನಾಸಂಗೆ ಹೋಗಿದ್ದು. ನೀನಾಸಂಗೆ ಹೋಗಿದ ತಕ್ಷಣ ಫಸ್ಟ್ ಪ್ರೊಡಕ್ಷನ್ ನಮ್ಗೆ ಆಕ್ಚುಲಿ ಕುರುಕ್ಷೇತ್ರ ಮಾಡಿದ್ದು. ಕುರುಕ್ಷೇತ್ರದಲ್ಲಿ ರುಕ್ಮಿಣಿ ಪಾತ್ರ ಮಾಡಿದ್ದು ನಂತರ. ಮೊದಲನೇದು ಸ್ಯಾಸಿ ಚಿನ್ನಮ್ಮ, ಮತ್ತೆ ಏಕಲವ್ಯ, ಅದಾದ್ಮೇಲೆ ರುಕ್ಮಿಣಿ ಪಾತ್ರ. ಅದಕ್ಕೂ ಮುಂಚೆ ಅಲ್ಲಿ ಕೂಡ ಮೂರು ತಿಂಗಳು ಕೋಲಾಟ, ಕೂಡಿಯಾಟ್ಟಂ, ಯಕ್ಷಗಾನ, ಒಂದಷ್ಟು ಬಾಡಿ ಲ್ಯಾಂಗ್ವೇಜಸ್ ಸಂಬಂಧಪಟ್ಟಂಗೆ ಬೇರೆ ಬೇರೆ ಪ್ರಕಾರಗಳು, ವಾಯ್ಸ್ ಮಾಡ್ಯುಲೇಷನ್ಸ್ಗೆ, ಗಮಕ ಮತ್ತೆ ಹರಿಕತೆ ಈ ಥರದ್ದೆಲ್ಲ ಒಂದು ವಾರ 15 ದಿವಸದ ಥರದ್ದು ವರ್ಕ್ಶಾಪ್ಸ್ ಎಲ್ಲ ಮಾಡೋರು. ಅಂದ್ರೆ ಒಬ್ಬ ನಟನ ಪ್ರಿಪೇರ್ ಆಗ್ಲಿಕ್ಕೆ 3 ತಿಂಗಳು ಎಲ್ಲ ಕಂಪ್ಲೀಟ್ ಆಗಿ ದೇಹ ಮತ್ತೆ ಧ್ವನಿನ ಅವರು ಸರಿ ಮಾಡ್ಲಿಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಅದಾದ್ಮೇಲೆ ಒಂದು ಪ್ರೊಡಕ್ಷನ್ ತಗೊಳ್ತಾರೆ. ತದನಂತರ ಮಾಡಿದ್ ನಾನು ರುಕ್ಮಿಣಿ ಪಾತ್ರ. ಅಂದ್ರೆ ನೀನಾಸಂಲ್ಲಿ ತುಂಬಾ ಅಂದ್ರೆ ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ಅವಕಾಶಗಳು ಸಿಕ್ಕಿದ್ವಾ ಅದಾದ್ಮೇಲೆ? ಹೌದು, ಅಲ್ಲೇ ದೊಡ್ಡ ಸ್ಟೇಜ್ ಅಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ ಅಲ್ಲೇನೆ ನೀನಾಸಂಲ್ಲಿ. ಕುವೆಂಪು ರಂಗಮಂದಿರ ಅಂತ ಇದೆ ಅಲ್ಲಿ ನೀನಾಸಂಲ್ಲಿ. ದೊಡ್ಡ ಸ್ಟೇಜ್ ಅದು, ಪ್ರೊಸಿನಿಯಂ ಥಿಯೇಟರ್. ಅಲ್ಲೇ ನಾನು ಫಸ್ಟ್ ಟೈಮ್ ಅಷ್ಟು ದೊಡ್ಡ ಸ್ಟೇಜ್ ಅಲ್ಲೇ. ಈಗ ಆದಿಮದಲ್ಲಿ ಹುಣ್ಣಿಮೆ ಹಾಡು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದು ಯಾವ ರೀತಿ ನಡೆಯುತ್ತೆ? ಅದು ನೀವು ಅಲ್ಲಿ ಯಾವ ರೀತಿ ಅದನ್ನ ಸಾಂಗ್ಗಳನ್ನ ನೀವು ಹೇಗೆ ಆಡ್ತೀರಾ? ಅಭ್ಯಾಸ ಹೇಗಿರುತ್ತೆ ಅಲ್ಲಿ? ಅದ್ರ ಬಗ್ಗೆ ಹೇಳೋದಾದ್ರೆ. ನಾವು ಅದೇ ನಾನು PUC ಅಲ್ಲಿ ಇರ್ಬೇಕಾದ್ರೆ ಹೋಗ್ತಿದ್ವಿ ಬರ್ತಿದ್ವಿ. ತದನಂತರ D.Ed ಅಲ್ಲಿ ಕ್ಯಾಂಪ್ ಅಲ್ಲಿ ನಾವು ಅಲ್ಲೇ ಒಂದು 15 ದಿವಸ ಇದ್ವಿ. ಅದಾದ್ಮೇಲೆ ಆದಿಮ ಮತ್ತೆ ನನ್ನ ನಡುವೆ ಒಡನಾಟ ಚೆನ್ನಾಗಿ ಆಯ್ತು, ಜಾಸ್ತಿ ಆಯ್ತು. ಅವಾಗ ಪ್ರತಿ ಹುಣ್ಣಿಮೆಗೆ ಅಂದ್ರೆ ಹುಣ್ಣಿಮೆ ಕಾನ್ಸೆಪ್ಟು ಅದು ಬೆಳದಿಂಗಳಲ್ಲಿ ಅಲ್ಲೇ ಇರುವಂತ ಸ್ಥಳೀಯ ಮಕ್ಕಳು ಮತ್ತೆ ಸ್ಥಳೀಯ ಕಲಾವಿದ್ರು ಎಲ್ಲರೂ ಸೇರ್ಕೊಂಡು ಒಂದು ಹುಣ್ಣಿಮೆ ಹಾಡನ್ನ ಸೆಲೆಬ್ರೇಟ್ ಮಾಡೋರು. ಅದೊಂದು ರೀಸನ್ ಅಷ್ಟೇ ಹುಣ್ಣಿಮೆ ಅನ್ನೋದು. ಬಟ್ ಅಲ್ಲಿ ಮೇಯ್ನ್ ಆಗಿ ಆಗ್ಬೇಕಾಗಿದ್ದು ಏನಂತಂದ್ರೆ ಸಾಂಸ್ಕೃತಿಕವಾಗಿ ಒಂದು ಏನೋ ಒಂದು ಆಗ್ಬೇಕು ಅಲ್ಲಿ, ದೊಡ್ಡ ಮಟ್ಟಕ್ಕೆ ಒಂದು ಬೆಳಿಬೇಕು, ಆಗ್ಬೇಕು, ಘಟಿಸ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅಲ್ಲಿ. ಹಂಗಾಗಿ ಏನ್ ಮಾಡ್ತಿದ್ರು, ಸ್ಥಳೀಯವಾಗಿರುವಂತ ತತ್ವಪದಗಳು, ಸ್ಥಳೀಯವಾಗಿರುವಂತ ಜಾನಪದ ಗೀತೆಗಳು ತುಂಬಾ ಮೇಯ್ನ್ ಆಗಿ ಅಂತಂದ್ರೆ ನಾನ್ ನೋಡಿರೋ ಪ್ರಕಾರ ತೆಲುಗು ಇಂದ ಕನ್ನಡಕ್ಕೆ ಅನುವಾದ ಮಾಡಿರೋಂಥ ಸಾಂಗ್ಸ್ ಜಾಸ್ತಿ ನಮ್ಮಲ್ಲಿ. ಉದಾಹರಣೆಗೆ చింతకొమ్మలొంగినాయి చిలకలు చెలరేగినాయి, చింతకొమ్మలొంగినాయి చిలకలు చెలరేగినాయి, వెళ్ళొద్దు ఓ మామ కోడి పంద్యమో, నువ్వు ఆడొద్దు ఓ మామ కోడి పంద్యమో, వెళ్ళొద్దు ఓ మామ కోడి పంద్యమో, నువ్వు ఆడొద్దు ఓ మామ కోడి పంద్యమೋ. ಬಾಳೆ ಮರ ಬಾಗುತ್ತೈತೆ ಬಾನಕ್ಕಿ ಹಾರುತ್ತೈತೆ, ಬಾಳೆ ಮರ ಬಾಗುತ್ತೈತೆ ಬಾನಕ್ಕಿ ಹಾರುತ್ತೈತೆ, ಹೋಗ್ಬೇಡ ಓ ಮಾಮ ಹೋಗ್ಬೇಡ ಓ ಮಾಮ ಕೋಳಿ ಪಂದ್ಯಕ, ನೀನು ಆಡ್ಬೇಡ ಓ ಮಾಮ ಕೋಳಿ ಪಂದ್ಯನ, ಹೋಗ್ಬೇಡ ಓ ಮಾಮ ಕೋಳಿ ಪಂದ್ಯಕ, ನೀನು ಆಡ್ಬೇಡ ಓ ಮಾಮ ಕೋಳಿ ಪಂದ್ಯನ. ಅಂದ್ರೆ ಅದೊಂಥರ ನನ್ಗೆ ಸೈನ್ ಆಗ್ತಾ ಇದೆ. ಒಂಥರ ನನ್ಗೆ ಅನ್ನಿಸ್ತಿದೆ ನಿಂಗೇನೋ ಕೆಡಕಾಗ್ಬೋದು, ಇದು ಹುಣ್ಸೆರೆಂಬೆಗಳು ತೂಗ್ತಿದಾವೆ, ಗಿಳಿ ಹಿಂಡು ಚೆದರ್ತಾ ಇದಾವೆ, ಒಂಥರ ಸೂತಕದ ಇದಾಗ್ತಾ ಇದೆ ನನ್ಗೆ, ನೀನ್ ಹೋಗ್ಬೇಡ. ಯಾಕೆಂದ್ರೆ ಕೋಳಿ ಪಂದ್ಯದಲ್ಲಿ ತುಂಬಾ ಜನ ಸೇರಿರ್ತಾರೆ, ಆ ಊರ್ನವ್ರು ಬರ್ತಾರೆ, ಈ ಊರ್ನವ್ರು ಬರ್ತಾರೆ, ಅಲ್ಲಿ ನಿನ್ ಕೆಡಕಾಗ್ಬೋದು, ಯಾರೋ ಗಲಾಟೆ ಆಗ್ಬೋದು, ಹೋಗ್ಬೇಡ ಮಮ್ಮ ಅಂತ ಪರಿಪರಿಯಾಗಿ ಕೇಳ್ಕೊಳ್ಳೋದು ಅವಳು. ಆಮೇಲೆ ಕೇಳ್ಕೊಳ್ತಾ ಅವಳಿಗೆ ರೋಸ್ ಹೋಗ್ಬಿಟ್ಟು ನನ್ನ ಕಿವಿಯಾಗಿಂದೆಲ್ಲ ಮೂಗಾಗಿಂದೆಲ್ಲ ಅದಕ್ಕೆ ಇಟ್ಬಿಟ್ಟೆ, ನೀನು ಹೋಗ್ಬೇಡ ಮಾಮ ಅಂತ ಕೇಳ್ಕೊಳ್ಳೋದು. ಅವನು ತುಂಬಾ ಜಬರ್ದಸ್ತ್ ಆಗಿರ್ತಾನೆ ಗಂಡ. ಕಿವಿಯಾಗಿನ ಓಲೆ ಎಲ್ಲ ಕೋಳಿ ಪಂದ್ಯದ ಪಾಲಾದ್ರು, ಮೂಗಾಗಿನ ಮೂಗುನತ್ತು ಕೋಳಿ ಪಂದ್ಯದ ಪಾಲಾದ್ರು, ಹೋಗ್ಬರ್ತೀನಿ ಬಾಮ್ಮೆ ಕೋಳಿ ಪಂದ್ಯಕ, ನಾನು ಆಡ್ಬರ್ತೀನಿ ಬಾಮ್ಮೆ ಕೋಳಿ ಪಂದ್ಯನ, ಹೋಗ್ಬರ್ತೀನಿ ಬಾಮ್ಮೆ ಕೋಳಿ ಪಂದ್ಯಕ, ನಾನು ಆಡ್ಬರ್ತೀನಿ ಬಾಮ್ಮೆ ಕೋಳಿ ಪಂದ್ಯನ. ಆತರ ಹೋದ್ರೆ ಹೋಯ್ತು, ನನ್ಗೇನು ಕೋಳಿ ಪಂದ್ಯದಲ್ಲಿ ಗೆಲ್ಬೇಕು. ಅದು ಆ ಬಾರ್ಡ್ರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇದೆಯಲ್ಲ ಮ್ಯಾಮ್,
ಕೋಳಿ ಪಂದ್ಯ ಮತ್ತೆ ಇದು ಸಂಕ್ರಾಂತಿ ಬಂದ್ರೆ ಎತ್ತುಗಳನ್ನ ಬಿಡೋದು ಇವೆಲ್ಲ. ಹೌದೌದು. ಈ ಕಾಂಪಿಟೇಷನ್ಸ್ ಸ್ಪರ್ಧೆಗಳು ಈ ತರದ್ದು ಸೊಗಡಲ್ಲಿ ಜಾಸ್ತಿ. ರಂಗೋಲಿ ಸ್ಪರ್ಧೆ ಈ ತರದ್ದೆಲ್ಲನು. ಸೊ ಹಂಗಾಗಿ ಹಲವಾರು ಹಾಡುಗಳನ್ನ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಕೋಟಕನಹಳ್ಳಿ ರಾಮಯ್ಯ ಸರ್ ಆಗಿರ್ಬೋದು, ಮುನಿಸ್ವಾಮಿ ಸರ್ ಅವರಾಗಿರ್ಬೋದು, ಇನ್ನೂ ಬೇರೆ ಬೇರೆ ರಚನಾಕಾರರು. ಸೊ ಹಂಗಾಗಿ ತುಂಬಾ ಹಾಡುಗಳು ಅನುವಾದದಲ್ಲೇನೆ ಇದ್ದಾವೆ. ಹಾಡುಗಳು ಅಲ್ಲಿಂದ ಅವರು ಹಾಡೋರು ಇವುಗಳನ್ನೆಲ್ಲಾನು ಅಲ್ಲಿ ಸ್ಥಳೀಯ ಕಲಾವಿದರು. ರತ್ನಕ್ಕ ಅಂತೇಳಿ ಮೋತಕಪಲ್ಲಿ ರತ್ನಮ್ಮ, ಡಿ ಆರ್ ರಾಜಪ್ಪ ಸರ್ ಅವರು, ಮತ್ತೆ ಶ್ರೀನಿವಾಸ್ ಸರ್ ಅಂತಿದ್ದಾರೆ, ಪರ್ಕಷನಿಸ್ಟು ಮತ್ತೆ ಕಲಾವಿದರು ಕೂಡ ಸ್ವತಃ. ಮತ್ತೆ ಬೆಳ್ತೂರು ರಾಮಕೃಷ್ಣಯ್ಯ ಸರ್ ಮೇಕಪ್ ಮಾಡ್ತಾರಲ್ಲ, ಅವರೇ ನನ್ಗೆ ಮೊದಲು ಬಣ್ಣ ಹಚ್ಚಿದ ಗುರುಗಳು ನನ್ಗೆ. ಹಲವಾರು ಹಾಡುಗಳನ್ನ ಹಿಂಗ್ ಹಾಡೋರು. ವಸಂತ ಕಾಲದಲ್ಲಾಡುವ ಮೋಡಗಳೇ, ವಸಂತ ಕಾಲದಲ್ಲಾಡುವ ಮೋಡಗಳೇ, ಲಾಲ 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 ಬಂದು ಸುರೀರಿ ಇಲ್ಲಿ, ಓ ಬೇಲ ಓ ಲೇಲ, ಓ ಬೇಲ ಓ ಲೇಲ. ಮಣ್ಣ ಹೊಳಪಿನ ತನಕ ಬನ್ನಿ ಮುಂದೆ ಸಾಗುವ ಮುಗಿಲುಗಳೇ, ಮಣ್ಣ ಹೊಳಪಿನ ತನಕ ಬನ್ನಿ ಮುಂದೆ ಸಾಗುವ ಮುಗಿಲುಗಳೇ, ಬಂದು ಸುರೀರಿ ಇಲ್ಲಿ, ನೀವು ಬಂದು ಸುರೀರಿ ಇಲ್ಲಿ, ಓ ಬೇಲ ಓ ಲೇಲ, ಓ ಬೇಲ ಓ ಲೇಲ. ಈ ತರ ಎಲ್ಲ ಹಾಡ್ತಿದ್ರೆ ಹೆಂಗಿರುತ್ತೆ ಹೇಳಿ ನಮ್ಗೆ. ನಾವು ಟೀನೇಜ್ ಅಲ್ಲಿ ಅವಾಗ PUC ಓದ್ತಿದ್ದವರು, D.Ed ಮಾಡ್ತಿದ್ದಂಥವ್ರು, ಅದ್ರಲ್ಲೇ ನನ್ ಹಾಡಲ್ಲಿ ಆಸಕ್ತಿ ಜಾಸ್ತಿ. ಹಿಂಗೆಲ್ಲ ಹಾಡುಗಳು ಹಾಡೋರು, ಕೈವರ್ತ ತೈನ ತತ್ವಪದಗಳು ಹಾಡೋರು. ಸಿಕ್ಕಾಪಟ್ಟೆ ಒಂಥರ ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದ್ ಸೆಳೆತಾ ಇರ್ತಿತ್ತು ಆದಿಮಾಗೆ, ಅಷ್ಟು ಚೆನ್ನಾಗಿರ್ತಿತ್ತು. ಇವಾಗೆಲ್ಲ ಅಂದ್ರೆ ಈಗಿನ ಯುವ ಜನತೆ ಜನಪದ ಗೀತೆಗಳಿಗೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತಾರ ಅಥವಾ ಅದು ಕಡಿಮೆ ಆಗ್ತಿದ್ಯಾ? ಅಂದ್ರೆ ಆಸಕ್ತಿ ಅದೇ ತರ ಇದೆಯಾ? ಈಗ ನಾವು ನೀವೆಲ್ಲ ಗಮನಿಸಿರ್ಬೋದು, ಒಳ್ಳೇದಕ್ಕಿಂತ ಕೆಟ್ಟದಕ್ಕೆ ಅಡಿಕ್ಟ್ ಜಾಸ್ತಿ ಎಲ್ಲಾರುನು. ಈಗ ಕೆಟ್ಟದಕ್ಕೆ ಪ್ರೋತ್ಸಾಹ ಜಾಸ್ತಿ ಕೊಡ್ತಾರೆ, ಒಳ್ಳೇದಕ್ಕೆ ಕಡಿಮೆ. ಸಿನಿಮಾ ಇನ್ಫ್ಲೂಯೆನ್ಸೋ ಅಥವಾ ಒಬ್ಬ ಯಾರೋ ಮಾಡ್ತಾರೆ ಒಂದು ಅಶ್ಲೀಲವಾಗಿರೋಂಥ ಒಂದು ಜಾನಪದನ, ಅದನ್ನ ನಾವು ಮಾಡ್ತಾ ಹೋದ್ರೆ ನಾವು ಫೇಮಸ್ ಆಗ್ಬೋದು, ಅಥವಾ ಅದನ್ನ ಜಾಸ್ತಿ ಅದು ಆಡಿಯನ್ಸ್ ನೋಡೋದ್ರಿಂದನೇ ಅದು ವ್ಯೂಸ್ ಜಾಸ್ತಿ ಆಗಿರೋದ್ರಿಂದ ಅವನು ಇನ್ನೂ ಹೆಚ್ಚು ಅದನ್ನ ಹಾಡ್ತಾನೆ, ಹೆಚ್ಚು ಅದನ್ನ ಮಾಡ್ತಾನೆ ಅಲ್ವಾ ಮ್ಯಾಮ್. ಹಾಗಾಗಿ ಜನಪದಕ್ಕೆ ಕೊಡ್ತಾರೆ ಹೊತ್ತು ಈ ತರ ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಮೂಲ ಜನಪದವನ್ನ ಅಥವಾ ನಮ್ಮ ಇವಾಗಿನ ಪೀಳಿಗೆಗೆ ಏನ್ ಬೇಕು ಆ ಜನಪದನ ತಿಳ್ಕೋಬೇಕು, ಓದ್ಬೇಕು. ಗೊತ್ತಿಲ್ಲ ಅಂತಂದ್ರೆ ತುಂಬಾ ಜನ ಇದ್ದಾರೆ, ವಿದ್ವಾಂಸರಿದ್ದಾರೆ, ತುಂಬಾ ಜನ ನಮ್ಮ ಹಿರಿಯ ಜನಪದ ಕಲಾವಿದರಿದ್ದಾರೆ. ಅವ್ರ ಹತ್ರ ತಿಳ್ಕೋಬೇಕು, ಹಾಡ್ಬೇಕು ಮ್ಯಾಮ್. ಇಲ್ಲ ಅಂದ್ರೆ ಏನಾಗುತ್ತೆ, ಈ ಸೊಗಡು ಅದ್ರಲ್ಲಿ ಬರಲ್ಲ. ಬೇರೆ ಜನಪದದಲ್ಲಿ ಎಲ್ಲ ಪ್ರಾದೇಶಿಕವಾಗಿ ಸ್ಥಳೀಯವಾಗಿರುವಂತ ಜನಪದ ಕಲೆಗಳಿದಾವೆ. ಆ ಸ್ಥಳೀಯ ಜನಪದ ಕಲೆಗಳನ್ನ ಅಲ್ಲಿನ ಕಲಾವಿದರು ತಿಳ್ಕೊಂಡು ಸ್ಪ್ರೆಡ್ ಮಾಡ್ಬೇಕು, ಮತ್ತೆ ಕೊಂಡುಕೊಳ್ಳುವಿಕೆ ಇರ್ಬೇಕು. ಅಂದ್ರೆ ಅದನ್ನ ಪರಸ್ಪರ ವಿನಿಮಯ ಮಾಡ್ಕೊಬೇಕು. ಅವಾಗ ಏನಾಗುತ್ತೆ, ನಾನು ಇಲ್ಲಿ ಹಾಡೋದನ್ನ ಅವ್ರಿಗೆ ಚೆನ್ನಾಗ್ ಅನ್ಸುತ್ತೆ, ಅಲ್ಲಿ ಜೋಗತಿ ಪದ ಹಾಡೋದು ನಮ್ಗೆ ಚೆನ್ನಾಗ್ ಅನ್ಸುತ್ತೆ, ಇಲ್ಲಿ ಡೊಳ್ಳಿನ ಪದ ಹಾಡೋ ಅಲ್ಲಿ ಡೊಳ್ಳಿನ ಪದ ಹಾಡೋದು ನಮಗ್ ಚೆನ್ನಾಗ್ ಅನ್ಸುತ್ತೆ, ಇಲ್ಲಿ ಮಂಟೇಸ್ವಾಮಿ ಕಥೆಯನ್ನ ಹಾಡ್ತಾರೆ ಬೇರೆಯವ್ರಿಗೆ ಚೆನ್ನಾಗ್ ಅನ್ಸುತ್ತೆ. ಈ ತರ ಅದನ್ನ ಕೇಳಿದ್ರೆ ವಿಭಿನ್ನವಾಗಿದೆ, ಚೆನ್ನಾಗಿದೆ ಅಂತ ಅನಿಸ್ತಾ ಇರ್ಬೇಕು. ಆ ತರ ಒಂದು ಪರಸ್ಪರ ವಿನಿಮಯ ಆದಾಗ ಅದರ ಶಕ್ತಿ ಏನಾಗುತ್ತೆ, ಇದಾಗುತ್ತೆ. ಆಮೇಲೆ ಅದೇ ತೆಲುಗುನಲ್ಲೇ ಮೂಲ ಒಂದಷ್ಟೆಲ್ಲ ಹಾಡೋರು ಮುನ್ ರೆಡ್ಡಿ ಸರ್ ಅವರು, ಇವರೆಲ್ಲಾನು. ನನ್ಗೆ ನೆನ್ಪಿರೋದು ಒಂದು ಹಾಡು ಅಂತಂದ್ರೆ ಸಖತ್ತಾಗಿದೆ ಅದು, ಮುನ್ ರೆಡ್ಡಿ ಸರ್ ಇವರೆಲ್ಲ ಹಾಡಿರೋದು. ಗುತ್ತಿ ಬಳ್ಳಾರಿ ದೇಶಂ ಗುವುಲಮ್ಮೆ ದಾನಿರ ಸ್ವಾಮಿ ಕೌಜುಲಮ್ಮೆ ದಾನಿರ, ಗುತ್ತಿ ಬಳ್ಳಾರಿ ದೇಶಂ ಗುವುಲಮ್ಮೆ ದಾನಿರ ಸ್ವಾಮಿ ಕೌಜುಲಮ್ಮೆ ದಾನಿರ, ಗುತ್ತಿ ಬಳ್ಳಾರಿ ದೇಶಂ ಗುತ್ತಿ బళ్ళారి దేశం. కొత్త చెరువు కట్ట మీద డియలమ్మ డియాలో, కొత్త చెరువు కట్ట మీద డియలమ్మ డియాలో, మా ఊరు మావాడ డియలమ్మ డియాలో, గుత్తి బళ్ళారి దేశం గువ్వులమ్మే దానిర స్వామి కౌజులమ్మే దానిರ. ಇಲ್ಲಿ ಹಾಡಾಡೋದಲ್ವಾ,
ಅಲ್ಲಿ ಆದಿಮದಲ್ಲಿ ಗ್ರೂಪ್ ಡ್ಯಾನ್ಸ್ ಮಾಡ್ಕೊಂಡು ಆಡ್ತಿರಲ್ವಾ? ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಅದಕ್ಕೆ ತುಂಬಾ ರೂಪಕ ಚೆನ್ನಾಗಿರುತ್ತೆ. ತರ ಮಾಡೋರೆಲ್ಲ. ಇದು ನೋಡಿ ವಿಜುವಲೈಸೇಷನ್ ಮಾಡಿದಾಗ ಗುತ್ತಿ ಬಳ್ಳಾರಿ ದೇಶ ಅಂತ ಅವಳು ಬಳ್ಳಾರಿ ಕಡೆಯಿಂದ ಬಂದಿರ್ತಾಳೆ. ಅಂದ್ರೆ ಇವಾಗ ನಾವು ಈ ವಲಸೆ ಹೋಗ್ತಾರೆ ಗೊತ್ತಾ, ಆ ತರದ್ ಜನ ಅಲ್ಲಿ ಕಟ್ಟೆ ಮೇಲೆ ಒಂದು ಇದಾಕೊಂಡು ಗುಡಿಸ್ಲಾಕೊಂಡು ಗುಡ್ಲಾಕೊಂಡು ಅಲ್ಲಿ ಇರ್ತಾರೆ. ಒಬ್ಬ ಯಾರೋ ಬಂದ್ ಕೇಳ್ತಾನೆ, ಅವಾಗ ಅವಳು ಹೇಳೋ ರೀತಿ ಹಿಂಗಿರ್ತದೆ. ನಮ್ದು ಗುತ್ತಿ ಬಳ್ಳಾರಿ ದೇಶ, ನಾವು ಹಕ್ಕಿಗಳನ್ನ ಪಕ್ಷಿಗಳನ್ನ ಮಾರೋರು. ನಮ್ದು ಈ ತರ ಕೊತ್ತ ಚೆರು ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳು ಜಾಸ್ತಿ. ಸೊ ಕೆರೆಗಳು ಜಾಸ್ತಿ, ಆ ಕೆರೆ ಕೆಳಗೆ ಒಂದು ಗುಡ್ಲಾಕೊಂಡಿರ್ತೀವಿ ನಾವು. ಈ ತರ ಎಕ್ಸ್ಪ್ಲೇನ್ ಮಾಡೋದು ಹಾಡಿನ ರೀತಿ. ಈವನ್ ಸ್ಯಾಸಿ ಚಿನ್ನಮ್ಮದು ಕೂಡ ಅಷ್ಟೇ. ಅವಳು ಎಂಟ್ರಿ ಆಗಿದ ತಕ್ಷಣ ಮೊದಲು ಅವಳದೇ ಎಂಟ್ರಿ ಇರೋದು. ಎಲ್ಲರಿಗೂ ನಮಸ್ಕಾರ, ನೆರೆದಿರೋಂಥ ಎಲ್ಲ ಸಭೆಗೆ ನಮಸ್ಕಾರ, ನನ್ನ ತಂದೆ ತಾಯಿಗೆ ನಮಸ್ಕಾರ, ನನ್ನ ವಿದ್ಯೆ ಕಲಿಸಿದ ಗುರುಗಳಿಗೆ ನಮಸ್ಕಾರ, ಹಾಗೆ ನನ್ನ ವಂಶಕ್ಕೆ ನಾನು ಪೂಜೆ ಮಾಡೋಂಥ ಶ್ರೀನಿವಾಸನ್ಗೆ ನಮಸ್ಕಾರ ಅಂತ ದೇವ್ರಿಗೆ ಎಲ್ಲ ನಮಸ್ಕಾರ ಹೇಳಿ ಆಮೇಲೆ ಅವಳು ಮತ್ತೆ ಅವಳ ಬಗ್ಗೆ ಹೇಳ್ಕೊಳಕ್ ಶುರು ಮಾಡ್ತಾಳೆ. ನಾನು ಹಾಕಿರೋ ಮೂಗ್ಬೊಟ್ಟು ಇಷ್ಟು ಸಾವಿರದ್ದು, ನಾನು ಹಾಕಿರೋ ಹಣೆ ಬಟ್ಟು ಇಷ್ಟು ಸಾವಿರದ್ದು, ನಮ್ಮ ತಂದೆ ತಾಯಿ ಇಂತಿಂತವ್ರು, ನಾನು ಇಂಥ ವಂಶದಿಂದ ಬಂದಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋ ರೀತಿ. ಅದೊಂಥರ ಸೊಬಗು, ಅದು ಹಾಡಿನ ಸೊಗಡು. ಮುಖಾಂತರ ಅದನ್ನ ಹೌದು, ಹೇಳೋದು. ಇಲ್ಲಿ ಹೆಚ್ಚು ಮಾತುಕತೆಗೆ ಅಷ್ಟು ಅವಕಾಶ ಇರಲ್ಲ. ಬಾಲ್ಯ ಆಯಿತು, ರಂಗಭೂಮಿ ಆಯಿತು, ಜನಪದ ಗೀತೆ, ಸಂಗೀತ ಅದೆಲ್ಲ ಆಯಿತು. ಸಿನಿಮಾ ಜರ್ನಿ ಬಗ್ಗೆ ಹೇಳೋದಾದ್ರೆ? 2017 ಎಕ್ಸಾಕ್ಟ್ಲಿ ನೀನಸ ಮುಗಿಸಿ ತಿರುಗಾಟನೂ ಮಾಡಿ ಒಂದು ಗ್ಯಾಪಲ್ಲಿ ಸರ್ ಜೊತೆ ಕೆಲಸ ಮಾಡ್ತಿದ್ದೆ ಮಕ್ಕಳ ರಂಗಭೂಮಿಯಲ್ಲಿ. ಆವಾಗ ರಂಗಶಂಕರ ಕಡೆಯಿಂದ ಡೈರೆಕ್ಟ್ರ್ ವರ್ಕ್ಶಾಪ್ ಮಾಡ್ತಾಯಿದ್ದೀವಿ ಅಂಥೇಳಿ ಒಂದು ಕಾಲ್ ಆಗಿತ್ತು. ಆವಾಗ ರಾಮಯ್ಯ ಸರ್ ಅವರು ನೀವು ಹೋಗು ಡೈರೆಕ್ಟ್ರ್ ವರ್ಕ್ಶಾಪ್ಗೆ ಅಂತ ಕಳಿಸ್ಕೊಟ್ರು. ಅಲ್ಲಿ ಕರ್ನಾಟಕದಾದ್ಯಂತ 20 ಜನನ ಆಯ್ಕೆ ಮಾಡ್ಕೋತಾರೆ. 20 ಜನನ ಆಯ್ಕೆ ಮಾಡಿಕೊಂಡು ಅವರಿಗೆ 15 ದಿವಸ, ಅಂದರೆ ನಮಗೆ ಎಲ್ಲರಿಗೂ ಸೇರಿ 15-20 ದಿವಸ ಟ್ರೈನಿಂಗ್ ಕೊಡ್ತಾರೆ. ಲೈಟಿಂಗ್ಸ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಬಗ್ಗೆ ಆಗಿರ್ಬೋದು, ಸೆಟ್ಟು ಪ್ರಾಪರ್ಟಿ ಆಗಿರ್ಬೋದು, ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಬೇರೆ ಬೇರೆ ದೇಶದಿಂದ ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ರಿಸೋರ್ಸ್ ಪರ್ಸನ್ಸ್ ಬಂದು ಅಲ್ಲಿ ಕೋಚ್ ಕೊಡ್ತಾರೆ. ಡೈರೆಕ್ಟ್ ಹೇಗೆ ಮಾಡೋದು, ಟೋಟಲಿ ಡೈರೆಕ್ಷನ್ ಬಗ್ಗೆ. ಆವಾಗ ಅದಾದಮೇಲೆ ನಾನು ಒಂದು ನಾಟಕ ಡೈರೆಕ್ಟ್ ಮಾಡಿದೆ, ಒಂದು ಶಹರದ ಸುತ್ತ ಅಂತ, SF ಯೋಗಪ್ಪನವ್ರದ್ದು. ಆ ನಾಟಕ ಶಂಕರ್ನಾಗ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಯಿತು. ನಂದು ಕೂಡ ಒಂದು ನಾಟಕ. ಓವರಲ್ಲಿ 20 ಜನದಲ್ಲಿ 6 ಜನದ ಸೆಲೆಕ್ಟ್ ಮಾಡ್ಕೊಳ್ತಾರೆ. 6 ಜನದಲ್ಲಿ ನಾನೊಬ್ಳು ಹೆಣ್ಮಗಳು ಇದ್ದೆ. ನಾಟಕ ಸೆಲೆಕ್ಟ್ ಆಯಿತು. ಆ ನಾಟಕ ನೋಡಲಿಕ್ಕೆ ಅವತ್ತು ಭಾನುವಾರ ತುಂಬ ಜನ ಬಂದಿದ್ದರು ರಂಗಶಂಕರಕ್ಕೆ. ಜನ ಜಾಸ್ತಿ ಇದ್ದರು. ಆವಾಗ ಸಿನಿಮಾ ಮಂಡಿಯಲ್ಲಿ ಕೆಲಸ ಮಾಡಬೇಕಾಗಿದ್ದಂತಹ ಒಬ್ಬರು ಅಸೋಸಿಯೇಟ್ ಡೈರೆಕ್ಟ್ರು ಕೃಷ್ಣ ಪ್ರತಿಷಾ ಅಂತ, ಅವರು ಬಂದಿದ್ರು ಅನ್ಸುತ್ತೆ ಅಲ್ಲಿಗೆ. ಬಂದು ನಾಟಕ ನೋಡ್ಕೊಂಡು ಹೋಗಿದ್ದಾರೆ. ಆಮೇಲೆ ನಂಬರ್ ಏನು ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ ಅವರು. ಆದಿಮಾಗ್ ಬಂದಿದ್ದಾರೆ, ಬೆಟ್ಟದ ಮೇಲೆ ಬಂದಿದ್ದಾರೆ. ಅಲ್ಲಿ ಹುಡ್ಕೊಂಡು ಬಂದು ನಂಬರೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಆಮೇಲೆ ನಾವು ಕಾಲ್ ಮಾಡ್ತೀವಿ, ಒಂದು ಕ್ಯಾರೆಕ್ಟರ್ ಇದೆ ನೀವು ಮಾಡಬೇಕು ಅಂತ. ಆ್ಯಕ್ಚುಲಿ ನಾನು ಡೈರೆಕ್ಟ್ ಮಾಡಿದ್ದು ಮ್ಯೂಸಿಕ್ ಸೆಟ್ಟಲ್ಲಿದ್ದೆ, ನಾನು ಪಿಟ್ಟಲ್ಲಿ ಆ್ಯಕ್ಟೆಂಡ್ ಮಾಡಿರಲಿಲ್ಲ. ಅಷ್ಟೊತ್ತಿಗೆ ಹುಚ್ಚೇರಿಯ ಹೆಸರಿನ ಪ್ರಸಂಗ ಅಂತ ಕಿರಣ್ ಅವರು ಒಂದು ಶಾರ್ಟ್ ಮೂವಿ ಮಾಡಿದರು, ಕಿರಣ್ ಡೈರೆಕ್ಟ್ ಮಾಡಿದರು. ಅದರಲ್ಲಿ ಆ್ಯಕ್ಟ್ ಮಾಡಿದ್ದೆ. ಆ ಶಾರ್ಟ್ ಮೂವಿ ನೋಡಿಬಿಟ್ಟು ಅವರು ನನಗೆ ಅಲ್ಲಿ ಬಂದಿದ್ದರು ಭೇಟಿ ಮಾಡಲಿಕ್ಕೆ. ಆವಾಗ ಕಾಂಟ್ಯಾಕ್ಟ್ ನಂಬರ್ ಎಕ್ಸ್ಚೇಂಜ್ ಆಗಿ ಹಾಗೆ ನಾನು ಸುಮ್ಮನೆ ಥಿಯೇಟ್ರಲ್ಲಿ ಕೆಲಸ ಮಾಡ್ತಿದ್ದೆ. ಸಡನ್ನಾಗಿ ಕಾಲ್ ಬಂತು, ಇದು ಬಂದುಬಿಟ್ಟು ನಿಮ್ಮದೇ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ತಾಲೂಕು ಹತ್ರ ಶೂಟಿಂಗ್ ಇರೋದು, ನೀವು ಈ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿಬಿಟ್ಟು, ಆ ಮಂಗ ಅನ್ನೋ ಕ್ಯಾರೆಕ್ಟ್ರು, ತೆಲುಗುನಲ್ಲಿ ಮಂಗಮ್ಮ, ಶಾರ್ಟಾಗಿ ಮಂಗ ಅಂತ ಕರೀತಾರೆ. ಕ್ಯಾರೆಕ್ಟ್ರು ರಗಡ್ ಕ್ಯಾರೆಕ್ಟ್ರು ಇದೆ ಅಂತ ಹೇಳಿದ್ರು. ಸೊ ಅದನ್ನು ನಾನು ಮಾಡಿದೆ. ತುಂಬ ಹೆಸರು ತಂದು ಕೊಡ್ತು. ಇಡೀ ಟೀಮು ಕಂಪ್ಲೀಟಾಗಿ, ಒಂದು ಪ್ರೊಡಕ್ಷನ್ ಹೌಸು ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಎನ್ಕರೇಜ್ ಮಾಡಿದ್ರು. ಮತ್ತು ಆ ಸಮಯಕ್ಕೆ ಆ್ಯಕ್ಟ್ ಮಾಡಬೇಕಾಗಿರೋವಂಥ ಸಮಯಕ್ಕೆ ಹೆಂಗಿರಬೇಕು, ಎಷ್ಟು ಅವರು ನೀಟಾಗಿ ನಮ್ಮನ್ನು ನೋಡ್ಕೋಬೇಕು ಅಷ್ಟೆಲ್ಲ ಅಚ್ಚುಕಟ್ಟಾಗಿ ನೋಡಿಕೊಂಡ್ರು ನಮಗೆ. ನಮ್ಮ ತಾಯಿ ಕೂಡ ಕರ್ಕೊಂಡು ಹೋಗಿದ್ದೆ ಆ ಶೂಟಿಗೆ ನಾನು. ಹೋಟೆಲ್ ಬುಕ್ ಮಾಡಿದ್ರು ನಮ್ಮ ತಾಯಿ, ನಾವು ಮತ್ತು ಬೇರೆ ಬೇರೆ ಆರ್ಟಿಸ್ಟ್ ಎಲ್ಲ ಒಟ್ಟೊಟ್ಟಿಗೆ ಇದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಡೈರೆಕ್ಟ್ರ್ ಸರ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದರು. ಪ್ರವೀಣ್ ಕಂದ್ರೇಗುಲ ಅಂತ, ಎಲ್ಲ ಅಷ್ಟೇ, ಕೃಷ್ಣ ಪ್ರತ್ಯೂಷ, ವಸಂತ್ ಮಾರಿಗಂಟಿ ಸರು, ಮತ್ತು ತುಂಬ ಜನ ಎಲ್ಲ ನಮ್ಮ ಕೋ ಆರ್ಟಿಸ್ಟ್ಗಳು ಎಲ್ಲನೂ ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು. ತುಂಬ ಖುಷಿ ಆಯಿತು. ಅಲ್ಲೊಂದು ನನಗೆ ಕಾನ್ಫಿಡೆನ್ಸ್ ಬಂದಿದ್ದು, ಓಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಚೆನ್ನಾಗಿ ಮುಂದುವರಿಬೋದು ಅಂದರೆ ಹಿಂಗಿರುತ್ತೆ ಅಂತ. ಅಂದರೆ ಅಷ್ಟು ಮಟ್ಟಿಗೆ ಕಂಫರ್ಟಬಲ್ ಆಗಿತ್ತು ಆ ಟೀಮ್ ನನಗೆ.
ಅಂದರೆ ಈಗ ರಂಗಭೂಮಿ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ನಿಮ್ಗೆ ಏನು ಅನ್ನಿಸ್ತು, ಸಿನಿಮಾಗೂ ರಂಗಭೂಮಿಯಲ್ಲೂ ಅಭಿನಯ ಮಾಡೋದಕ್ಕೆ? ಆ, ರಂಗಭೂಮಿಯಲ್ಲಿ ನಾವು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಇಷ್ಟು ಡಿಸ್ಟೆನ್ಸ್ ಅಂತ ಇರುತ್ತೆ ಆಡಿಯನ್ಸ್ಗೂ ಮತ್ತು ನಮಗೆ. ಎಷ್ಟೋ ಒಂದು 10 ಅಡಿ ಅಥವಾ 15 ಅಡಿ 20 ಅಡಿ ಅಷ್ಟು ಡಿಸ್ಟೆನ್ಸ್ ಇರುತ್ತೆ. ನಮ್ಮ ಧ್ವನಿ 20 ಅಡಿಯಿಂದ ಮತ್ತೆ ಇನ್ನೊಂದಷ್ಟು 20 ಅಡಿ ತನಕ ಆಡಿಯನ್ಸ್ ಕೂತಿರ್ತಾರೆ ಅಂದ್ಕೊಳ್ಳಿ. ಒಂದು 15 ರಾ 20 ರಾನಲ್ಲಿ ಕೂತಿರ್ತಾರೆ ಸ್ಟೆಪ್ ಬೈ ಸ್ಟೆಪ್ ವೈಸ್. ಅವ್ರು ಕೊನೆಯವ್ರಿಗೆ ಕೇಳಿಸೋಷ್ಟು ಕೂಡ ಧ್ವನಿ ಇರಬೇಕು. ಅವಾಗ ನಾವೇನು ಹೆಂಗೆ ಹೇಳಬೇಕಾಗತ್ತೆ, ಏನೋ ಅಂತ ಹೇಳಬೇಕಾಗತ್ತೆ. ಡೈಲಾಗ್ಸ್ ಅದೇ ಒಂದು ಫ್ರೇಮ್ ನಮ್ಮ ಒಂದು ಇಷ್ಟು ಡಿಸ್ಟೆನ್ಸ್ ಇರುತ್ತೆ. ಇಲ್ಲಿ ಆಡಿಯನ್ಸ್ನ ಇಲ್ಲಿ ಇದು ಮಾಡ್ಕೊಳಕ್ಕಾಗಲ್ಲ, ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅವರು ಒಂದು ಔಟ್ಪುಟ್ ಬಂದಮೇಲೆ ಅವ್ರ ಮೊಬೈಲಲ್ಲೋ ಒಂದು ಸ್ಕ್ರೀನ್ ಮೇಲೆ ನೋಡ್ತಾರೆ, ಎಷ್ಟು ಡಿಸ್ಟೆನ್ಸಲ್ಲಾದರೂ ನೋಡ್ಬೋದು. ಅದಕ್ಕೊಂದು ಸೌಂಡು ವಾಲ್ಯೂಮ್ ಇದು ಸೆನ್ಸು ಮತ್ತು ಎಕ್ಸ್ಪ್ರೆಷನ್ ಸೆನ್ಸು ಇಟ್ಕೊಂಡು ಮಾಡಬೇಕಾಗತ್ತೆ. ಇಲ್ಲಿ ಕ್ಯಾಮ್ರಾಗೆ ಮಾಡ್ತಿದ್ದೀವಿ ಅಂದರೆ ಏನೋ ಅಂತ ಹೇಳಬೇಕಾಗುತ್ತೆ. 50 ಜನ ಕೇಳಿಸೋ ಏನೋ ಅಂತ ಹೇಳಬೇಕಾಗತ್ತೆ. ಹಾಗೆ ಅಂದರೆ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತಾ, ಅಂದರೆ ಅಲ್ಲಿಗೂ ಇಲ್ಲಿಗೂ? ಅಂದರೆ ಹೌದು, ಮಸಲ್ಸು ಅಥವಾ ಒಂದು ಬಾಡಿ ಲ್ಯಾಂಗ್ವೇಜು ತುಂಬ ಎಕ್ಸ್ಟರ್ನಲ್ ಆಗಿ ಮಾಡಬೇಕಾಗುತ್ತೆ. ಏನೋ ಏನೋ ಅಂತ, ಅದೇ ಕ್ಯಾಮ್ರಾಗೆ ಏನೋ ಏನೋ ಹಿಂಗೆ ಹೇಳಬೇಕಾಗುತ್ತೆ. ಆ ಥರ. ಈಗ ರಿಯಲ್ ಲೈಫಲ್ಲಿ ನೋಡೋಕ್ಕೆ ಸ್ವಲ್ಪ ಸಾಫ್ಟಾಗಿ ಅನ್ನಿಸ್ತೀರಾ, ಅದರಲ್ಲಿ ರಗಡ್ ಪಾತ್ರ ಅಂತ ಹೇಳಿದ್ರಿ. ಅದು ಒರಿಜಿನಲ್ ಯಾವುದು, ರಗಡ್ ಸಾಫ್ಟ? ಆ್ಯಕ್ಚುಲಿ ನಂದು ಸ್ವಲ್ಪ ಒರಟು ಕ್ಯಾರೆಕ್ಟರ್ ನಂದು. ನಾನು ಹೇಳಿದ್ನಲ್ಲ, ಅಂದರೆ ನಮ್ಮ ತಾಯಿಯವರು ತಿದ್ದೋದಕ್ಕೆ ಹಂಗೆ ಹೊಡಿತಿದ್ದಿದ್ದು, ಹೋಗ್ತೀಯಾ ಬೇರೆಯವ್ರ ಮನೆಗೆ ಅಂತ. ಅದು ತುಂಬ ಸತ್ಯ ಆಗಿತ್ತು ಆಗಿನ ಕಾಲದಲ್ಲಿ. ಅಂದರೆ ನಾನು ಸಣ್ಣವಳಿದ್ದಾಗ ಅಕ್ಕಪಕ್ಕ ಮನೆಯವ್ರ ಬಾಯಿಗೆ ಬೀಳ್ಬಾರ್ದು ಅಂತ ಹೇಳ್ತಾರಲ್ಲ, ಆ ಕಾರಣಕ್ಕೆ ಸರಿಯಾಗಿ ಹೊಡಿತಿದ್ರು. ನಾನಂತೂ ಸಿನಿಮಾ ಹುಚ್ಚಿ ಜಾಸ್ತಿ, ಸಿಕ್ಕಾಪಟ್ಟೆ. ಈಗ ಸ್ಕೂಲಿಂದ 4:15 ಗಂಟೆಗೆ ಬಂದರೆ ನಮ್ಮಮ್ಮ ಬರ್ತಿದ್ದಿದ್ದು ಕೆಲಸ ಮುಗಿಸ್ಕೊಂಡು 6-7 ಗಂಟೆ ಆಗ್ತಿತ್ತು. 5 ಗಂಟೆಗೆ ಬಂದವಳು ನಮ್ಮಮ್ಮ ಇನ್ನೇನು ಅರ್ಧ ಗಂಟೆ 20 ನಿಮಿಷ ಮುಂಚೆ ಬರ್ತಾಳೆ ಅನ್ನುವಾಗ ಅವಾಗ ಓಡೋಡಿ ಹೋಗೋದು, ನೀರು ತುಂಬಿಸ್ಕೊಂಡು ಬಂದು ಇಟ್ಬಿಡೋದು, ಪಾತ್ರೆ ತೊಳೆದ್ಬಿಡೋದು, ಚಲಾಬಿಲಿ ಆ ಥರ ಮಾಡ್ತಿದ್ದಿದ್ದು. ಅದಕ್ಕೆ ಹೊಡಿಯೋಳು. ಅದಕ್ಕೆ ಹೊಡಿತಿದ್ದಕ್ಕೆ ದಿನ ಹೊಡಿಯೋ ಬದಲು ನಾನು ಒಂದೇ ಸಲ ಬಾವಿಯಲ್ಲಿ ಹಾಕ್ಬಿಡ್ರಿ ಅಂತೆಲ್ಲ ಆನ್ಸರ್ ಮಾಡ್ತಿದ್ದೆ. ಅಂದರೆ ಏನು ಇಟ್ಕೊಳ್ತಿರ್ಲಿಲ್ಲ, ಅವಾಗ ಬಂದಿದ್ದು ಮನಸ್ಸಿಗೆ ಏನು ಬರ್ತಿತ್ತು ಅದನ್ನ ಹಂಗೆ ಹೇಳ್ಬಿಡ್ತಿದ್ದೆ. ಆ ಸಿನಿಮಾ ಬಂಡಿ ಫಿಲಮ್ಗೆ ಕ್ಯಾರೆಕ್ಟರ್ ಸೂಟ್ ಆಗಿದೆ. ಒಂದ್ಸಲ ಸ್ಕೂಲ್ ಬ್ಯಾಗಲ್ಲಿ ಎಷ್ಟು ಹಿಡಿಯುತ್ತೆ ಬಟ್ಟೆ, ಒಂದು 3 ಅಥವಾ 2 ಜೊತೆ ಅಷ್ಟೇ, ಮಾಮೂಲಿ ಚಿಕ್ಕ ಬ್ಯಾಗು ಇಟ್ಕೊಂಡು ಊರ್ ಬಿಟ್ಟು ಹೋಗ್ತಾ ಇದ್ದೀನಿ, ಎಲ್ಲಾನ ಹೋಗ್ಬಿಡೋಣ ಅಂತ. ಆವಾಗ ಹಿಂದೆನೆ ಬಂದು ರಪ್ಪಂತ ಕೊಟ್ಲು ಬೆನ್ನಿಗೆ. ಯಾಕೆ ಕೂಲಿನಲ್ಲಿ ಕೂಲಿನಲ್ಲಿ ಮಾಡಿ ಸಾಕಿರೋದು ಇದಕ್ಕೇನಾ, ನಡಿ ಮನಿಕೆ ಅಂತ ಹೇಳ್ಬಿಟ್ಟು ಮನೆ ಕರ್ಕೊಂಡು ಬಂದು, ಮತ್ತೆ ತಿನ್ನುವಾಗ್ಲೂ ಹಠನೇ ನಂದು. ಆ ಥರ ಇತ್ತು ನಂದು. ಒಂದು ಸ್ವಲ್ಪ ತಿಂತಾನೆ ಇರಲಿಲ್ಲ, ಮತ್ತು ಹೊಡೆದ್ರೇನೆ ತಿಂತಾ ಇದ್ದಿದ್ದು, ಹೊಡಿತಾಳೆ ಅನ್ನೋ ಕಾರಣಕ್ಕೆ ತಿಂತಾ ಇದ್ದಿದ್ದು, ತಿಂತಾನೆ ಇರಲಿಲ್ಲ. ಆ ಥರ ಹೊರಟು. ಮತ್ತು ನಾವು ನೋಡಿದ್ದು ಕ್ಯಾರೆಕ್ಟರ್ಗಳು ಕೂಡ ಒಂದಷ್ಟು, ಇವಾಗ ಯಾವುದೋ ಒಂದು ಅಜ್ಜಿ ಇರ್ತಾಳೆ, ರಸ್ತೆ ಮೇಲೆ ತರಕಾರಿ ಮಾರ್ತಿರ್ತಾಳೆ, ಆಮೇಲೆ ಎಲ್ಚೆ ಹಣ್ಣು, ನೆಲ್ಲಿಕಾಯಿ, ನಾವು ಸ್ಕೂಲ್ ಡೇಸಲ್ಲಿದ್ದಾಗ, ಆಮೇಲೆ ಏನೇನೋ ಹಣ್ಣುಗಳೆಲ್ಲ ಮಾರ್ತೀವಿ, ಇದು ನೇರಳೆ ಹಣ್ಣು ಇವೆಲ್ಲ. ಆವಾಗ ಹೆಂಗೆ ಅವರು ರಿಯಾಕ್ಟ್ ಮಾಡ್ತಾರೆ, ಆ ಒಂದು ಸಣ್ಣ ಇಮ್ಯಾಜಿನೇಷನ್ಸು, ಸಣ್ಣ ಘಟನೆಗಳೆಲ್ಲ ನಮ್ಮಲ್ಲಿ ಉಳಿದ್ಬಿಟ್ಟಿರುತ್ತೆ. ಆ್ಯಕ್ಟಿಂಗ್ ಅನ್ನೋದು ಆನ್ ಸ್ಪಾಟ್ ಬರೋದಲ್ಲ, ಅದು ಎಷ್ಟೋ ಅನುಭವಗಳು, ಯಾವುದಾದ್ರು ಘಟನೆಗಳು ಅವ್ರ ಮನಸ್ಸಲ್ಲಿ ಹೋಗಿ ಅದು ಅನುಕರಣೆ ಮುಖಾಂತರನೋ ಅಥವಾ ನಡೆದ ಘಟನೆಯಿಂದನೋ ಆಗಿ ಬರೋ ಅಂಥದ್ದು ಎಮೋಷನ್ಸ್ ಆಗಿರ್ಬೋದು ಅಥವಾ ಒಂದು ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಆ ಥರ ಏನೋ ಒಂದು ಕ್ಯೂಟ್ ಮೂಮೆಂಟ್ಸ್ ಆಗಿರ್ಬೋದು, ಎಲ್ಲ ಅವುಗಳ ಕ್ರೋಢೀಕರಣ ಅವು. ಸೊ ಅದನ್ನೆಲ್ಲ ಮಾಡಿಕೊಂಡು ನಾನು ಕೂರ್ಗಾಯಿಲ್ಲ ಅಮ್ಮ ಕದ ಟೊಮೆಟೊಲೋ ಎರ್ಗಡ್ಲೋ ಅಂತ ಮುನ್ಕಾಯಿಲ್ಲ ಆ ಥರ ಮಾರೋ ಅಂಥ ಕ್ಯಾರೆಕ್ಟ್ರು. ಸೊ ಅವ್ರಿಗೆ ಅದು ಇಷ್ಟ ಆಗಿದೆ. ಆಮೇಲೆ ಆ ಸ್ಲ್ಯಾಂಗ್ ಕೂಡ ಇಷ್ಟ ಆಗಿದೆ, ಕೋಲಾರ ಸ್ಲ್ಯಾಂಗು ಅವ್ರಿಗೆ ಇಷ್ಟ ಆಗಿನೇ ಅದೇ ಸ್ಲ್ಯಾಂಗಲ್ಲಿ ಸಿನಿಮಾ ಮಾಡಿದ್ದವರು ಪ್ರವೀಣ್ ಕಂದ್ರೇಗುಲ ಅವರು. ಹಾಗಾಗಿ ಆ ಕ್ಯಾರೆಕ್ಟರ್ ಸಿಕ್ತು. ಆ ಕ್ಯಾರೆಕ್ಟರ್ಗೆ 200 ಜನನ ಆಡಿಷನ್ ಮಾಡಿದ್ರಂತೆ ಅವರು. ಸೊ ಕೊನೆಗೆ ನಾನು ಸೆಲೆಕ್ಟ್ ಆದೆ. ತುಂಬ ಥ್ಯಾಂಕ್ಸ್ ಸಿನಿಮಾ ಬಂಡಿ ಟೀಮ್ಗೆ. ಅದೇ ಸಾಂಗ್, ಇದು ಫಿಲಮ್ಗೆ ಸಾಂಗ್ ನೀವೇ ಹಾಡಿದ್ದೀರಾ? ಒಂದು ಹಾಡು ಹಾಡಿದ್ದೀನಿ ಅದರಲ್ಲಿ. సింతాకు సెట్టు కింద సుద్దు మన్నెత్తుకోని నా సొట్ట సెంపల మగుడే వస్తాడని చూస్తా ఉండా,
సుటానిపు బుగ్గన పెట్టి కునుకులేక కూసోని ఉండారు అయ్యారే భావా ಅಂತ. ಚೆನ್ನಾಗಿದೆ. ಅಂದ್ರೆ ಸಾಂಗ್ ಆಡೋದಕ್ಕೆ ನೀವು ಸಿಂಗರ್, ಅದಕ್ಕೆ ಆಕ್ಟರು ನೀವೇನೆ. ಹೌದು. ಬಿಗ್ ಸ್ಕ್ರೀನಲ್ಲಿ ನಿಮ್ಮನ್ನು ನೀವು ನೋಡಿ ಆ ಕ್ಷಣ ಹೆಂಗಿತ್ತು? ಆಕ್ಚುಲಿ ಇದು ಕೊರೋನಾ ಟೈಮಲ್ಲಿ ಆಗಿದ್ದು ಸಿನಿಮಾ. ಆಫ್ಟರ್ ಕೊರೋನಾ ಇದು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ರು ನಮ್ಮ ಡೈರೆಕ್ಟ್ರು. ಆಮೇಲೆ ನಮ್ಮ ಕೋಲಾರ ಭಾಗದಲ್ಲೆಲ್ಲನೂ ರಿಲೀಸ್ ಆಗುತ್ತೆ ಥಿಯೇಟ್ರ್ಗಳಲ್ಲೆಲ್ಲ. ಆವಾಗ ನನ್ನ ಕ್ಲಾಸ್ಮೇಟ್ಸು, ನನ್ನ D.Ed ಕ್ಲಾಸ್ಮೇಟ್ಸು, ಡಿಗ್ರಿ ಕ್ಲಾಸ್ಮೇಟ್ಸು, ಲೆಕ್ಚರರ್ಸು, ನಮ್ಮ ರಿಲೇಷನ್ಸ್ ಎಲ್ಲ ನೋಡ್ತಾರೆ ಅಂತ ಭಾಳ ಆಸೆ ಇಟ್ಕೊಂಡಿದ್ವಿ. ಆಮೇಲೆ ಏನಾಯ್ತು, ಅದು OTTಯಲ್ಲಿ ರಿಲೀಸ್ ಆಯಿತು. ಅದಕ್ಕೆ ಸ್ವಲ್ಪ ನಮ್ಮ ಕಡೆ ರೀಚ್ ಆಗೋದು ಕಮ್ಮಿ ಆಯಿತು, ಅಂದರೆ ನನ್ನ ಕೋಲಾರ ಭಾಗದಕ್ಕೆ. ಅದರ್ವೈಸು ಫಿಲಮ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಸೆನ್ಸಿಬಲ್ ಆಗಿರೋರಿಗೆಲ್ಲ ತುಂಬ ಚೆನ್ನಾಗಿ ರೀಚ್ ಆಗಿದೆ ಅದು. ಶರಣ್ ಸರ್ ನನ್ನ ಕಾಲ್ ಮಾಡಿದರು, ಅಧ್ಯಕ್ಷ ಸಿನಿಮಾ ಹೀರೋ, ನಮ್ಮ ಗುರು ಶಿಷ್ಯರ ಸಿನಿಮಾ ಹೀರೋ ಸರ್. ಮಂಡ್ಯ ರಮೇಶ್ ಸರ್ ಕಾಲ್ ಮಾಡಿದರು, ಅಚ್ಯುತ್ ಸರ್ ಕಾಲ್ ಮಾಡಿ ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ಒಂದಷ್ಟು ಜನ ಎಲ್ಲ ಆರ್ಟಿಸ್ಟ್ ಎಲ್ಲ ಚೆನ್ನಾಗಿ ಮಾಡಿದೆಯಾ ಕ್ಯಾರೆಕ್ಟ್ರು, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದ್ರು. ಒಳ್ಳೆ ಹೆಸರು, ಒಂದು ಒಳ್ಳೆ ಸ್ಟಾರ್ಟಪ್, ನನಗೆ ಒಳ್ಳೆ ಡೆಬ್ಯೂ ನನಗೆ ಆ ಸಿನಿಮಾ ಯಾವತ್ತೂ ಮರೆಯೋಕ್ಕಾಗಲ್ಲ. ಈಗ ಗಾಯಕಿ ಅಥವಾ ನಟಿ ಅಂತ ಬಂದರೆ ಯಾವ ಕ್ಷೇತ್ರ ಜಾಸ್ತಿ ಇಷ್ಟ? ಚೂಸ್ ಮಾಡೋದು ಯಾವುದು? ಇದು ಬಹಳ ಕಷ್ಟ. ಆಮೇಲೆ ನನ್ನ ವಿಚಾರದಲ್ಲಿ ತುಂಬ ಕ್ಲಿಯರ್ ಇದು. ನಾನು ಅಭಿನಯ ಮತ್ತು ಹಾಡು ಎರಡು ಒಟ್ಟಿಗೆ ಮಾಡಿದವಳಲ್ವಾ. ಓಕೆ. ಜನಪದ ರಂಗಭೂಮಿ ಮುಖಾಂತರ ಹಾಡು, ಲಾಲಿ ಹಾಡು ಮತ್ತು ಬೇರೆ ಜನಪದ ಗೀತೆಗಳು ಹಾಡ್ತಿದ್ದೆ. 8ನೇ ಕ್ಲಾಸ್ಗೆ ನಾನು ಅಭಿನಯ ಮತ್ತು ಇದು ಹಾಡುಗಾರಿಕೆಯಲ್ಲಿ ಬಂದದ್ರಿಂದ ಎರಡು ಸಮಾನವಾಗಿ ನೋಡ್ತೀನಿ. ತುಸು ಹೆಚ್ಚು ಹೃದಯಕ್ಕೆ ಹತ್ತಿರವಾಗಿರೋದು, ಸ್ವಲ್ಪ ಸಂತೃಪ್ತಿ ಕೊಡೋದು ಅಂತಂದರೆ ಹಾಡು ಅಂತ ಹೇಳ್ಬೋದು. ಸ್ಟಾರ್ ನಟರ ಜೊತೆ ಏನಾದರೂ ಅಭಿನಯ ಮಾಡೋದಕ್ಕೆ ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ನೀವಾಗಿದ್ರೆ ಖಂಡಿತ ಅಭಿನಯ ಕಡೆ ಹೋಗ್ತೀರಾ? ಖಂಡಿತ ಮಾಡ್ತೀನಿ. ಸಂಗೀತ ನಿರ್ದೇಶಕರು ಯಾರಾದರೂ ನಿಮ್ಗೆ ಏನಾದರೂ ಆಫರ್ಗಳು ಕೊಟ್ಟರೆ ಅದಕ್ಕೂ ಕೂಡ ಸಹಿ ನೀವು ಹಾಡೋದಕ್ಕೂ ಖಂಡಿತ. ಸಿನಿಮಾದಲ್ಲಿ ಸಂಗೀತ ಅಂತ ನಿಮ್ಗೆ ಅವಕಾಶ ಕೊಟ್ಟಾಗ ಬರೀ ಜನಪದ ಗೀತೆಯ ಶೈಲಿಗಳನ್ನೇ ಆಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಎಲ್ಲ ಥರ ಸಾಂಗ್ಗಳು ಆಡೋಕ್ಕೆ ಇಷ್ಟಪಡ್ತೀರಾ? ಒಬ್ಬ ಗಾಯಕಿಯಾಗಿ ಎಲ್ಲ ಥರದ ಹಾಡುಗಳನ್ನ ಹಾಡಬೇಕು ಅಂತ ಇರುತ್ತೆ ಮ್ಯಾಮ್. ಬಹುಪಾಲು ನಾವು ಯಾವುದನ್ನು ಹೆಚ್ಚಿಗೆ ಹಾಡ್ತಿರ್ತೀವಿ, ಯಾವುದನ್ನು ಅಭ್ಯಾಸ ಮಾಡ್ತಿರ್ತೀವಿ, ಅದೇ ಹೆಚ್ಚು ಪ್ರತಿಫಲ ಕೊಡೋವಂಥದ್ದು. ಅದನ್ನು ಹೊರತುಪಡಿಸಿನೂ ನಾನು ಸಿನಿಮಾಗಳಿಗೆ ಹಾಡಿದ್ದೀನಿ. ಇದು ರಾಜಯೋಗ ಸಿನಿಮಾ, ಧರ್ಮಣ್ಣ ಅವರು ಆ್ಯಕ್ಟ್ ಮಾಡಿರೋಂಥ ಸಿನಿಮಾದಲ್ಲಿ ರವೀಂದ್ರ ಸೊರಗಾವಿ ಸರ್ ಮತ್ತು ನಾನು ಕಾಂಬಿನೇಷನಲ್ಲಿ ಹಾಡಿದ್ದೀನಿ. ಮತ್ತು ನಂದೇ ಪಾಲರ್ ಸಿನಿಮಾದಲ್ಲಿ ಒಂದು ರೆವಲ್ಯೂಷನರಿ ಸಾಂಗ್ ಹಾಡಿದ್ದೀನಿ. ಒಂದೊಂದೇ ಕಿಡಿ ಸೇರುತ್ತಾ ಆಗುತ್ತೆ ಕಾಡ್ಗಿಚ್ಚು, ಒಂದಾಗಿ ಮುನ್ನುಗ್ಗೋಣ ಗೆಲ್ಲೋದೆ ನಮಕೆಚ್ಚು ಅಂತ ಆ ಥರ. ಮತ್ತು ಇದು ಸಿನಿಮಾ ಬಂಡಿಯಲ್ಲಿ ಇದು ಹಾಡಿದ್ದೀನಿ. ಮತ್ತು 1920-21 5 ಜನ ಗಾಯಕಿಯರ ಹಾಡಿದ್ದೀವಿ ಒಟ್ಟಿಗೆ ಸೇರಿ. ಒಂದು ಹಾಡಿದ್ದೀನಿ, ಒಂದು 4-5 ಸಿನಿಮಾದಲ್ಲಿ ಹಾಡಿದ್ದೀನಿ. ಖಂಡಿತವಾಗ್ಲೂ ಎಲ್ಲ ಥರದ ಹಾಡುಗಳನ್ನು ಕಲಿಬೇಕು ಅನ್ನೋ ಆಸೆ ನನಗೂ ಇದೆ, ಹಾಡಬೇಕು ಅನ್ನೋ ಆಸೆನೂ ಇದೆ. ಇವಾಗ ರಂಗಭೂಮಿಗೆ ಹೆಚ್ಚು ಅವಕಾಶಗಳು ಬರ್ತಿದೆಯಾ, ಸಿನಿಮಾಗೆ ಬರ್ತಿದೆಯಾ, ಹಾಡಾಡೋದಕ್ಕೆ ಬರ್ತಿದೆಯಾ? ಯಾವ ಕ್ಷೇತ್ರಕ್ಕೆ ಜಾಸ್ತಿ ಇವಾಗ ಆಫರ್ ಬರ್ತಾ ಇದೆ? ಆ್ಯಕ್ಚುಲಿ ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಹೆಚ್ಚು ಆಫರ್ಸ್ ಬರ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ತನಕ ನಾನು ಸುಮಾರು ಒಂದು 10-11 ಸಿನಿಮಾ ಮಾಡಿದ್ದೀನಿ. ನನ್ನ ಮೊದಲ ಕಿರುಚಿತ್ರ ಹುಚ್ಚೇರಿಯ ಹೆಸರಿನ ಪ್ರಸಂಗ, ಕಿರಣ್ ಅವರು ಡೈರೆಕ್ಟ್ ಮಾಡಿದ್ದು. ತದನಂತರ ನನ್ನ ಫಸ್ಟ್ ಡೆಬ್ಯೂ ತೆಲುಗುನಲ್ಲಿ ಸಿನಿಮಾ ಬಂಡಿ. ಅದಾದಮೇಲೆ ಮನ್ಸೂರೆ ಸರ್ ಅವರು ವಿಮರ್ಶ ಅಂತ ಹೇಳ್ಬಿಟ್ಟು ಇನ್ನೊಂದು ಕಿರುಚಿತ್ರದಲ್ಲಿ ಅಭಿನಯ ಮಾಡಿದ್ದೀನಿ. ಅವರು ಡೈರೆಕ್ಷನ್ನಲ್ಲಿ ಇರೋವಂಥದ್ದು, TS ನಾಗಭರಣ ಸರ್ ಅವ್ರ ಜೊತೆಯಲ್ಲಿ. ಆಮೇಲೆ ಇನ್ನೊಂದು ಕಿರುಚಿತ್ರ ಅಂದರೆ ಮೊನ್ನೆ ರಾಜಪ್ಪ ದಳವಾಯಿ ಸರ್ ಅವರು ಹರಿಶ್ಚಂದ್ರ ಅಂತ ಒಂದು ಡೈರೆಕ್ಟ್ ಮಾಡಿದ್ರು. ಇನ್ನು ಮೇನ್ ಸ್ಟ್ರೀಮ್ ಮೂವೀಸು ಅಂತಂದರೆ ಪಾಲಾರ್, ಗುರು ಶಿಷ್ಯರು, ರಮೇಶ ಸುರೇಶ, ಆಮೇಲೆ 1920-21, ಹೆಬ್ಬುಲಿ ಕಟ್, ಆಮೇಲೆ ತೆಲುಗು ಶುಭಂ ಇತ್ತೀಚೆಗೆ ರಿಲೀಸ್ ಆಯ್ತಲ್ಲ, ಅದರಲ್ಲಿ ಆ್ಯಕ್ಟ್ ಮಾಡಿರೋದ? ಹೌದು, ಮಾಡಿದ್ದೀನಿ. ಆಮೇಲೆ ಮಂತ್ ಆಫ್ ಮಧು ಅಂತ ಹೇಳ್ಬಿಟ್ಟು ಇನ್ನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ತೆಲುಗು ಸಿನಿಮಾದಲ್ಲಿ. ಇನ್ನೊಂದು ತೆಲುಗು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಅದಿನ್ನೂ ರಿಲೀಸ್ ಆಗಿಲ್ಲ, ರಿಲೀಸ್ ಆಗಬೇಕು. ಒಟ್ಟು 4 ತೆಲುಗು ಸಿನಿಮಾಗಳು,
ಮೇನ್ ಸ್ಟ್ರೀಮಾಗಿ ಅಂದರೆ ನಾನೇ ಲೀಡಾಗಿ ಮಾಡಿರೋವಂಥ ಸಿನಿಮಾಗಳು ಪಾಲರ್ ಮತ್ತು ಹೆಬ್ಬುಲಿ ಕಟ್. ತೆಲುಗು ಚಿತ್ರದಲ್ಲಿ ನಟಿಸಿದ ನಂತರ ಯಾರಾದರೂ ಸ್ಟಾರ್ ನಟರು ತೆಲುಗುನಲ್ಲಿ ನಿಮ್ಮನ್ನ ಯಾರನ್ನಾದರೂ ಗುರುತಿಸಿದಾರಾ ನಿಮ್ಮನ್ನು, ಅಥವಾ ಅಲ್ಲಿ ಡೈರೆಕ್ಟರ್ಗಳೇನಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾರಾ ನಿಮ್ಮ ಅಭಿನಯದ ನಂತರ? ಡೆಫಿನೆಟ್ಲಿ. ಅಂದರೆ ಈಗ ನಾನು ಹೇಳೋದ್ನಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಶರಣ್ ಸರ್ ಆಗಿರ್ಬೋದು, ಅದಕ್ಕೇ ಅದು ಗುರು ಶಿಷ್ಯರನಲ್ಲಿ ಜಡೇಶ್ ಸರ್ ಅವ್ರನ್ನ ಕರೆಸಿ ಹಲವಾರು ನಿರ್ದೇಶಕರಿಗೆ ರೀಚ್ ಆಗಿತ್ತು ಆ ಸಿನಿಮಾ. ಜಡೇಶ್ ಸರ್ ಇದ್ದಾರಲ್ಲ, ಸುಧೀರ್ ಸರ್, ತರುಣ್ ಸುಧೀರ್ ಸರ್, ಇವರೆಲ್ಲಗೆ ಆಗಿದೆ ಅದು, ಅಂದರೆ ರೀಚ್ ಆಗಿದ್ದೀನಿ ಕೂಡ. ಹಾಗೆಯೇ ನಾನು ಆ್ಯಕ್ಚುಲಿ ಆವಾಗ MAಗೆ ಜಾಯ್ನ್ ಆಗಿಬಿಟ್ಟು 3rd ಸೆಮ್ ಓದ್ತಿದ್ದೆ. ಆವಾಗ ಅಖಂಡ ಪ್ರೊಡಕ್ಷನ್ ಕಡೆಯಿಂದ, ಬಾಲಯ್ಯ ಅವ್ರದ್ದು ಅಖಂಡ ಪ್ರೊಡಕ್ಷನ್ ಕಡೆಯಿಂದ ಕಾಲ್ ಬಂದಿತ್ತು. ಸುಮಾರು ಕಾಸ್ಟಿಂಗ್ ಡೈರೆಕ್ಟ್ರುಗಳೆಲ್ಲ ಕಾಲ್ ಮಾಡಿದರು ನನಗೆ. ಆವಾಗ ನನ್ನದೇ ತಪ್ಪು, ನಾನು ಇದರಲ್ಲಿ ನಾನು ತೊಡಸ್ಕೊಂಡಿದ್ರಿಂದ ಬೆಳಿಗ್ಗೆ 7ರಿಂದ ಸಂಜೆ 5 ಗಂಟೆ ತನಕ ಕಂಪ್ಲೀಟಾಗಿ ಕೋರ್ಸಲ್ಲಿ ಇರಬೇಕು, ನನ್ನ ಸಬ್ಜೆಕ್ಟು ನಾನು ಗೋಲ್ಡ್ ಮೆಡಲ್ ತೊಗೊಬೇಕು ಅನ್ನೋ ಒಂದು ಉದ್ದೇಶದಿಂದ ತೊಡಸ್ಕೊಂಡಿದ್ದರಿಂದ ಅದಕ್ಕೆ ನಾನು ಅಂದರೆ ಫಾಲೋ ಅಪ್ ಮಾಡಲಿಕ್ಕಾಗಲಿಲ್ಲ. ಅದನ್ನು ಹೊರತುಪಡಿಸಿನೂ ನಮ್ಮ ಸಿನಿಮಾ ಬಂಡಿ ಪ್ರೊಡ್ಯೂಸರ್ಸು ಗೋವಾದಲ್ಲಿ ಫಿಲಮ್ ಫೆಸ್ಟಿವಲ್ಗೆಲ್ಲ ಕರೆಸಿ ಅಲ್ಲಿ ಒಂದು ಪಾರ್ಟಿ ಎಲ್ಲ ಕೊಡಿಸಿ ನಮಗೆಲ್ಲನೂ. ಸೊ ಅವರು ತುಂಬ ಎಂಜಾಯ್ ಮಾಡೋದು ಮತ್ತು ಇಷ್ಟಪಟ್ಟು, ಅಂದರೆ ಎಲ್ಲ ಹಿಟ್ ಆಗಿದೆ ಸಿನಿಮಾ ಅನ್ನೋ ಕಾರಣಕ್ಕೆ ಇಷ್ಟಪಟ್ಟು ಅವರು ನಮಗೆಲ್ಲ ಟ್ರೀಟ್ ಕೊಡಿಸಿದ್ದಾರೆ. ಆಮೇಲೆ ಹಲವಾರು ಸಿನಿಮಾ ಡೈರೆಕ್ಟರ್ಗಳಿಗೆ ರೀಚ್ ಆಗಿದೆ. ಆ ಸಂದರ್ಭದಲ್ಲಿ ತುಂಬ ಜನ ಇಂಟರ್ವ್ಯೂ ಮಾಡುವಾಗ ಆ ಬಿಸಿಯಲ್ಲಿ ತುಂಬ ಜನ ನಿರ್ದೇಶಕರು ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ. ಬಹುಶಃ ಆವಾಗ ಅದೇ ಕಾಲ್ ಮೇಲೆ ಕಾಲ್ ಬರ್ತಿದ್ದು ನನಗೆ, ನಾನು ಫಾಲೋ ಅಪ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನನಗೆ ಅಲ್ಲಿ ಡಿಸ್ಕನೆಕ್ಟ್ ಆಯಿತು ಅಂತ ಅನಿಸುತ್ತೆ. ಬಟ್ ಇವಾಗ ನಾನು ಶುಭಮ್ ಮತ್ತು ಬೇರೆ ಬೇರೆ ಸಿನಿಮಾಗಳ ಮುಖಾಂತರ ಮತ್ತೆ ನಾನು ರೀಕನೆಕ್ಟ್ ಆಗ್ತಿದ್ದೀನಿ, ಮಾಡ್ತಾಯಿದ್ದೀನಿ ಸಿನಿಮಾ. ಕನ್ನಡದಲ್ಲೂ ಯಾವುದಾದ್ರೂ ಪ್ರೊಡಕ್ಷನ್ ಹೌಸ್ಗಳು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾರಾ? ಹೌದು, ಹೊಂಬಳೆ ಪ್ರೊಡಕ್ಷನ್ ಅವರು ಅದೇ ಧೂಮಮ್ ಸಿನಿಮಾದಲ್ಲಿ ಪವನ್ ಸರ್ ಖುದ್ದು ಕ್ಯಾರೆಕ್ಟರ್ ಫಹದ್ ಫಾಸಿಲ್ ಸರ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋಂಥ ಅವಕಾಶ ಸಿಕ್ತು ಅಂಥ ದೊಡ್ಡ ನಟರ ಜೊತೆ. ಆಮೇಲೆ ಅದೇ ಗುರು ಶಿಷ್ಯರು ಮತ್ತು ಹೆಬ್ಬುಲಿ ಕಟ್ ಅಂತೇಳಿ ಭೀಮರಾವ್ ಪಾಯಿದೊಡ್ಡಿ ಅಂತ ಹೇಳಿ ಅವರು ನಿರ್ದೇಶಕರು. ಇವರೆಲ್ಲರೂ ಕೂಡ ನಾನು ಸಿನಿಮಾ ಬಂಡಿ ನೋಡಿನೇ ಹೆಚ್ಚು ನನಗೆ ಇದು ಮಾಡಿರೋದು. ಹೌದು, ಸೀರಿಯಲಲ್ಲಿ ಯಾವುದು ಆ್ಯಕ್ಟ್ ಮಾಡೋಕ್ಕೆ, ಸೀರಿಯಲ್ ಅಂದರೆ ವರ್ಷಗಳೇ ನಡೆಯುತ್ತೆ, ಆ ಥರದಕ್ಕೆ ಯಾವುದೋ ಆಫರ್ ಬಂದಿಲ್ವಾ? ಸೀರಿಯಲಲ್ಲಿ ನಾನು ಕನ್ನಡ ಕೋಗಿಲೆಯಲ್ಲಿ ಇರಬೇಕಾದ್ರೆ ಇಷ್ಟದೇವಿ ಅನ್ನೋ ಒಂದು ಸೀರಿಯಲ್ಗೆ ಆಫರ್ ಬಂತು. ನಾನು ಸಿಂಗಿಂಗ್ ಬಿಟ್ಟು ಆ ಸೀರಿಯಲ್ಗೆ ಹೋಗೋಕ್ಕಾಗಲಿಲ್ಲ. ಓಕೆ, ಈಗೇನಾದ್ರೂ ಆಫರ್ ಬಂದರೆ ಸೀರಿಯಲ್ಲು, ಯಾಕಂದ್ರೆ ಅದು ಲಾಂಗ್ ಪ್ರೊಸೀಜರು. ಲೀಡ್ ಕ್ಯಾರೆಕ್ಟರ್ ಇದ್ದರೆ ಮಾಡ್ತೀನಿ ಮೇಡಮ್. ಅಂದರೆ ಈಗ ಇವಾಗ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇದೆಯಲ್ಲ, ಬೆಳಗಿರೋರಿಗೆ ಕಪ್ಪಗೆ ಮಸಿ ಬಳಿದು ಅವ್ರನ್ನೇ ಲೀಡ್ ಕ್ಯಾರೆಕ್ಟರ್ ಕೊಟ್ಟು ನಮ್ಮನ್ನು ಕಸ ಗುಡ್ಸಕ್ಕೆ ಇಟ್ಕೊತೀವಿ ಅಂತಂದರೆ ನಾನು ಮಾಡಲ್ಲ. ಲೀಡ್ ಕ್ಯಾರೆಕ್ಟರ್ ಇದ್ದರೆ ಮಾಡ್ತೀನಿ. ಮತ್ತು ಇನ್ನೊಂದು ಆಶ್ಚರ್ಯ ಏನಂತಂದರೆ, ಈಗ ಅಪ್ಕಮಿಂಗ್ ಡೈರೆಕ್ಟರ್ಸ್ ಆಗಿರ್ಬೋದು, ಕೆಲವರು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿ ಹಲವಾರು ಸಿನಿಮಾಗಳ ಕೈಯಲ್ಲಿ ಇಟ್ಕೊಂಡಿರೋರಾಗಿರ್ಬೋದು. ಅಂದರೆ ತೆಲುಗು ಸಿನಿಮಾದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಕ್ಯಾರೆಕ್ಟ್ರ್ ಚೆನ್ನಾಗಿ ಅನಿಸಿದ್ರೆ ಅವ್ರಿಗೆ ಅದನ್ನು ಎಷ್ಟು ಮಟ್ಟಿಗೆ ಅವರು ಪ್ರೋತ್ಸಾಹ ಕೊಡ್ತಾರೆ ಮತ್ತು ಆ ಆರ್ಟಿಸ್ಟ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅನ್ನೋದಕ್ಕೊಂದು ಸಾಕ್ಷಿ ಅಂತಂದರೆ ಮಾಧವಿ ಪಾಮುಲ ಅಂತ ಅವ್ರ ಹೆಸರು. ಅವ್ರು ನನಗೆ ಕಾಲ್ ಮಾಡಿದರು. ನಾನು ಈ ಥರ ನಿಮ್ಮ ಡೈರೆಕ್ಟರ್ ಹತ್ರ ನಂಬರ್ ಇಸ್ಕೊಂಡೆ, ಈ ಥರ ಒಂದು ಏನೋ ಸಣ್ಣ ಪಾರ್ಟಿ ಇಟ್ಕೊಂಡಿದ್ದೀವಿ, ನೀವು ಬರಬೇಕು ಅಂತ. ಕಾರಣ ಕೇಳಿದ್ರೆ, ಏನಿಲ್ಲ, ನೀವು ಸಿನಿಮಾ ಬಂಡಿಯಲ್ಲಿ ಚೆನ್ನಾಗಿ ಮಾಡಿದ್ದೀರಾ, ನಮ್ಗೆ ಇಷ್ಟ ಆಯಿತು, ನೀವು ಬನ್ನಿ ಪಾರ್ಟಿಗೆ ಅಂತ ಹೇಳಿ ಹೋದೆ. ಒಂದು ಸ್ವಲ್ಪ ನಾನು ಒಬ್ಬಳೇ ನಾನು ಓಡಾಡೋದ್ರಿಂದ ಸ್ವಲ್ಪ ಎಚ್ಚರವಾಗಿ ಸ್ವಲ್ಪ ಭಯ ಇದ್ದಾನೆ ಓಡಾಡ್ತಿದ್ದೆ. ಹೋದೆ ನಾನು, ಹೆಂಗಿರುತ್ತೆ ಏನೋ ಸಿನಿಮಾದ ಅಲ್ಲಿ ಅವರು ಪಾರ್ಟಿ ಅಂತಂದರೆ ಹೆಂಗಿರುತ್ತೆ ಏನೋ ಅಂತಂದರೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿದ್ದೀನಿ, ಕರ್ಕೊಂಡು ಹೋದರು. ಬೆಳಿಗ್ಗೆ ಹೋಗಿದ ತಕ್ಷಣ ಫಸ್ಟ್ ನೀರು ಕುಡಿ ಅಂತ ನೀರು ಕುಡಿಸಿದ್ರು, ಬೆಡ್ಶೀಟ್ ಒದಿಸ್ಬಿಟ್ಟು ಹಂಗೇ ಮಲಗಿಸಿದ್ರು ಅವ್ರ ಮನೆಯಲ್ಲಿ ಆ್ಯಕ್ಚುಲಿ ಮಲಗಿಸಿದ್ವಿ. ಮತ್ತು ಬೆಳಿಗ್ಗೆ ಎಲ್ಲ 11 ಗಂಟೆ ಅಷ್ಟೊತ್ತಿಗೆ ಪಾರ್ಟಿ ಥರ ಎಲ್ಲ ಮನೆ ಸೆಟಪ್, ದೊಡ್ಡ ಮನೆಯೇ ಸೆಟಪ್ ಮಾಡಿಸಿದ್ರು. ನೋಡ್ತೀನಿ ನಿಜವಾಗ್ಲೂ ಕನಸಾಯಿದು ಅಂತ ಅನಿಸುತ್ತೆ. ಸಾಯಿ ಕುಮಾರ್ ಸರ್ ಬಂದರು, ಜಯಸುಧಾ ಮೇಡಮ್ ಬಂದರು, ಇನ್ನೂ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಬಂದರು, ಹಲವಾರು ಜನ ಮ್ಯೂಸಿಕ್ ಡೈರೆಕ್ಟ್ರುಗಳು ಎಲ್ಲ ಬರ್ತಿದ್ದಾರೆ. ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಮೇಡಮ್, ಈ ಥರನೂ ಜನ ಇರ್ತಾರ, ಈ ಥರನೂ ಮನುಷ್ಯರು ಇರ್ತಾರ ಅಂತ ಅನಿಸ್ತು ನನಗೆ. ಜಸ್ಟ್ ಅವ್ರಿಗೇನೂ ಆಗಬೇಕಿಲ್ಲ, ಕರೆದ್ರು, ಒಂದು ಪಾರ್ಟಿ ಇದೆ, ನೀನು ಇನ್ವಾಲ್ವ್ ಆಗಬೇಕು ಅಂತ ಹೇಳಿದ್ರು.
ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಅಷ್ಟು ಚೆನ್ನಾಗಿ ಆತಿಥ್ಯ ಕೊಟ್ಟು ಅವರ ಎಲ್ಲರ ಸಮ್ಮುಖದಲ್ಲಿ ನನ್ನನ್ನು ಪರಿಚಯ ಮಾಡಿಕೊಟ್ಟು ಈ ಅಮ್ಮಾಯಿ ಪಾಟ್ಲು ಕೂಡ ಬಾగా ಪಾಡ್తుందండి ಅಂತ ಹೇಳಕ್ಕೆ ಹೇಳಿದ್ರು. ಆವಾಗ ನಾನು ಹಾಡಿದೆ ಅವ್ರ ಮುಂದೆ, ತುಂಬ ಹೆಮ್ಮೆಯಿಂದ ಹಾಡಿದೆ. ನಾನು ಒಂದು ಕನ್ನಡ ಒಂದು ತೆಲುಗು ಗೀತೆನ ಹಾಡಿದೆ. ಆ್ಯಕ್ಚುಲಿ ಅವ್ರ ಮುಂದೆ ಹಾಡಿದ್ದು ನಾನು ಈ ಹಾಡನ್ನು ಹಾಡಿದೆ ತೆಲುಗುನಲ್ಲಿ. ನಮ್ಮ ತಾಯಿ ಹೇಳ್ಕೊಟ್ಟಿದ್ದ ಹಾಡಿದ್ದು ಸೋಬನೆ ಗೀತೆ. అందమైన ఆకువక్క అందుకో గోపాలకృష్ణ, అందమైన ఆకువక్క అందుకో గోపాలకృష్ణ, చల్లని మోడాలలోన సరసమాడే రార కృష్ణ, చల్లని మోడాలలోన సరసమాడే రార కృష్ణ, మెల్లగా ఉయ్యాలలోగెదవో చల్లగా జంపాలలాడెదవో గోపాలకృష్ణ, మెల్లగా ఉయ్యాలలోగెదవో చల్లగా జంపాలలాడెదవೋ. ಹಾಡು ಕೇಳಿ ಅವ್ರು ಫಿದಾಗ್ಬಿಟ್ಟಿರ್ತಾರೆ ಅನ್ಸತ್ತಲ್ಲ. ನಿಜವಾಗ್ಲೂ ಖುಷಿ ಆದ್ರು. ಆಮೇಲೆ ಅಂದ್ರೆ ಏನೋ ಹಿಂಗೆ ಹೋಗ್ತಾರೆ ಬರ್ತಾರೆ ಅಂತೇನಿಲ್ಲ, ಕಂಪ್ಲೀಟಾಗಿ ಅವ್ರನ್ನೆಲ್ಲ ಹಿಂಗೆ ಹಾಫ್ ಸರ್ಕಲಲ್ಲಿ ನಿಲ್ಲಿಸ್ಕೊಂಡು ನನ್ನನ್ನು ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಅವ್ರು ಪರಿಚಯ ಮಾಡಿಕೊಟ್ಟ ರೀತಿ ಮತ್ತು ನಡೆಸ್ಕೊಂಡ ರೀತಿ ಅಂತೂ ನಿಜವಾಗ್ಲೂ ಆ ಆತಿಥ್ಯನಂತೂ ಮರೆಯೋಕ್ಕಾಗಲ್ಲ ನನಗೆ. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಆತಿಥ್ಯ ಕೊಟ್ಟರು. ಯಾಕೆ ಅಂತ ಇಲ್ಲಿ ತನಕ ಯಾಕೆ ನನಗೆ ಇಷ್ಟು ಅವರು ಪ್ರೀತಿಸಿದ್ರಲ್ಲ ನನ್ನನ್ನು ಅಂತ, ಅದಕ್ಕೆ ರೀಸನ್ ಒಂದೇ, ಅಭಿನಯ, ಆ ಪಾತ್ರ. ಕನ್ನಡದಲ್ಲಿ ಯಾವ ಹಾಡು ಆಡಿದ್ದು, ಅವರ ರಿಯಾಕ್ಷನ್ ಹೇಗಿತ್ತು? ಅವ್ರಿಗೆ ಫುಲ್ ಕ್ಯೂರಿಯಾಸಿಟಿ, ಯಾರಪ್ಪ ಈ ಹುಡುಗಿ, ಫುಲ್ ಹಳ್ಳಿ ಕಂಠ, ನೋಡಿದ್ರೆ ಇದು ಒಂದು ಪಾರ್ಟಿಯಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು. ಆಮೇಲೆ ನಾನು ಹಾಡಿದ ತಕ್ಷಣ ಖುಷಿ ಆದರು. ಮತ್ತು ಕನ್ನಡದಲ್ಲಿ ಒಂದು ಹಾಡು ಅಂತಂದರು. ಸೊ ಅವಾಗ ನಾನು ಹಾವಾದ್ರೂ ಕಚ್ಚ ಬರ್ದ ಹಾಡಿದ್ದು. ಸಪ್ಪಟ್ಟು ಸರಿ ರಾತ್ರಿಯಂತೆ, ಕಲ್ಲು ನೀರು ಕರಗ ಬ್ಯಾಳೆಯಂತೆ, ಉತ್ನಳ್ಳಿ ಮಾರವನವರು ಮಳ್ಳೂರು ಗುಡ್ಡದ ಮೇಲೆ ಮತ್ತೊಂದು ಗುಡ್ಡ ಕುಂತವರಂತೆ ಕುಂತು ತನ್ನ ಭಾವನಾದ ನಂಜುಂಡೇಶ್ವರರನ್ನ ಯಾವ ರೀತಿ ಅತಿ ಪ್ರೀತಿಯಿಂದ ಕರಿತಾಳವ್ವ ಅಂದ್ರೆ, ಭಾವಾ ಭಾವೋಯ್ ಭಾವ ಮಾತನಾಡಯ್ಯ ಶಂಭೋ, ಮಾತನಾಡಯ್ಯ ಶಿವನೇ, ಮಾತಿಗೆ ಮರುಳಾದೆ ಪ್ರೀತಿಯುಳ್ಳರಸ ಮಾತನಾಡೋ, ಎದ್ದು ಬೀದಿಗೆ ಬಾರೋ ಮುದ್ದು ಮುಖವ ತೋರೋ, ಅಂದಕ್ಕೆ ಮಾತನಾಡೋ ಚಂದಕ್ಕೆ ಮಾತನಾಡೋ, ಚಂದ್ರಶೇಖರ ನಂಜುಂಡೇಶ ಮನಸ್ಸೇ ಇಲ್ವಯ್ಯೋ ನಿನ್ನ ಮಡದಿ ಮ್ಯಾಲೆ, ತಂದನ್ನ ತಾನನ ತಂದನಾನಿ ತಾನನ, ತಂದನ್ನ ತಾನನ ತಂದನಾನಿ ತಾನನೋ. ಉಮಾ ಅವರು ಕಲಾವಿದೆಯಾಗಿ ಮೊದಲ ಸಂಭಾವನೆ ಎಷ್ಟು ತಗೊಂಡಿದ್ದು ನೆನಪಿದೆಯಾ? ಅದು ನೆನಪಿದೆ, 80 ರೂಪಾಯಿ. ಹೌದಾ? ಹೌದು. ಅಂದರೆ ಎಷ್ಟು ವರ್ಷದ? ಬೀದಿ ನಾಟಕ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಅವಾಗ 80 ರೂಪಾಯಿ. 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ನಲ್ಲಿ, ಅದು ಏನೋ ಒಂದು ತಿಂಗಳು ಹೋಗಿದ್ದೆ ಆವಾಗ. ಅದಾದಮೇಲೆ ನಾನು ಮತ್ತೆ ಪ್ರೊಫೆಷ್ನಲಿ ಕಾನ್ಷಿಯಸ್ ಆಗಿ ಈ ಮಾಮೂಲಿ ಓದ್ತಿರ್ಬೇಕಾದ್ರೆ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ನ ಹೊರತುಪಡಿಸಿ ನಾನು ಸಿಂಗಿಂಗ್ನ ವೇದಿಕೆಗಳಲ್ಲಿ ಮಾಡಬೇಕು, ಒಂದಷ್ಟು ಇವೆಂಟ್ಸ್ ಥರ ನಾನು ಹಾಡಬೇಕು ಅಂತ ಅನಿಸಿದ್ದು 2009-10ರಲ್ಲಿ. ಆವಾಗ 200 ರೂಪಾಯಿ ಪೇಮೆಂಟು ನೆಕ್ಸ್ಟ್ ನಂದು. ಒಂದು ಕಾರ್ಯಕ್ರಮಕ್ಕೆ ಹೋದರೆ ಸಂಭಾವನೆ ಇಂಪಾರ್ಟೆಂಟಾ ಅಥವಾ ಅಲ್ಲಿನ ಜನರ ಪ್ರೀತಿ ಇಂಪಾರ್ಟೆಂಟಾ? ಯಾವುದಕ್ಕೆ ಮೇನಾಗಿ ನಿಮಗೆ? ಖಂಡಿತವಾಗ್ಲೂ ನನಗೆ ಆಡಿಯನ್ಸ್ ನನಗೆ ಭಾಳ ಇಷ್ಟ. ನನ್ನ ಹಾಡುಗಾರಿಕೆಗೆ ಆಡಿಯನ್ಸ್ನ ನಾನು ತಲೆಯಲ್ಲಿ ಇಟ್ಕೊಂಡೇ ಹೋಗೋದು. ಅಲ್ಲಿ ಹೋಗಬೇಕು ಅಂದರೆ ನನಗೆ ಕಾಸು ಬೇಕಲ್ವಾ, ಅದಕ್ಕೆ ಸಂಭಾವನೆ ಮುಖ್ಯ ಆಗುತ್ತೆ. ಹಾಗಿದ್ರೆ ಅಲ್ಲ, ಅಂದರೆ ಯಾವುದೇ ಒಂದು ಕಾರ್ಯಕ್ರಮನ ಸಂಭಾವನೆ ಇಲ್ಲದೆ ಅಂದರೆ ಪ್ರೀತಿಯಿಂದ ನಡೆಸ್ಕೊಟ್ಟಿದೆಯಾ? ಇದೆ, ಮಾಡಿದ್ದೀನಿ. ಹೌದು, ಒಂದು 2-3 ಕಾರ್ಯಕ್ರಮ ಮಾಡಿದ್ದೀನಿ. ಹೇಳಿದ್ರಿ ಕಷ್ಟದ ದಿನಗಳು ಅಂತ. ಯಾರು ನಿಮಗೆ ಅಂದರೆ ಆ ಕಷ್ಟದ ದಿನಗಳಲ್ಲಿ ಎಲ್ಪ್ ಮಾಡಿದವರು ಯಾರಾದರೂ ಇದ್ದಾರಾ ಇವಾಗ ಈ ಪ್ಲೇಸಲ್ಲಿ ನೆನ್ಪು ಮಾಡ್ಕೋಬೇಕು ಅನ್ನೋದಾದರೆ? ಹೌದು, ಆ್ಯಕ್ಚುಲಿ
ಕನಕಾಂಬ್ರ ಹೂವು ಬಿಡ್ಸೋಕೆ ಹೋಗ್ತಿದ್ವಿ ನಾವು, ಮೆಣಸಿನ್ಕಾಯಿ ಕೀಳಕ್ಕೆ ಹೋಗ್ತಿದ್ವಿ, ಟೊಮೆಟೊ ಕೀಳಕ್ಕೆ ಹೋಗ್ತಿದ್ವಿ. ರಾಗಿ ಹೊಲದಲ್ಲಿ ಕಸ ಒರೆದಿದ್ದೀನಿ, ಕಸ ಒರೆಯೋದು ಅಂತಾರಲ್ಲ, ಕಸ ತೆಗಿಯೋದು, ಕಳೆ ತೆಗಿಯೋದು. ಮತ್ತು ಇದು ಪೈರು ಕೂಡ ನಾಟಿ ಮಾಡಿದ್ದೀನಿ ಗದ್ದೆಯಲ್ಲಿ, ಇವೆಲ್ಲ. ಅದ್ರ ಮಧ್ಯೆ ನಮ್ಮ ತಾಯಿ ತುಂಬ ಚೆನ್ನಾಗಿ ಕೆಲಸ ಮಾಡೋಳು, ನಮ್ಮ ಶಾರದಮ್ಮ. ಅದಕ್ಕೆ ಅವರು ನಮ್ಮ ತಾಯಿನ ಯಾರು ಬಿಟ್ಕೊಡ್ತಿರ್ಲಿಲ್ಲ. ಒಂದು 30 ಮೂಟೆ 40 ಮೂಟೆ ರಾಗಿ ಆಗ್ತಿತ್ತು ಅವ್ರ ಮನೆಯಲ್ಲಿ. ಚೆನ್ನಮ್ಮ ಅಂತ, ಊರ ಬಾಗಿಲು ಚೆನ್ನಮ್ಮ ಅವ್ರ ಮನೇಲಿ. ಅವರು ದೊಡ್ಡದು ಕಣ ಮಾಡೋರು. ಆ ಕಣದಲ್ಲಿ ನಾನು ನಮ್ಮಮ್ಮನೇ ಕಾವಲಿರ್ತಿದ್ದು ರಾತ್ರಿ, ಇಡೀ ರಾತ್ರಿಗಳು. ಅವರು ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಗುಂಡೊಡೆದು ಮೇಲ್ಮೇಲೆ ಹುಲ್ಲೆತ್ತೆಲ್ಲ ಹಾಕ್ಬಿಟ್ಟು ಹೋಗ್ಬಿಡೋರು. ಆಮೇಲೆ ಅದ್ರದ್ದು ಕಡ್ಡಿಗಳು ಬರ್ತಾವಲ್ಲ, ಅದನ್ನೆಲ್ಲ ನಮ್ಮಮ್ಮ ಹಿಂಗೆ ಮುಳ್ಳು ಸೌದೆಯಲ್ಲಿ ಹಿಂಗೆ ಕ್ಲೀನ್ ಮಾಡ್ಕೊಂತ ಅದನ್ನ ರಾಶಿ ಮಾಡೋರು. ತಿರ್ಗಾ ಮಾರನೇ ದಿವಸ ಇನ್ನೊಂದು ವಾಮೆಯಲ್ಲಿ ಅರ್ಧ ಹುಲ್ಲೆಲ್ಲ ಹಾಕೋರು. ಹಂಗೆಲ್ಲ ಇರ್ತಿತ್ತಲ್ಲ. ಆ ಟೈಮಲ್ಲಿ ಹೇಳಬೇಕಂದ್ರೆ ಒಂದಷ್ಟು ದವಸ ಧಾನ್ಯ ಅವರೇ ಕೊಡ್ತಿದ್ದಿದ್ದು ನಮ್ಮ ಮನೆಗೆ. ನಮ್ಮ ಮನೇಲಿ ಇದ್ದಿದ್ದೆಲ್ಲ ಮಡಿಕೆಗಳು, ಮಡಿಕೆಗಳೇ, ದಂತಿಗಳು ಅಂತ ಹೇಳ್ತೀವಿ ನಾವು. ಹಂಗೆ ಇಷ್ಟಿಷ್ಟುದ್ದ ಒಂದು ಮಡಿಕೆಯಲ್ಲಿ ಅಕ್ಕಿ, ಒಂದು ಮಡಿಕೆಯಲ್ಲಿ ರಾಗಿ, ಒಂದು ಮಡಿಕೆಯಲ್ಲಿ ಹುಣಸೆಹಣ್ಣು, ಒಂದು ಮಡಿಕೆಯಲ್ಲಿ ಅಲಸಂದಿ, ಚಿಕ್ಕ ಚಿಕ್ಕದು ಹಿಂಗೆ ದೊಡ್ಡದ್ರಿಂದ ಚಿಕ್ಕ ಚಿಕ್ಕದ ತನಕ ಹೋಗುತ್ತೆ. ಹಂಗೆ ಆ ಥರದ್ರಲ್ಲಿ ಶೇಖರಣೆ ಮಾಡಿಡ್ತಿದ್ಲು ನಮ್ಮಮ್ಮ. ಒಲೆಯಲ್ಲೇ ಮಾಡ್ತಾ ಇದ್ದಿದ್ದು ಅಡುಗೆ. ಸುಮಾರು ಜನ ನಮಗೆ ದವಸ ಧಾನ್ಯಗಳನ್ನೆಲ್ಲ ಕೊಟ್ಟು ನಮ್ಮ ತಾಯಿಗೆ, ಅಂದರೆ ಹೆಣ್ಮಗಳನ್ನ, ಒಂದು ಹೆಣ್ಮಗುನ ಸಾಕ್ತಿದ್ದಾಳೆ ಅಂತ ಹೇಳಿ ಆ ಥರ ಎಲ್ಲ ಊರಿನ ತುಂಬ ಜನ ನಮಗೆ ಸಹಾಯ ಮಾಡಿದ್ದಾರೆ. ಒಂದು ಊರಿನ ಜನ ನೆನೆಸ್ಕೊಬೇಕು. ಇನ್ನೂ ಏನಂತಂದರೆ, ಶಾರದಮ್ಮನ ಮಗಳು ಬರ್ತಿದ್ದಾಳೆ, ಒಂದಷ್ಟು ಕಟ್ ಕಳಿಸ್ರೋ. ಹೊಲಗಳ ಹತ್ರ ಹೋದಾಗ ಅವರೆಕಾಯಿ ಆಗಿರ್ಬೋದು ಅಥವಾ ಏನಾದರೂ ತರಕಾರಿ ಆಗಿರ್ಬೋದು ಕಟ್ ಕಳಿಸಿ ಅಂತೆಲ್ಲ ಕಟ್ ಕಳಿಸೋರು. ಹಾಗೆ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಇನ್ನು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ನಮ್ಮೂರಲ್ಲಿ ವೆಂಕಟೇಶ್ ಅಂತಿದ್ದಾರೆ ಅವರು, ಮತ್ತು ಲಕ್ಷ್ಮೀನಾರಾಯಣ ಅಂತ ಇದ್ದಾರೆ ಅವರು, ಮತ್ತು ನಮ್ಮ ಕನ್ನಡ ಮೇಷ್ಟ್ರು ನಾಗರಾಜ್ ಸರು. ಅವರು ಕಲೆ ವಿಚಾರದಲ್ಲಿ ಹೆಚ್ಚು ನನಗೆ, ಅಂದರೆ ಒಂದೇನೋ ಒಂದು ಬ್ರೇಕ್ ಅಂತ ಹೇಳ್ತಾರಲ್ಲ, ಅವ್ರು ಮಾಡಿದ ಬ್ರೇಕ್ ಅದು ಇದ್ದಾರೆ. ನಾನು ಡೈರೆಕ್ಟ್ ಮಾಡಿದ ನಾಟಕದಲ್ಲಿ ಅವ್ರನ್ನ ಪಾತ್ರ ಎಲ್ಲ ಮಾಡಿಸಿದ್ದೆ, ಲಾಯರ್ ಪಾತ್ರ ಎಲ್ಲ ಮಾಡಿಸಿದ್ದೆ, ಇದ್ದಾರೆ, ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಅದಾದಮೇಲೆ ನಾನು ನಮ್ಮ ಡಿ.ಎಡ್.ಅಲ್ಲಿ ನಮ್ಮ ಶ್ರೀನಿವಾಸ್ ಸಾಕ್ಯ ಸರ್ನ ನೆನೆಸ್ಕೊಳ್ತೀನಿ. ಆ ಸಂದರ್ಭದಲ್ಲಿ ಹಾಸ್ಟೆಲಲ್ಲಿ ಊಟ ತಿಂದು ಸಾಕಾಗ್ಬಿಟ್ಟು ಜ್ವರ ಎಲ್ಲ ಜಾಸ್ತಿ ಬಂದುಬಿಟ್ಟಾಗ ಅವರು ಒಂದು ಸ್ವಲ್ಪ ಔಷಧಿ ಎಲ್ಲ ತರಿಸ್ಕೊಟ್ಟು ಊಟ ಉಪಚಾರ ಕೊಟ್ಟು ನನಗೆ ಟ್ರೀಟ್ ಮಾಡಿದ್ರು ಚೆನ್ನಾಗಿ. ಸ್ಟೂಡೆಂಟ್ಸ್ ಪಕ್ಕಕ್ಕಿಟ್ಟು ಒಂದು ಮನುಷ್ಯತ್ವದ ಇದರಿಂದ. ಆಮೇಲೆ ಹೆಚ್ಚು ಮಾನಸಿಕವಾಗಿ ಧೈರ್ಯ ತುಂಬಿದಂಥವ್ರು ಇವರೆಲ್ಲ ನನಗೆ. ಅದೇ ರೀತಿ ನಂಗ್ಲಿ ಚಂದ್ರಶೇಖರ್ ಸರ್ ಕೂಡ ತುಂಬ ಪ್ರೋತ್ಸಾಹ ಕೊಡೋರು. ಏನೇ ಕಾರ್ಯಕ್ರಮ ಆಗಲಿ, ಒಂದು ವಿಜ್ಞಾನದ ಕಾರ್ಯಕ್ರಮ ಆಗಿರಲಿ, ಪರಿಸರಕ್ಕೆ ಸಂಬಂಧಪಟ್ಟದ್ದಾಗಲಿ, ನನಗೆ ಹಾಡಿಸೋರು ಅವ್ರು ಕರೆದು. ಆ ಥರ ಒಂದು ಪ್ರೀತಿ ಕೊಟ್ಟರು ನನಗೆ ಕಾಲೇಜಲ್ಲಿರೋಂಥ ಎಲ್ಲ ಲೆಕ್ಚರರ್ಸು. ನಮ್ಮೂರಿನಲ್ಲಿ ಕೆಲವರು ಹಿರಿಯರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ದವಸ ಧಾನ್ಯ ಆರ್ಥಿಕವಾಗಿ ಅಲ್ಲದೇನೂ ಕೂಡ ಮಾನಸಿಕವಾಗಿ, ನಿಮ್ಮ ಮಗಳು ಚೆನ್ನಾಗಿ ಆಡ್ತಾಳೆ, ಪಂಪಿ ಬಿಡೆ, ಏಮಿ ಅಮ್ಮಿಗೆ ಅಂತ ಆ ಥರ. ಇವಾಗೆಲ್ಲ ಊರಿಂದ ಜನ ರಿಯಾಕ್ಷನ್ ಹೆಂಗಿರುತ್ತೆ ಅಂದರೆ, ಏನೋ ಒಂದು ಸಾಧನೆ ಮಾಡಿದ್ದೀರಾ, ಒಂದು ಗುರ್ತಿಸ್ಕೊಳ್ತೀರಾ ಟಿ ವಿನಲ್ಲಿ, ಒಂದು ಬಿಗ್ ಸ್ಕ್ರೀನಲ್ಲಿ, ಆ ಥರ ಎಲ್ಲ ಕೇಳಿದಾಗ ಊರಿಗೆ ಹೋದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ? ಕನ್ನಡ ಕೋಗಿಲೆ ಮುಗಿಸ್ಕೊಂಡು TV9 ಮತ್ತು ಬೇರೆ ಬೇರೆ ಚಾನಲ್ನವರು ಊರಿಗೆ ಬರ್ತೀನಿ ಅಂತ ಹೇಳಿದ್ರು. ಹೋಗಿದ್ದೆ. ಆ್ಯಕ್ಚುಲಿ ನಾನು ರೆಡಿನೇ ಆಗಿರಲಿಲ್ಲ, ಹಂಗೆ ಗಂಟು ಕಟ್ಕೊಂಡು ಹೋಗಿದ್ದೆ. ನಮ್ಮೂರಿನವರೆಲ್ಲ ಸೇರಿದ್ರು. ಅಷ್ಟು ಅಂದರೆ ಯಾವುದೇ ಪೂರ್ವಗ್ರಹಗಳಿಲ್ಲದೆ ಎಲ್ಲರೂ ಬಂದು ಸೇರಿದ್ರು. ನಮ್ಮ ಮೇಷ್ಟ್ರು ಮತ್ತು ಈಗ ಪ್ರೆಸೆಂಟ್ MP ಸರ್, ಮಲೇಶ್ ಬಾಬು ಸರ್ ಅವರು ಎಲ್ಲ ಬಂದಿದ್ರು. ಆವಾಗ ಫೋಟೋಗಳಿದೆ ನನ್ನ ಹತ್ರ. ಸೊ ಆ ಥರ ಅಂದರೆ ನಮ್ಮೂರವ್ರು ಅಲ್ಲದೇನೂ ಬೇರೆ ಬೇರೆ ಊರುಗಳಿಂದ ಒಂದು 7-8 ಹಳ್ಳಿಗಳಿಂದ ಈ ಥರ ನಮ್ಮ ಬಂಗಾರಪೇಟೆ ಹುಡುಗಿ ಹಿಂಗೆ ಹೋಗಿದ್ದಾಳೆ ಅಂತ ಹೇಳಿಬಿಟ್ಟು ಬಂದು ಅಲ್ಲಿ ಮಾತಾಡಿಸಿ ಸನ್ಮಾನ ಮಾಡಿ ನನಗೆ ಒಂದಷ್ಟು ಪ್ರೋತ್ಸಾಹದ ನುಡಿಗಳನ್ನು ಆಡಿ ನಮ್ಮ ಶಾಲಾ ಆವರಣದಲ್ಲಿನೇ ಎಲ್ಲ ಚೆನ್ನಾಗಿ ಮಾತಾಡಿ ಕಳಿಸಿದ್ರು. ಅದಲ್ಲದೇನೂ ಇಲ್ಲಿ ಸ್ಟುಡಿಯೋಗೆ, ಅಕ್ಷಯ್ ಸ್ಟುಡಿಯೋಗೆ ಹುಡ್ಕೊಂಡು ತುಂಬ ಜನ ಬಂದಿದ್ರು. ನಮ್ಮೂರಿನವರು, ನಮ್ಮ ಸ್ನೇಹಿತರು, ನಮ್ಮ ಕ್ಲಾಸ್ಮೇಟ್ಸು ಎಲ್ಲನೂ. ಅದೊಂಥರ ಸಪೋರ್ಟೇ ಅದು. ಅಂದರೆ ಮಾನಸಿಕವಾದ ಒಂದು ಸ್ಥೈರ್ಯ ತುಂಬುವಂಥ ಕೆಲಸ ಅದು. ಸೊ ಅವ್ರನ್ನೆಲ್ಲ ನಾನು ನೆನೆಸ್ಕೊಳ್ತೀನಿ. ಆಮೇಲೆ ಕನ್ನಡ ಕೋಗಿಲೆಗೆ ಹೋಗಿದ ನಂತರ ನಮ್ಮ ಮಾವ ಒಪ್ಕೊಂಡಿದ್ದು ಆಯಿತು ಅವಳಿಗೆ. ಅದರಲ್ಲಿ
ಇದಿದೆ ಹಿಡಿತಾ ಇದೆ ಅವಳು ಅದನ್ನು ಮಾಡಲಿ ಅಂತ ಹೇಳಿಬಿಟ್ಟು ಕನ್ನಡ ಕೋಗಿಲೆಗೆ ಹೋದಾಗ ಒಂದು ಎಪಿಸೋಡ್ಗೆ ಕರೆಸಿದ್ದೆ ನಾನು. ಸೊ ಅವಾಗಿಂದ ಅವರು ಒಪ್ಕೊಂಡ್ರು ನನ್ನ. ನೀನಾಸಮ್ಗೆ ಹೋಗಿದ್ದು ಕೂಡ ನಾನು ಸುಳ್ಳು ಹೇಳ್ಬಿಟ್ಟು ಡಿಪ್ಲೊಮಾ ಇನ್ ಆರ್ಟ್ಸ್ ಥಿಯೇಟರ್ ಅಂತ ಇಂಗ್ಲೀಷಲ್ಲಿ ಹೇಳಿದ್ರೆ ಅವರು ಇನ್ನೊಂದು ಡಿಪ್ಲೊಮಾ ITI ಡಿಪ್ಲೊಮಾ ಅಂದ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿ ಹೋಗಿ ಆದಮೇಲೆ ನಾನು ನಾಟಕ ಕಲಿಯೋಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ಇವರು ಗಣೇಶ್ ಮೇಷ್ಟ್ರ ಕೈಯಲ್ಲಿ ಮಾತಾಡಿಸಿದೆ, ಹಿಂಗೆ ಏನು ಆಗಲ್ಲ, ನಿಮ್ಮ ಹುಡುಗಿ ಶಾರ್ಪ್ ಇದ್ದಾಳೆ, ಒಂದು ದಿವಸ ಏರೋಪ್ಲೇನಲ್ಲಿ ಓಡಾಡೋಷ್ಟು ಶಕ್ತಿ ಇದೆ ಅವಳಿಗೆ ಅಂತ ಹೇಳ್ಬಿಟ್ಟು ಹಂಗೆಲ್ಲ ಮಾತಾಡಿದ್ರು. ಇಂಪ್ರೆಸ್ ಮಾಡಿದ್ರು ನಮ್ಮ ಮಾವನ್ನ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದು ನಾನು. ಅಲ್ಲಿ ತನಕ ನಮ್ಮ ಮಾವ ಏನಂತರು, ನಮ್ಮಮ್ಮ ಏನಂತರು, ಅಲ್ಲಿಗೆ ಹೋಗ್ಬೇಕಂದ್ರೆ ಅವ್ನು ಕೇಳ್ಬಿಟ್ಟು ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕಂದ್ರೆ ಇದು ಒಪ್ಕೊಳ್ತಾರೋ ಇಲ್ವೋ, ಈ ಥರ ತಲೆಯಲ್ಲಿ ಸಿಕ್ಕಾಪಟ್ಟೆ ಭಯ ಇರ್ತಿತ್ತು ನನಗೆ. ಕನ್ನಡ ಕೋಗಿಲೆ ನಂತರ ಸ್ವಲ್ಪ ರಿಲ್ಯಾಕ್ಸ್ ಆದೆ. ಸೊ ನನಗೆ ಅವರು ಫ್ರೀಡಮ್ ಕೊಟ್ಟರು, ಓಕೆ ಅವಳಿಗೆ ಹಿಡಿತಾ ಇದೆ, ಅವಳು ಓಡಾಟ ಮಾಡ್ತಾಳೆ ಅನ್ನೋ ಥರ. ಅವ್ರು ಸರ್ ಏನು ಹೇಳಿದ್ರು ಅದೇ ಥರ ನಂದು ಆಯಿತು, ಏರೋಪ್ಲೇನಲ್ಲಿ ಓಡಾಡೋದು. ಎಲ್ಲಿ ಹೋಗಿದ್ರಿ? ಅಂದರೆ ಬೇರೆ ಕಂಟ್ರಿಗೆ ಹೋಗಿದ್ದೀರಾ ಅಥವಾ? ದುಬೈಗೆ ಹೋಗಿದ್ದೆ, ದುಬೈಗೆ ಪರ್ಫಾರ್ಮ್ ಮಾಡಲಿಕ್ಕೆ. ಮತ್ತು ನಮ್ಮದೇ ಗೋವಾದಲ್ಲಿ ಫಿಲಮ್ ಫೆಸ್ಟಿವಲ್ಗೆ ಸಕ್ಸಸ್ ಮೀಟಿಗೆ ಅವರೇ ಬುಕ್ ಮಾಡಿ ಎಲ್ಲ ಕರ್ಸ್ಕೊಂಡಿದ್ರು. ಆಮೇಲೆ ಬೀದರ್ಗೆ ಬೇರೆ ಬೇರೆ ಈವೆಂಟ್ಸ್ಗೆಲ್ಲ ಹೋಗಿದ್ದೆ. ಆಮೇಲೆ ಡೆಲ್ಲಿಗೆ ಎಲ್ಲ ಓಡಾಟ ಹಂಗೆ ಶುರುವಾಯಿತು. ಅಂದರೆ ಹಳ್ಳಿಯಿಂದ ಡೆಲ್ಲಿ ಆಯಿತು, ಡೆಲ್ಲಿಯಿಂದ ಫಾರಿನ್ವರೆಗೂ ಜರ್ನಿ ಮಾಡಿ ಬಂದಿದ್ದೀರಾ. ಹೌದು. ಈಗ ನೆಕ್ಸ್ಟು ಈ ನಿಮ್ಮ ಜರ್ನಿನಲ್ಲಿ ಇಂಥ ವ್ಯಕ್ತಿ ನಾನು ಮತ್ತೆ ಸಿಗಬಾರ್ದು, ಅವ್ರನ್ನ ನೆನ್ಪು ಮಾಡ್ಕೊಳ್ಳಲ್ಲ ಅನ್ನೋ ಥರದವ್ರು ಯಾರಾದರೂ ಆ ಥರ ಇನ್ಸಿಡೆಂಟ್ ವ್ಯಕ್ತಿ ಯಾರಾದರೂ ಇದ್ದಾರಾ? ಇದ್ದಾರೆ ಮೇಡಮ್. ಅಂದರೆ ಒಂದು 3-4 ಜನ ಇದ್ದಾರೆ. ನಾನು ಅದನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ನೆನೆಸ್ಕೊಳ್ಳೇಬಾರ್ದಂದ್ರೆ ಯಾಕೆ ನೆನೆಸ್ಕೋಬೇಕು? ಅಲ್ಲ, ಹೆಸರು ಬೇಡ, ಬಟ್ ಒಟ್ಟಿನಲ್ಲಿ ಆ ಥರ ವ್ಯಕ್ತಿಗಳು ಇದ್ದಾರೆ. ಡೆಫಿನೆಟ್ಲಿ ಇದ್ದಾರೆ. ಇನ್ನೊಂದು ನನಗೆ ಕ್ಯೂಟಾಗಿರೋದೊಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು. ನಮ್ಮೂರ ಪಕ್ಕ ಚಂದ್ರಪ್ಪ ಅನ್ನೋ ಒಬ್ಬರು ಹಾಡುಗಾರರಿದ್ದರು. ಒಂದು ಸ್ವಲ್ಪ ಮೆಂಟಲಿ ಇಶ್ಯೂ ಇತ್ತು ಅವ್ರಿಗೆ. ಅಂದರೆ ಸ್ವಲ್ಪ ಅಬ್ನಾರ್ಮಲ್ ಆಗಿ ವರ್ತನೆ ಮಾಡೋರು. ವರ್ತನೆ ಅಂದರೆ ಬ್ಯಾಡಾಗೇನಿಲ್ಲ, ಡೆಫಿನೆಟ್ಲಿ ಅವರು ತುಂಬ ಪಾಸಿಟಿವ್ ಆಗಿರೋರು. ಆದರೆ ಅವ್ರಿಗೆ ಒಂಥರ ಮಗು ಥರ ಚೈಲ್ಡ್ ಇದು ಪಾತ್ರೆ ಇಟ್ಕೊಂಡು ಹೊಡಿತಾರೆ ಗೊತ್ತಾ, ಅದನ್ನ ಇಟ್ಕೊಂಡು ಹಾಡೋರು ಅವರು. ನನಗೆ ಕತ್ಲಾದರೆ ಸಿಕ್ಕಾಪಟ್ಟೆ ಭಯ. ಅಂದರೆ ಜನ ಇದ್ದರೆ ನನಗೆ ಭಯ ಆಗಲ್ಲ. ಒಳಗೆ ಒಬ್ಬಳೇ ಇದ್ರೆ ಹಟ್ಟ ಎಲ್ಲ ಇತ್ತಲ್ಲ, ನಮ್ದು ಹಳೆ ಮನೆ ಗೊತ್ತಲ್ವಾ, ಮಡಿಕೆಗಳೆಲ್ಲ ಇಟ್ಟಿದ್ದು ಹಳೆ ಮನೆ ಅಂತ. ನಾನೇನು ಮಾಡೋದು, ಒಲೆಗೆ 1-2 ಕಡ್ಡಿ ಇಡೋದು, ಕಟ್ಟಿಗೆ ಇಡೋದು, ಅದು ಉರಿತಾ ಇದ್ರೆ ಬಂದು ಆ ಮನೆಯಿಂದ ಆಚೆ ನಮ್ಮ ಇದಿದೆ ಬೀದಿ ಎಲ್ಲ ಓಡಾಡ್ತಿರ್ತಾರೆ. ಹಾಲು ಹಾಕಕ್ಕೆ ಹೋಗೋರು, ನೀರಿಗೆ ಹೋಗೋರು ಎಲ್ಲ ಓಡಾಡ್ತಿರ್ತಾರೆ. ಅವ್ರು ಓಡಾಡ್ತಾ ಇರ್ತಾರೆ ಅಂತ ಭಯ ಇರಲ್ಲ ನನಗೆ. ಒಳಗಡೆ ಕೂತ್ಕೊಂಡ್ರೆ ಅಟ್ಟ ಅನ್ನೋ ಒಂದು ಭಯ. ಯಾಕೆ ಅಂತಂದ್ರೆ ಸಣ್ಣವರಿದ್ದಾಗ ಸಿಕ್ಕಾಪಟ್ಟೆ ಕತೆಗಳು ಹೇಳೋರು ಇವ್ರು, ನಮ್ಮ ತಾಯಿಯವರು. ಇವ್ರು ಕಟ್ಟಿಗೆಗಳಿಗೆ ಹೋಗಿದಾಗ ಮಿಡ್ ನೈಟಲ್ಲಿ ಹೋಗೋರಂತೆ, ಒಂದೊಂದು ಕಣ್ಣು ಇಷ್ಟಿಷ್ಟಪ್ಪಂತೆ, ಕೂದಲು ಇಷ್ಟುದ್ದ ಅಂತೆ, ಅರ್ಧ ಕೆರೆಗೆ ಒಂದೇ ಪಿಶಾಚಿ ಮಲ್ಕೊಂಡಿರ್ತಿತ್ತಂತೆ ಅಂತ, ಈ ಥರ ಕತೆಗಳೆಲ್ಲ ಹೇಳೋರು. ಮತ್ತು ನಮ್ಮ ದೊಡ್ಡಪ್ಪ ಊರಲ್ಲಿ ಜಾತ್ರೆ ಮಾಡ್ತಾರೆ. ಜಾತ್ರೆ ಟೈಮಲ್ಲಿ ಬಂಡಿಯಲ್ಲಿ ಎಲ್ಲ ಊರಿನವರೆಲ್ಲ ಎಡೆ ಹಾಕಿರ್ತಾರಲ್ವ, ಅದನ್ನು ತಗೊಂಡು ಇದು ಕೊಡೋಕ್ಕೆ ಹೋಗ್ತಾರೆ. ಅದೇ ಅಲ್ಲಿ ಪೂಜೆ ಮಾಡಿ ಅರ್ಪಣೆ ಮಾಡೋಕ್ಕೆ ಹೋಗ್ತಾರೆ ಆಹಾರನೆಲ್ಲ. ಆ್ಯಕ್ಚುಲಿ ನಾನ್ ವೆಜ್ಜು ಎಲ್ಲ ಅರ್ಪಣೆ ಮಾಡೋಕ್ಕೆ ಹೋಗಿದಾಗ ನಮ್ಮ ದೊಡ್ಡಪ್ಪ ಅವ್ರ ತಾತ ಮುಂದೆ ಹೊಡ್ಕೊಂಡು ಹೋಗ್ತಾ ಇದ್ರೆ ಹಿಂದೆ ಕುತ್ಕೊಳ್ಳೋದು, ಭಾರ ಜಾಸ್ತಿ ಆಗೋದು ಬಂಡಿ, ಈ ಥರ ಕಥೆಗಳೆಲ್ಲ ಹೇಳ್ತಿದ್ರು. ಸೊ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಸಣ್ಣವಳಿದಾಗ ಭಯ ಇತ್ತು, ಇವಾಗಿಲ್ಲ, ಭಯ ಇತ್ತು ದೆವ್ವ ಈ ಥರದ ಬಗ್ಗೆ ಎಲ್ಲ. ಆವಾಗ 2 ಕಟ್ಟಿಗೆ ಹಿಂಗೆ ಇಡೋದು, ಆಚೆ ಬಂದು ಕುತ್ಕೊಂಡ್ಬಿಡೋದು ನಾನು, ಅವ್ರನ್ನ ಹೋಗೋರು ನೋಡಿಕೊಂಡು. ಸರಿ, ಅದು ಎಷ್ಟು ಅನ್ನ ಬೇಯೋ ತನಕ, ಸ್ವಲ್ಪ ನುಚ್ಚು ಬೇಯೋ ತನಕ, ನುಚ್ಚು ಬೆಂದಾದ್ಮೇಲೆ ಹಸಿಟ್ಟು ಹಾಕ್ಬೇಕಲ್ವಾ, ಹಸಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಮತ್ತು ಪ್ರೋಸೆಸ್ ಲಾಂಗ್ ಪ್ರೋಸೆಸ್, ಅದು 10-15 ನಿಮಿಷ ಆಗುತ್ತೆ. ಕಲಿಸ್ಬಿಟ್ಟು ಬೇಯಲಿ ಅಂತ ಹಿಂಗೆ ಒಲೆ ಮುಂದೆ ಹಿಂಗೆ ಕುತ್ಕೊಂಡು ಇದ್ದೀನಿ. ಅವ್ರು ಯಾವಾಗ ಬಂದ್ರೋ ಏನೋ, ನಮ್ಮ ಮನೆ ಅಡ್ಡಗೋಡೆ, ನಾನು 10th ತನಕ ನಮ್ಮ ಮನೇಲಿ ಕರೆಂಟ್ ಇರಲಿಲ್ಲ. ಅಡ್ಡಗೋಡೆ ಮೇಲೆ ಒಂದು ಬುಡ್ಡಿ ದೀಪ ಇಟ್ಟಿದ್ವಿ. ಆ ಬುಡ್ಡಿ ದೀಪದ ಪಕ್ಕ ಹಿಂಗೆ ಬಂದು ತಲೆನ ಇಟ್ಕೊಂಡು ಹಿಂಗೆ ಕೂತಿರ, ಯಾವಾಗ ಬಂದೋ ಏನೋ ಹಿಂಗೆ ನೋಡ್ಕೊಂಡೇ ಇದ್ದಾನೆ. ನಾನು 10 ನಿಮಿಷ ಆಗಿದೆ, ಒಂದು 15 ನಿಮಿಷ ಆಗಿದೆ, ಹಿಂಗೆ ಮಾಡ್ಕೊಂಡು ಬೈಕ್ ಹಿಂಗೆ ಅಟ್ಟದ ಕಡೆ ನೋಡಿದ್ರೆ ಭಯ ಆಗುತ್ತಲ್ಲ ಅಂತೇಳ್ಬಿಟ್ಟು ಹಿಂಗೆ ನೋಡ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ. ಒಂದ್ಸಲ ಹಿಂಗೆ ನೋಡಿದ್ರೆ ಆ ಅಣ್ಣನ ಗುಂಗುರು ಕೂದಲು ತಲೆ ಹಿಂಗೆ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಘಟೋತ್ಕಚನ ತಲೆನ ಹಿಂಗೆ ಇಟ್ಟಿರ್ತಾರೆ ಗೊತ್ತಾ, ಆ ಥರ ತಲೆ ಹಿಂಗೆ ನೋಡ್ತೀನಿ, ಭಯ ಆಗೋಯ್ತು.
ಒಂದೇ ಚೀರಿದ್ದು ನಮ್ಮ ದೊಡ್ಡ ಮಾವ ನಮ್ಮ ಮನೆ ಪಕ್ಕದಲ್ಲಿ ಇದ್ರು, ಬಂದಿದ್ದೆ ಯಾವನ ಅವನಂತ ಹೇಳಿ ಕೋಲ್ ಎತ್ಕೊಂಡು ಹೊಡೆದಾಕಿದ್ರು ಪಾಪ. ಅಂದ್ರೆ ಅವರು ನಮ್ಮ ಇದ್ರಲ್ಲೇ ಮಲ್ಗೋರು, ಹಟ್ಟಿಗಳಲ್ಲೆಲ್ಲ ನಮ್ಮ ಜೊತೆನೆ ಇರೋರು, ಪಕ್ಕದ ಹಳ್ಳಿಯವರು. ಆ ಸಂದರ್ಭಕ್ಕೆ ಭಯ ಹಂಗೆ ಬಂದ್ ಯಾವಾಗ ಬಂದ್ರೆ ಏನೋ ಸೌಂಡ್ ಮಾಡಿಲ್ಲ, ಏನು ಇಲ್ಲ, ಮಾತಾಡ್ಸ್ಲಿಲ್ಲ, ಹಿಂಗ್ ಬಂದ್ ಹಿಂಗ್ ತಲೆ ನಿಂಗೆ ಕುಟ್ಕೊಂಡಿರು, ಇಷ್ಟೇ ಕಾಣಿಸ್ತಿದೆ ತಲೆ. ಆತರ ಒಂದಷ್ಟು ಘಟನೆಗಳು. ಮತ್ತೆ ನಾವು ಕಟ್ಟಿಗೆಗೆ ಹೋಗ್ದಾಗ ಕಾಡಲ್ಲಿ ನಾನ್ ಭಯ ಇಡ್ಸಿರೋದು, ಈ ತರದ್ದೆಲ್ಲ ಒಂದಷ್ಟು. ನಮ್ಮ ಫ್ರೆಂಡ್ಸ್ ಸರ್ಕಲ್ ದೊಡ್ಡದಿದೆ ಅಂತ ಹೇಳದ್ನಲ್ಲ, ಅದೆಲ್ಲ ಬಹಳ ಮಜವಾಗಿತ್ತು ಕೆಲವು ಇನ್ಸಿಡೆಂಟ್ಸು. ಈಗ ಅವಮಾನ ಮಾಡಿದವ್ರ ಮುಂದೆ ಸನ್ಮಾನ ಮಾಡಿಸ್ಕೊಂಡಂತ ಸಂದರ್ಭ ಇದೆಯಾ, ಬಂದಿತ್ತ ಆ ಥರ ಏನಾದರೂ? ಇದೆ ಭಾಳ ಇದೆ. ಹೌದಾ? ಅಂದರೆ ಅವಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಅಂದರೆ ಅವ್ರು ನಿಮ್ಮನ್ನ ಈಗ ಏನೋ ಒಂದು ಕೆಳಮಟ್ಟದಲ್ಲಿ ನೋಡ್ತಿರ್ತಾರೆ, ಅವ್ರ ಮುಂದೆ ನೀವು ಏನೋ ಬೆಳೀತಾ ಇರೋದನ್ನ ನೋಡಿದ್ರೆ ಅವರು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾರಾ ಅಥವಾ ಏನು? ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಆದರೆ ಅದನ್ನ ವ್ಯಕ್ತಪಡಿಸಲ್ಲ ಕೆಲವರು. ಕೆಲವರು ಆ ಥರ ಅಂದ್ಕೊಂಡಿದ್ದವ್ರ ಮುಂದೆ ನಾನು ಹೆಚ್ಚು, ನಾನು ನೋಡಿ ಹಿಂಗ ಅಂತ ನಾನು ತೋರಿಸ್ಕೊಳ್ಳಲ್ಲ. ಸಹಜವಾಗಿರ್ತೀನಿ, ಸಾಧ್ಯ ಆದಷ್ಟು ನಾನು ಮಾತಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅವ್ರನ್ನ. ಹಾಗಾಗಿ ನನಗೆ ಆ ಥರ ಖಡಾಖಂಡಿತವಾಗಿ ನನ್ನನ್ನು ದ್ವೇಷಿಸೋವಂಥವ್ರು ಇದ್ದಾರೆ ಅಂತ ನಾನು ನಂಬಲ್ಲ. ಯಾಕೆ ಅಂತಂದರೆ ಒಂದು ಹಂತಕ್ಕೆ ಹೋದ್ಮೇಲೆ ನಾವು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಕೈ ಬಿಟ್ಬಿಡ್ಬೇಕಾಗತ್ತೆ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿದ್ರೆ ಮತ್ತೆ ನಮಗೆ ಬೇರೆದಕ್ಕೆ ಸ್ಪೇಸ್ ಸಿಗಲ್ಲ. ಇವಾಗ ಎಷ್ಟೋ ಜನ ಪ್ರತಿಭಾವಂತ ಪ್ರತಿಭೆಗಳು ಬಡತನ ಅನ್ನೋ ಕಾರಣಕ್ಕೆ ಮೂಲೆ ಗುಂಪಾಗಿದ್ದಾರಾ? ಅಂದರೆ ಅವ್ರಿಗೆ ಪ್ರೋತ್ಸಾಹ ಸಿಗ್ತಿಲ್ವಾ? ಬಡತನನೇ ಅವ್ರ ಪ್ರತಿಭೆನ ತೋರಿಸ್ಕೊಳಕ್ಕಾಗ್ತಾ ಇಲ್ವಾ? ಬಡತನ ಅನ್ನೋದು ಹೌದು, ಮತ್ತು ಪ್ರತಿಭೆಗೆ ಪ್ರೋತ್ಸಾಹ ಬೇಕೇ ಬೇಕು. ನನಗೆ ಸಿಕ್ಕಿದಂಥ ದಾರಿಗಳೇ ಎಲ್ಲರಿಗೂ ಸಿಗಲ್ವಲ್ಲ ಅನ್ನೋದು. ಮತ್ತು ನನಗೂ ಬೇರೆ ಬೇರೆ ದಾರಿಗಳು ಸಿಗಬೇಕು, ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟು ಇದಾದರೂ ಈಗ ನನಗೆ ಒಂದು ಸಾಕ್ಷರತಾ ಆಂದೋಲನ ಆದಂತಹ ಬೀದಿ ನಾಟಕಗಳಲ್ಲಿ ಪಾಲ್ಗೊಳ್ಳದೇ ಇದ್ದಿದ್ರೆ ನನ್ನ ಚಿಂತನೆ ಮಾಡೋವಂಥ ಇದು ಎಲ್ಲಿ ಹೋಗ್ತಿತ್ತು? ಸುಮ್ಮನೆ ಇವಾಗ SSLC ಸಾಕು ಅಂತಂದರೆ ಮನೆಯಲ್ಲಿ ಮದುವೆ ಮಾಡಿ, ಅಯ್ಯೋ ತಾಯಿ ತಂದೆ ಇಲ್ಲದ ಮಗು ಅಂತೇಳಿ ಮದುವೆ ಮಾಡಿ ಕಳಿಸ್ಬಿಡೋರೇನೋ. ನಾನಲ್ಲಿ ಸಾಕ್ಷರತಾ ಆಂದೋಲನ ಅಥವಾ ಸುಜಲ ಜಲನಯನ ಯೋಜನೆಗಳಂಥ ಬೀದಿ ನಾಟಕಗಳಲ್ಲಿ ಪಾಲ್ಗೊಂಡಿದ್ರಿಂದ ಜೀತದ ಬಗ್ಗೆ ಅಲ್ಲಿ ಹಾಡು ಬರುತ್ತೆ, ಬಾಲ್ಯ ವಿವಾಹದ ಬಗ್ಗೆ ಹಾಡು ಬರುತ್ತೆ. ಆಡೋ ಹುಡುಗಿಗೆ ಆತಕೋ ಕಾಡೋ ಹುಡುಗ, ಗಿಣಿಯ ಜೊತೆ ಸೇರಿದಂತೆ ಆ ಗಿಡುಗ. ಆಡೋ ಹುಡುಗಿಗೆ ಆತಕೋ ಕಾಡೋ ಹುಡುಗ, ಗಿಣಿಯ ಜೊತೆ ಸೇರಿದಂತೆ ಆ ಗಿಡುಗ. ವಯಸ್ಸಿಲ್ಲ ಬಯಸಿಲ್ಲ ಮದುವೆಯ ಮಾಡುತ್ತಾರೆ, ಅರಿವಿಲ್ಲ ಗುರಿಯಿಲ್ಲ ಅವಳೇನು ಆಗುತ್ತಾಳೆ. ಎಳೆ ವಯಸ್ಸು ಎಳೆ ಮನಸ್ಸು, ಎಳೆ ವಯಸ್ಸು ಎಳೆ ಮನಸ್ಸು ಗಂಡನ ಕೂಡುತ್ತಾಳೆ. ಆಡೋ ಹುಡುಗಿಗೆ ಆತಕೋ ಕಾಡೋ ಹುಡುಗ, ಗಿಣಿಯ ಜೊತೆ ಸೇರಿದಂತೆ ಆ ಗಿಡುಗ. ಈ ಥರ ಸಾಹಿತ್ಯ ದಿನ ನನ್ನ ಆ್ಯಕ್ಚುಲಿ ನನ್ನ ತಂಡದಲ್ಲಿ ನಾನು ಎಲ್ಲರಿಗಿಂತ ಸಣ್ಣವಳು, ಇವಳದು ಧ್ವನಿ ಚೆನ್ನಾಗಿದೆ ಅಂತ ಹಾಡಕ್ಕೆ ನನಗೆ ಬಿಟ್ಬಿಡೋರು. ಈಗ ನಾನು ಹಾಡ್ತಾ ಆ ಸಾಹಿತ್ಯದ ಅರ್ಥ ಒಂದಲ್ಲ ಒಂದು ದಿವಸ ನನಗೆ ಚೆನ್ನಾಗೇ ಅರ್ಥ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ನಂದೇನಾಗುತ್ತೆ, ಅದು ಮನೋವಿಕಾಸ ಆಗುತ್ತೆ ಅಲ್ವಾ ಮ್ಯಾಮ್? ಹಾಗಾಗಿ ಎಲ್ಲರಿಗೂ ಆ ಥರದ್ದೊಂದು ನಾಗರಾಜ್ ಮೇಷ್ಟ್ರು ಅಂತ ಮೇಷ್ಟ್ರು, ಆ ಥರದ್ದೊಂದು ಟೀಮು, ನಮ್ಮ ಸುಬ್ರಹ್ಮಣ್ಯ ಅಣ್ಣ, ರಾಮಮೂರ್ತಿ ಸರ್ ಅಂತ, ಅಪ್ಪೇನಹಳ್ಳಿ ರಾಮಮೂರ್ತಿ ಸರ್ ಅಂತವರು, ಹೀಗೆ ರಾಮಯ್ಯ ಸರ್ ಅಂತವರು, ಮುಂದೆ ಇನ್ನೂ ಸಾಲು ಬರ್ತದೆ ಗುರುಗಳ ಸಾಲು, ಪದ್ಮಾಲಯ ನಾಗರಾಜ್ ಸರ್ ಅಂತವರು ಸಿಗಬೇಕಲ್ಲ. ಸಿಗಬೇಕು ಅಂತಂದರೆ ನಾವು ಆ ಧ್ಯಾನದಲ್ಲಿ ಇರಬೇಕು, ಆ ದಾರಿಯಲ್ಲಿ ನಾವು ಇದ್ದರೆ ಸಿಕ್ಕೇ ಸಿಗ್ತಾರೆ ಅಂತ ನನ್ನ ಅಂತಃಕರಣ ಹೇಳುತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು ನಿಮಗೆ ಎಷ್ಟು ಕೈ ಹಿಡೀತು ಅಂತ? ನಂದು ಈ ಹಾಡು ಟ್ರೋಲ್ ಆಗಿ ಸುಮಾರು 15 ದಿವಸ ಆಗಿದೆ. ನನಗೆ ಅದ್ರ ಪರಿವೇ ಇಲ್ಲ, ಈ ಉತ್ನಳ್ಳಿ ಮಾರಿ ಹಾಡು. ಯಾಕೆ ನನಗೆ ಗೊತ್ತಿಲ್ಲದೆ ಇರೋರಲ್ಲ, ಅಥವಾ ನನಗೆ ಪರಿಚಯ ಇಲ್ದವರು, ಅಥವಾ ಪರಿಚಯ ಇದ್ರೂ ಅಷ್ಟೇನು ನನ್ನನ್ನು ಹಚ್ಕೊಳ್ದೇ ಇರೋರೆಲ್ಲ ಕಾಲ್ ಮಾಡ್ತಿದ್ದಾರಲ್ಲ ಅಂತ ಒಂದು ಡೌಟ್ ಬಂದ್ಬಿಡ್ತು ನನಗೆ. ಆಮೇಲೆ ನನಗೆ ಅರ್ಥನೇ ಆಗಿಲ್ಲ ಈ ಕಾರಣಕ್ಕೆ ಅಂತ. ಹಾಗೆ ಸೋಷಿಯಲ್ ಮೀಡಿಯಾದ ಒಂದು ಹವ ನನಗೆ ಅವಾಗ ಗೊತ್ತಿರಲಿಲ್ಲ. ನಾನು ಕನ್ನಡಕ್ಕೆ ಹೋಗಿಲೆಲ್ಲಿ ಇರಬೇಕಾದ್ರೆ. ಆಮೇಲೆ ಬೇಸಿಕ್ ಸೆಟ್ಸ್ ಎಲ್ಲ ಇತ್ತು ನಮ್ಮ ಹತ್ರ, ಅದನ್ನು ಆಪ್ರೇಟ್ ಮಾಡೋದಾಗಿರ್ಬೋದು, ಆ್ಯಪ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು, ಆವಾಗ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಸೊ ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಅದರ ಮಹತ್ವ ಗೊತ್ತಾಗಿದೆ ಏನು ಅಂತ. ಖಂಡಿತವಾಗ್ಲೂ ನಾನು ಅದನ್ನು ಧನಾತ್ಮಕವಾಗಿ ಯೂಸ್ ಮಾಡ್ತಾ ಇದ್ದೀನಿ.
ಫೇಸ್ಬುಕ್ಕು ಇನ್ಸ್ಟಾ ಅಷ್ಟು ಬಳಸಲ್ಲ, ಅಷ್ಟು ಟೈಮ್ ಕೊಡಲ್ಲ. ಯೂಟ್ಯೂಬ್ ಚೆನ್ನಾಗಿ ರನ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ. ಯಾವ ನೇಮ್ ಐಡಿನಲ್ಲಿದೆ ಅದನ್ನು ಹೇಳ್ಬಿಡಿ. ಉಮಾ ವೈಜಿ ಕನ್ನಡ ಕೋಗಿಲೆ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದರ ಕಮೆಂಟ್ಸ್ಗಳು ನಿಮಗೆ ನೆಗೆಟಿವ್ ಆಗಿರುತ್ತಾ ಪಾಸಿಟಿವ್ ಆಗಿರುತ್ತಾ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ? ಈಗ ನೆಗೆಟಿವ್ ಆಗಿ ಬಂದರೆ ಅದನ್ನ ಹೇಗೆ ತಗೋತೀರಾ? ಪಾಸಿಟಿವ್ ಆಗಿ ಜಾಸ್ತಿನಾ ನೆಗೆಟಿವ್ ಆಗಿ ಜಾಸ್ತಿನಾ? ಬಹುಪಾಲು ನನಗೆ ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ. ಆ್ಯಕ್ಚುಲಿ 90% ನನಗೆ ಬಂದಿಲ್ಲ. ಎಲ್ಲರೂ ಕೂಡ ಧನಾತ್ಮಕವಾಗಿಯೇ ಹಾಕಿದ್ದಾರೆ, ಅಂದರೆ ಪಾಸಿಟಿವ್ ಆಗಿ ಹಾಕಿದ್ದಾರೆ. ತುಂಬ ಚೆನ್ನಾಗಿ, ಅಂದರೆ ನಾನು ಹಾಕಿರುವಂಥ ಜನಪದ ಹಾಡುಗಳಿಗೆ ಎಲ್ಲದಕ್ಕೂ ಕೂಡ ಒಳ್ಳೆಯ ಅಭಿಪ್ರಾಯನ ಹಂಚ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕಮೆಂಟ್ಸ್ ಬಂದಿದ್ದಾವೆ. ಇತ್ತೀಚೆಗೆ ಕೆಲವರು ಅಂದರೆ ಮ್ಯೂಸಿಕ್ ಕಲ್ತಿದ್ರು, ಅವ್ರಿಗೆ ಏನೇ ಒಂದು ಅವರಲ್ಲಿ ಒಂದು ಕಲೆ ಇರೋದನ್ನು ತೋರಿಸ್ಕೊಳ್ಳೋಕ್ಕೆ ಆಗಲ್ಲ. ಬಟ್ ಅವರೇ ಒಂದು ಪ್ಲಾಟ್ಫಾರಮಲ್ಲಿ ಅದನ್ನು ಓಪನ್ ಅಪ್ ಆಗಿ ಎಲ್ಲ ಚೆನ್ನಾಗಿ ಅವ್ರಿಗೆ ಹೆಂಗೆ ಬೇಕೋ ರನ್ ಮಾಡ್ಕೋತಾರೆ. ಅಂದರೆ ಕಲೆ ಒಂದಿದ್ದರೆ ಅವ್ರಿಗೆ ಬೇರೆ ಯಾರ ಹಿನ್ನೆಲೆ ವ್ಯಕ್ತಿಗಳು ಬೇಕಾಗಿಲ್ಲ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನು ಬಳಸ್ಕೋಬೋದು. ಇತ್ತೀಚೆಗೆ ಆ ಥರ ಬಳಸ್ಕೊತಾ ಇದ್ದಾರಲ್ವ? ಇಲ್ಲ ಮ್ಯಾಮ್, ನಾನು ಅದನ್ನು ಒಪ್ಪಲ್ಲ. ಈಗ ಒಬ್ಬ ಗುರು ಇಲ್ಲ ಅಂತಂದರೆ ಅದು ಸಾಧ್ಯ ಆಗಲ್ಲ ನನ್ನ ಪ್ರಕಾರ. ಗುರು ಏನು ಮಾಡ್ತಾರೆ ಅಂದರೆ ಪಾಲಿಷ್ ಮಾಡ್ತಾರೆ. ನಮ್ಮಲ್ಲಿರೋ ಇವಾಗ ನಾವು ಒಂದು ಆಕಾರ ಕಾಣಿಸ್ತೀವಿ, ಆಕಾರ ಸ್ಪಷ್ಟವಾಗಿ ಕಾಣಿಸ್ಬೇಕಲ್ಲ, ಅದನ್ನು ಮಾಡೋವಂಥದ್ದು ಗುರುಗಳ ಕೆಲಸ. ಅವ್ರು ಮಾಡೇ ಮಾಡ್ತಾರೆ. ಈಗ ನಾನು ಜನಪದ ಡಿಪ್ಲೊಮಾ ಮಾಡ್ತಿದ್ದೆ ರಾಮನಗರದಲ್ಲಿ. ಆವಾಗ ತುಂಬ ಜನ ಗುರುಗಳು ಇದರಲ್ಲಿ. ಹಿಶಿ ರಾಮಚಂದ್ರೇಗೌಡ ಸರು, ರವಿ ಸರು, ಪ್ರದೀಪ್ ಸರು, ವಿಜಯಲಕ್ಷ್ಮಿ ಮೇಡಮು, ಇವರೆಲ್ಲರೂ. ಹಿಚಿ ಬೋರ್ಲಿಂಗಯ್ಯ ಸರ್ ಅವರು ಈಗ ಪ್ರಸ್ತುತ ಅಧ್ಯಕ್ಷರು ರಾಮನಗರದ ಜಾನಪದ ಲೋಕಕ್ಕೆ. ಅವರು ಒಂದು ಸಲ ಈಗ ಹೆಂಗೆ ಅಂತಂದರೆ ಇಂಥವ್ರು ಹಾಡ್ತಾರೆ, ಇಂಥವ್ರ ಹತ್ರ ಆ ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡಾಗ ಅವ್ರಿಗಿರೋಕ್ಕಾಗಲ್ಲ, ಅದು ಅವ್ರು ಹೇಳ್ಕೊಡ್ಬೇಕು ಅಂತ ಅನಿಸುತ್ತೆ. ಹಾಗೆ ಆ ಥರದ್ದು ಗುರುಗಳು ಸಿಗ್ತಾರೆ ನಮಗೆ. ನಾವೊಂದು ಆ ದಾರಿಯಲ್ಲಿದ್ದರೆ ಅವರು ಈ ಹಾಡು ಗೊತ್ತೇನಮ್ಮ, ಹಾಡು ಗೊತ್ತೇನಮ್ಮ ಅಂತ ಕೇಳಿದ್ರು. ಗೊತ್ತಿಲ್ಲದೆ ಇರೋದನ್ನು ಹೇಳ್ಕೊಟ್ರು ಅವರು. ಅವರೊಂದು ಹಾಡು ಹೇಳ್ಕೊಟ್ರು ನನಗೆ. ನೋಡಿ, ಇವಾಗ ಜನಪದ ಅಂದಿದ ತಕ್ಷಣ ಸರಸ ವಿರಸ ಗೀತೆಗಳೆಲ್ಲವೂ ಕೂಡ ಇರ್ತವೆ. ಅದರಲ್ಲಿ ಅಶ್ಲೀಲವಾಗಿ ನಾವು ಡೈರೆಕ್ಟ್ ಹೆಂಗಂದ್ರೆ ಹಂಗೆ ಹಾಡಕ್ ಬರಲ್ಲ. ನೋಡಿ, ಅವರೇ ಹೇಳ್ಕೊಟ್ಟಿದ್ದು ಹಾಡಿದ್ದು ಹೆಂಗಿದೆ ಅಂತ. ಮನಿಗೆ ಬರುಲೇನೆ ಮನವ ಸುರಾಡಲೇನೆ, ಮಲ್ಲಿಗೆ ಹೂವ ತಂದು ಚೆಲ್ಲಲೇನೆ ರಾಣಿ ನಿನ್ನ ಮನಿಗೆ ಬರುಲೇನೆ. ಮನಿಗೆ ಬರುಲೇನೆ ಮನವ ಸುರಾಡಲೇನೆ, ಮಲ್ಲಿಗೆ ಹೂವ ತಂದು ಚೆಲ್ಲಲೇನೆ ರಾಣಿ ನಿನ್ನ ಮನಿಗೆ ಬರುಲೇನೆ. ಮನೆಯ ಹಿಂದಲ ಮಾವು ಹೂವೆಲ್ಲ ಘಮ್ಮೆಂದೋ, ಮನೆಯ ಹಿಂದಲ ಮಾವು ಹೂವೆಲ್ಲ ಘಮ್ಮೆಂದೋ, ಮಾವಿನ ಹೋಳೋ ಅವಳ ಕಣ್ಣು ಹೂವಿನ ಮನಿಗೆ ಬರುಲೇನೆ, ನಿನ್ನ ಮನಿಗೆ ಬರುಲೇನೆ, ನಿನ್ನ ಮನಿಗೆ ಬರುಲೇನೆ. ತುಂಬ ಚೆನ್ನಾಗಿತ್ತು. ಹೌದು, ಅಂದರೆ ಹಾಗೆ ಸಿಗ್ತಾರೆ ಮ್ಯಾಮ್. ಗುರುಗಳಿಲ್ಲದೆ ನಾವು ಖಂಡಿತವಾಗ್ಲೂ ಶೈನ್ ಆಗೋಕ್ಕಾಗಲ್ಲ. ಒಂದು ಆಕಾರ ಇರುತ್ತೆ, ಆಕಾರ ಪಡ್ಕೊಂಡು ಬಂದಿರ್ತಾರೆ, ಅದನ್ನು ಪಾಲಿಷ್ಡಾಗಿ, ಅಂದರೆ ಈಗ ಆ ಹುಬ್ಬನ್ನು ಎಕ್ಸಾಕ್ಟ್ಲಿ ಕಾಮನ್ ಬಿಲ್ಲಿಗೆ ಹೋಲಿಸೋ ಥರ ಆಡಿಯನ್ಸು ಜಡ್ಜ್ ಮಾಡ್ತಾರೆ ಅಂತಂದರೆ ಆ ಕಾಮನ್ ಬಿಲ್ಲ ಹಂಗೆ ಬರಲಿಕ್ಕೆ ಒಬ್ಬ ಗುರು ಬೇಕು. ಹಂಗೆ ಈಗ ನಿಮ್ಮಂಥ ಯುವ ಪ್ರತಿಭೆಗಳಿಗೆ, ಕಲಾವಿದರಿಗೆ ಏನು ಅಂದರೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಒಂದು ಸಂದೇಶ ಅಂತ ಕೊಡೋದಾದರೆ? ಈಗ ಸಿಕ್ಕಾಪಟ್ಟೆ ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿಬಿಡ್ತಾ ಇದ್ದಾವೆ ಜಾಸ್ತಿ. ಫ್ಯಾಮಿಲಿಗಳ ಜೊತೆ ನಾವು ಮೊಬೈಲಲ್ಲೇ ಹೆಚ್ಚು ಕಳೆದೋಗ್ತಾ ಇದ್ದೀವಿ. ಫ್ಯಾಮಿಲಿಗಳ ಜೊತೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿದಾಗ ಏನಾಗುತ್ತೆ, ಎಮೋಷ್ನಲ್ ಬಾಂಡಿಂಗ್ ಇರಲ್ಲ. ಎಮೋಷ್ನಲ್ ಬಾಂಡಿಂಗ್ ಜಾಸ್ತಿ ಇರಬೇಕು ಅಂತ ಅಲ್ಲ ನಾನು ಹೇಳೋದು, ಆದರೆ ಈ ಸಂಬಂಧಗಳ ಬೆಲೆ ಗೊತ್ತಾಗ್ತಾ ಇಲ್ಲ ಅಂತ ಅನಿಸುತ್ತೆ ನನಗೆ. ಏನಾದರೂ ಏನೋ ಮಾಡ್ತಿದ್ದೀರಿ ಅಂತಂದರೆ ಅದನ್ನು ತಿಳ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ಸ್ವಲ್ಪ ಕ್ಷೇತ್ರ ಕಾರ್ಯ ಆ ಥರ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ.
ನನಗೆ ಇದ್ರಲ್ಲಿ ನೋಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಅದೇ ಫೈನಲ್ಲು, ನಾನು ಇನ್ನೆಲ್ಲೋ ನೋಡಿದೆ ಅದೇ ಫೈನಲ್ಲು ಅಂತ ನಾವು ತಗೊಂಡು ಹೋಗಿ ಅದನ್ನು ಪ್ರಾಜೆಕ್ಟ್ ಮಾಡಬಾರ್ದು ಅಂತ. ಪರಾಮರ್ಶಿಸಿ ನೋಡೋ ಅಂಥ ಗುಣ ಜಾಸ್ತಿ ಆಗಬೇಕು. ಆಮೇಲೆ ನಾನು ಎಲ್ಲರಿಗೂ ಹೇಳೋದೇನಂತಂದರೆ, ಈ ಒಂದು ದುರಿತ ಕಾಲದಲ್ಲಿ ಕಾಲ ಅಂದರೆ ಅಷ್ಟು ಚೆನ್ನಾಗಿಲ್ಲ ಅನ್ನೋದಕ್ಕಿಂತ, ನಾವು ಬೇರೆ ಬೇರೆ ರೀತಿಯಲ್ಲಿ ಅನಲೈಸ್ ಮಾಡೋಕ್ಕೆ ಹೋಗೋದಕ್ಕಿಂತ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಸ್ವಲ್ಪ ತೋರಿಸ್ಕೋಬೇಕು, ವೈಭವೀಕರಣ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಜಾಸ್ತಿ ಇವಾಗಿನ ಅಂದರೆ ಯೂತ್ಸ್ಗೆ. ಅಲ್ಲಿ ಫ್ಯಾಮ್ಲಿದು ಹೆಂಗಿರುತ್ತೆ ಸಿಚುವೇಶನ್, ಅಥವಾ ಇನ್ನೊಂದು ಹೆಂಗಿರುತ್ತೆ ಮಾಡಲ್ಲ, ಅಥವಾ ನನ್ನ ಆರ್ಥಿಕ ಪರಿಸ್ಥಿತಿ ಏನು, ಅಥವಾ ನನ್ನ ಮಾನಸಿಕ ಪರಿಸ್ಥಿತಿ ಏನು ನೋಡಲ್ಲ. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ದುಡ್ಡು ಬರಬೇಕು, ಎಲ್ಲೋ ಒಂದು ಕಡೆ ಮಜಾ ಮಾಡಬೇಕು ಅನ್ನೋ ಮನಸ್ಥಿತಿನ ಬಿಟ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಹೋದರೆ ಜೀವನಾನುಭವ ಚೆನ್ನಾಗಿ ಸಿಗುತ್ತೆ. ಇಲ್ಲ ಅದಕ್ಕಿಂತ ಮೀರಿ ವೈಭವೀಕರಣ ಮಾಡ್ಕೊಳಕ್ಕೆ ಹೋದರೆ ಅದರ ಫಲ ಸ್ವಲ್ಪ ಕಹಿಯಾಗಿರ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಉಮಾ ಅವರು ಜನಪದ ಗೀತೆ ಅಲ್ಲದೆ ಬೇರೆ ಯಾವ ಪ್ರಕಾರದ ಶೈಲಿಯ ಗೀತೆಗಳನ್ನು ಹಾಡ್ತೀರಾ? ತತ್ವಪದಗಳು ಹಾಡ್ತೀನಿ, ಅದು ನನ್ನ ಪರಿಸರದಿಂದನೇ ಬಂದಂಥದ್ದು. ಇನ್ನು ಅರಿವಿನ ಪರಿಸರ ಗೀತೆಗಳನ್ನು ಹಾಡ್ತೀನಿ, ಅದು ನನ್ನ ಶಾಲಾ ಕಾಲೇಜು ಮತ್ತು ಸಮಾಜ ಕೊಟ್ಟಂಥ ಇದು ಕೊಡುಗೆ. ರಂಗಗೀತೆಗಳನ್ನ ಹಾಡ್ತೀನಿ, ನನಗೆ ರಂಗಭೂಮಿ ಕೊಟ್ಟಂಥ ಒಂದು ಶಕ್ತಿ. ಹಾಗೆಯೇ ಮಾಮೂಲಿ ಎಲ್ಲ ಜನಪದದಲ್ಲಿ ಬರುವಂಥ ಕಲಾ ಪ್ರಕಾರಗಳು, ಗೀಗಿಪದ, ಲಾವಣಿಗಳು ಇವೆಲ್ಲ ಹಾಡ್ತೀನಿ. ಮೊದಲನೇದಾಗಿ ತತ್ವಪದ 2 ಹಾಡ್ತೀನಿ. ಇದು ನಮ್ಮ ಪದ್ಮಲಯ ನಾಗರಾಜ್ ಸರ್ ಅವರು ಹೇಳ್ಕೊಟ್ಟಂಥ ಹಾಡು. ತತ್ವಪದ. ಲಿಂಗ ಪೂಜೆ ಆಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ, ಲಿಂಗ ಪೂಜೆ ಆಗುತ್ತದೆ ಅಂಗ ಎಂಬ ಗುಡಿಯ ಒಳಗೆ, ಲಿಂಗ ಪೂಜೆ ಆಗುತ್ತದೆ ಅಂಗ ಎಂಬ ಗುಡಿಯ ಒಳಗೆ, ಲಿಂಗದಂತ ಮನಸ್ಸು ತನ್ನ ಕಣ್ಣುಗಳಿಗೆ ಕಾಣುತ್ತದೆ, ಲಿಂಗ ಪೂಜೆ ಆಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ, ಲಿಂಗ ಪೂಜೆ ಆಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ. ನಾಲ್ಕು ದಾರಿ 8 ನೋಡಣ್ಣ, ಆ ಲಿಂಗ ಪೂಜೆಗೆ ಮೇಲೆ ಏರಿ ನಿಲ್ಲಬೇಕಣ್ಣ, ಕಾಕ ಬುದ್ಧಿ ಕಳೆಯಬೇಕು, ಮದಗಳೆಲ್ಲ ಅಳಿಯಬೇಕು, ಕಾಕ ಬುದ್ಧಿ ಕಳೆಯಬೇಕು, ಮದಗಳೆಲ್ಲ ಅಳಿಯಬೇಕು, ಏಕನಾಗಿ ನೋಡಲು ಅನೇಕ ಬೆಳಕು ಕಾಣುತ್ತದೆ, ಲಿಂಗ ಪೂಜೆ ಆಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ. ಸೊ ಇನ್ನೊಂದು ಕೈವಾರ ತಾತೆಯಿಂದ ಒಂದು ಹಾಡ್ತೀನಿ. ಆನಂದ ಮಯೂಡು ಕಾವಲೇರ ಕಾವಲೇರ, ಆನಂದ ಮಯೂಡು ಕಾವಲೇರ ಕಾವಲೇರ, ನೀವು ನೀಲೋನ ಗುರಿ ಚೂಚಿ ಗುರು ತೆರುಗಾವಲೇರ, ಆನಂದ ಮಯೂಡು ಕಾವಲೇರ ಕಾವಲೇರ, ಪದ್ಮಾಸನಮು ವೇಯಾವಲೇರ ವೇಯಾವಲೇರ, ನೀವು ನಿಂಡು ಸಮಾಧಿಲೋ ನಿಲುಚುಂಡವಲೇರ, ಆನಂದ ಮಯೂಡು ಕಾವಲೇರ ಕಾವಲೇರ.
ಇನ್ನೊಂದು ಅದೇ ನಾನು ಗಾಂಧಾರಿ ಪಾತ್ರ ಮಾಡ್ತಿದ್ದೆ ಅಂತ ಹೇಳೋದ್ನಲ್ಲ, ಅದದ್ದು ಒಂದು ಹಾಡು ತಗೊಳ್ತೀನಿ. ಸ್ಟಾರ್ಟಿಂಗ್ ಒಂದು ಡೈಲಾಗ್ ತಗೊಳ್ತೀನಿ. ಇದು ಮಗನಿಗೆ, ದುರ್ಯೋಧನ್ಗೆ ಪಾಂಡವರಲ್ಲಿ ಬೇಡ, ಭೇದ ಎಣಿಸ್ಬೇಡ, ದಯವಿಟ್ಟು ನೀನು ಯುದ್ಧಕ್ಕೆ ಹೋಗ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅಂಥ ಸಂದರ್ಭ. ಮಗನೇ, ಪಾಂಡವರಲ್ಲಿ ದ್ವೇಷವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಡು. ಸಮಾನ ಭಾವದಿಂದ ಭೂಮಿಯನ್ನಾಳು ಕಂದ. ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ. ಮಾತೆಯ ಮಾತನು ಆಲಿಸುವೀರ, ಮಾತೆಯ ಮಾತನು ಆಲಿಸುವೀರ, ಧುರಧೀರನೆ ನೀ ಧೈರ್ಯದಿ ಬಾಳೈ, ಧುರಧೀರನೆ ನೀ ಧೈರ್ಯದಿ ಬಾಳೈ, ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ. ಪಾಂಡವರಲ್ಲಿ ವೈರವು ತರವೇ, ಪಾಂಡವರಲ್ಲಿ ವೈರವು ತರವೇ, ರಾಜವನಿತ್ತು ಸ್ನೇಹದಿ ಬಾಳೈ, ರಾಜವನಿತ್ತು ಸ್ನೇಹದಿ ಬಾಳೈ, ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ. ಇಷ್ಟೊತ್ತು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ವಿ. ಎಮೋಷನ್ ಇತ್ತು, ಕಾಮಿಡಿ ಇತ್ತು, ನಿಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರಿ. ಇವಾಗ ಕೆಲವು ಫನ್ನಿ ಕ್ವಶನ್ಗಳಿದೆ, ಜಸ್ಟ್ ಒಂದು ವರ್ಡ್ ಆನ್ಸರ್ ಥರ. ಜಸ್ಟ್ ಚಿಕ್ಕದಾಗಿ ಆನ್ಸರ್ ಮಾಡಿ ನಾನು ಕ್ವಶನ್ ಕೇಳ್ತಾ ಹೋಗ್ತೀನಿ. ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ನಿಮ್ಮ ಹೆಸ್ರನ್ನ ತಪ್ಪಾಗಿ ಏನಾದರೂ ಹೇಳಿದಾರಾ? ಅಂದರೆ ಉಮಾ ಬದಲಿಗೆ ಸುಮಾ ಅಂತೇನಾದರೂ? ಅಲ್ಲ, ಶ್ರೀಮತಿ ಅಂತ ಹೇಳಿದ್ದಾರೆ. ಶ್ರೀಮತಿ ಕುಮಾರಿ ನಂದು, ಅವರು ಶ್ರೀಮತಿ ಅಂತ ಹೇಳ್ತಾರೆ ತುಂಬಾ. ಅವಾಗೇನಾದರೂ ಕೋಪ ಬಂದಿದೆಯಾ? ಕೋಪ ಏನಿಲ್ಲ, ಚೇಂಜ್ ಮಾಡ್ಕೊಳ್ಳಿ ಸರ್ ಅಂತ ಹೇಳಿದ್ರೆ ಮತ್ತೆ ಅದೇ ಮಾಡ್ತಾರೆ ತಪ್ಪ. ಉಮಾ ಅವರ ಅಡುಗೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಅಂದರೆ ಇನ್ನು ಸ್ವಲ್ಪ ಬೇಕು ಅಂತಾರ, ಸಾಕು ಅಂತಾರ? ಬೇಕು ಅಂತಾರೆ. ಅಂದರೆ ಈಗ ನಿಮ್ಮ ಹಾಡು ಕೇಳಿದ್ರೆ ಇನ್ನು ಸ್ವಲ್ಪ ಕೇಳ್ತಾ ಇರಬೇಕು ಅನಿಸುತ್ತೆ. ನಿಮ್ಮ ಅಡುಗೆನೂ ಅದೇ ರೀತಿ ಇರುತ್ತಾ? ಖಂಡಿತ. ಯಾರಾದರೂ ಮದುವೆ ಕರೆದ್ರೆ ಊಟದ ಮೆನು ಏನಿರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಸಡನ್ನಾಗಿ ತಲೆಗೆ ಬರಲ್ಲ ಅದು ನನಗೆ. ಮೆನು ಬಗ್ಗೆ ಏನು ಯೋಚನೆ ಮಾಡಲ್ಲ? ಅದು ನನ್ನ ಸೊಗಡಲ್ಲೇ ಇರುತ್ತೆ ಯಾವಾಗಲೂ. ಅಲ್ಲಿ ಯಾರ ಹಾಡ್ಲಿಕ್ಕಿರುತ್ತಾ ಅಂತ ನೋಡ್ತೀನಿ. ಮೆನುಗಿಂತ ಹಾಡೋದಿರುತ್ತಾ, ಹಾಡ್ಲಿಕ್ಕೆ ಹೇಳ್ತಾರ ಅಂತ. ಓಕೆ. ಯಾರಾದರೂ ನಿಮಗೆ ಕಾಲ್ ಮಾಡಿ ಪ್ರೋಗ್ರಾಮ್ಗೆ ಸಂಭಾವನೆ ಎಷ್ಟು ಅಂತ ಕೇಳಿದಾಗ, ನೀವು ಇಷ್ಟು ಅಂತ ಹೇಳಿದಾಗ ಪಟ್ ಅಂತ ಫೋನ್ ಕಟ್ ಮಾಡಿದಾರಾ? ಆ ಥರ ಇನ್ಸಿಡೆಂಟ್ ಯಾವ್ದಾರು ಇದೆಯಾ? ಹಾಗೇನಿಲ್ಲ. ಒಂದು 2-3 ಸಲ ಕಾಲ್ ಮಾಡಿ ಮತ್ತೆ ಬಾರ್ಗೇನ್ ಮಾಡಿ ಆಮೇಲೆ ಇದು ಮಾಡಿದ್ದಿದೆ. ಓಕೆ. ನಮ್ಮ ಮನೆ ಮಗಳಿದ್ದ ಹಾಗೆ ಸಂಭಾವನೆ ಮಾತಾಡೋದು ಬೇಡ ಅಂತ ಯಾರಾದರೂ ಖಾಲಿ ಕೈಲಿ ಕಳಿಸಿದಾರಾ? ಅಂದರೆ ಅವಾಗ ಅದನ್ನು ಹೇಳೋಕ್ಕಾಗಲ್ಲ. ಅವಾಗ ನಮ್ಮ ಮನೆ ಮಗಳು ಇದ್ದಂಗೆ ಅಂತ ಹೇಳಿದ ತಕ್ಷಣ ಕೇಳಕ್ಕೆ ಬರಲ್ಲ. ಆದರೆ ಖಾಲಿ ಕೈಯಲ್ಲಂತೂ ಕಳಿಸಿಲ್ಲ ಯಾರು. ಏನಾದರೂ ಪ್ರೋಗ್ರಾಮಲ್ಲಿ ಕಾರ್ಯಕ್ರಮ ನೀಡೋಕ್ಕೆ ಹೋದಾಗ ಎಕ್ಸ್ಟ್ರಾ ಟೈಮ್ ಆದರೆ, ಟೈಮ್ ಹೇಳೋಕ್ಕಾಗಲ್ಲ, ಲೇಟ್ ಆದರೆ ಓವರ್ ಚಾರ್ಜ್ ಏನಾದರೂ ಮಾಡ್ತೀರಾ? ಖಂಡಿತ ಇಲ್ಲ. ಇನ್ನೂ ನಾನೇ ಹಾಡ್ತೀನಿ ಹೆಚ್ಚೆಚ್ಚಿಗೆ. ಚಾರ್ಜ್ ಏನು ಎಕ್ಸ್ಟ್ರಾ ಮಾಡಲ್ಲ, ಮಾತಾಡಿದ್ದಕ್ಕಿಂತ ಹೆಚ್ಚಿಗೆ ಮಾಡಲ್ಲ. ಉಮಾ ಅವರು ಲವ್ ಮ್ಯಾರೇಜ್ ಆಗ್ತಾರಾ, ಅರೇಂಜ್ ಮ್ಯಾರೇಜ್ ಆಗ್ತಾರಾ? ಇನ್ನೂ ಡಿಸೈಡೇ ಮಾಡಿಲ್ಲ. ಯಾವ್ದು ಆಗಬೇಕು ಅಂತ ಇಷ್ಟ? ಮ್ಯಾರೇಜೇ ಆಗಬಾರ್ದು ಅಂತ. ಕ್ವಶನ್ನೇ ಕೇಳೋವಾಗಿಲ್ಲ ಈಗ, ವೇಸ್ಟ್. ನಿಮ್ಮ ಶಾಲಾ ಅಥವಾ ಕಾಲೇಜ್ ದಿನದಲ್ಲಿ ಯಾರಾದರೂ ಕ್ರಶ್ ಅಂತ ಆಯ್ತಾ? ಯಾರ ಮೇಲಾದರೂ?
ಸ್ಕೂಲು ಕಾಲೇಜುಗಳಲ್ಲಿ ಅಂತ ಕ್ರಶ್ ಏನಾಗಿಲ್ಲ ನನಗೆ. ಅಂದರೆ ಬೇರೆ ಹುಡುಗರು ನನಗೆ ಇಷ್ಟಪಡ್ತಿದ್ರು ಕೆಲವರು. ಅವ್ರಿಗೆ ಹೇಳ್ಕೊಳ್ಳಿಕ್ಕೆ ಬರ್ತಿರ್ಲಿಲ್ಲ ಅನ್ಸುತ್ತೆ. ಆಮೇಲೆ ಕೋರ್ಸ್ ಮುಗ್ದೋದ್ಮೇಲೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ನೋಡಿ ನಾನು ಹಿಂಗೆ ರೋಸ್ ಕೊಟ್ಟೆ, ನೋಡಿ ನಾನು ಹಿಂಗೆ ಫೋಟೋ ಇಟ್ಟಿದ್ದೆ ಅಂತ. ಅದು ನನ್ನ ಗಮನಕ್ಕೆ ಇಲ್ಲ ಅದು. ಅದಲ್ಲದೆ ನನಗೆ ಚಿರು ಅಂದರೆ ಭಾಳ ಇಷ್ಟ, ಆ್ಯಕ್ಟ್ರ್ ಚಿರು. ಆ್ಯಕ್ಟರ್ ಚಿರು. ಓಕೆ, ಯಾರಾದರೂ ಕಾಲೇಜ್ ಡೇಸಲ್ಲಿ ಲವ್ ಲೆಟರ್ ಕೊಟ್ಟಿದ್ದಾರಾ? ಅದೇ ಕೊಟ್ಟಿದ್ದಾರೆ, ಅವ್ರನ್ನ ಕೊಟ್ಟಿರೋದೇ ನನಗೆ ಗೊತ್ತಾಗಿಲ್ಲ, ಹಂಗೆ ಕೊಟ್ಟಿದ್ದಾರೆ. ಓದಿದ್ದೀರಾ? ಇಲ್ಲ, ನಿಮಗೆ ಡೈರೆಕ್ಟ್ ಕೊಟ್ಟಿಲ್ವಾ? ಲೆಟರ್ ಕೊಟ್ಟಿಲ್ಲ, ಕವನ ಥರ ಬರೆದಿದ್ದಾರೆ. ಓಕೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಪ್ರಪೋಸ್ ಮಾಡಿದ್ದಾರಾ? ಮಾಡ್ತಾನೇ ಇರ್ತಾರೆ ಇಲ್ಲಿ ತನಕನೂ. ತುಂಬ ಜನ ಮೆಸೆಂಜರಲ್ಲಿ ಮೆಸೇಜ್ ಮಾಡ್ತಾರೆ. ಫಸ್ಟ್ ಹಾಯ್ ಹಲೋ, ನಿಮ್ಮ ಸಿಂಗಿಂಗ್ ಚೆನ್ನಾಗಿತ್ತು, ಆಮೇಲೆ ಆ ಕಾರ್ಯಕ್ರಮ ಚೆನ್ನಾಗಿತ್ತು, ಇಲ್ಲಿ ಚೆನ್ನಾಗಿತ್ತು, ಅಲ್ಲಿ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ. ಆಮೇಲೆ ನಿಧಾನವಾಗಿ ನಾವು ನಿಮ್ಮ ಫ್ಯಾನ್ ಅಂತ ಹೇಳ್ತಾರೆ. ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾರೆ. ಆಮೇಲೆ ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾರೆ. ಈ ಥರ ಕೇಳ್ತಾರೆ. ಕೆಲವರು ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟಲ್ಲಿ ಇರೋಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಪ್ರಪೋಸ್ ಮಾಡ್ತಾರೆ. ಅಂದರೆ ಈಗ ನಿಮಗೆ ಬರೋ ಹುಡುಗ ಹೇಗಿರಬೇಕು, ಅಟ್ಲೀಸ್ಟ್ ಈಗಿರಬೇಕು ಮದುವೆ ಆಗೋನು ಅಂತ ಯೋಚನೆ? ನನಗೆ ನನ್ನ ಈ ಜರ್ನಿಗೆ ಸಪೋರ್ಟ್ ಮಾಡಬೇಕು. ಆರ್ಥಿಕವಾಗಿ ತುಂಬ ಹಂಗೇನೆ ಇಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಪ್ರೀತಿ ಕೊಡಬೇಕಷ್ಟೇ. ಅಂದರೆ ನನಗೆ ಅವರು ಮ್ಯೂಸಿಕ್ ಫೀಲ್ಡಿಂದ ಬರೋರೇ ಇರಬೇಕಾ ಅಥವಾ ತೊಂದರೆ ಇಲ್ಲ, ಹಾಡಲಿ ಹಾಡದೇ ಇರಲಿ ತೊಂದರೆ ಇಲ್ಲ. ನನ್ನ ಜರ್ನಿಗೆ ಮೇಯ್ನಾಗಿ ಸಪೋರ್ಟ್ ಮಾಡಬೇಕು. ಇನ್ ಕೇಸ್ ಮದುವೆ ಆದಮೇಲೆ ಗಂಡ ಹಾಡಿದ ಸಾಕು ಮನೇಲಿ ಅಡುಗೆ ಮಾಡ್ಕೊಂಡಿರೋ ಅಂದರೆ ಅವತ್ತೇ ಹೊಟ್ಬಿಡ್ತೀರಾ, ಮನೆ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ? ಓಕೆ. ಇನ್ ಕೇಸ್ ಮದುವೆ ಆದಮೇಲೆ ಗಂಡ ಏನಾದರೂ ಕೋಪ ಮಾಡ್ಕೊಂಡಿದ್ರೆ ಯಾವ ಹಾಡು ಮುಖಾಂತರ ಅವ್ರನ್ನ ಸಮಾಧಾನ ಮಾಡ್ತೀರಾ? ಇದು ತೆಲುಗುನಲ್ಲಿ ಇರುತ್ತೆ. ಅವ್ರಿಗೆ ತೆಲುಗು ಅರ್ಥ ಆದರೆ ತೆಲುಗುನಲ್ಲೇ ಹಾಡ್ತೀನಿ, ಇಲ್ಲಾಂದರೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹಾಡ್ತೀನಿ ಆ ಸಮಯಕ್ಕೆ. ಈಗ ಸದ್ಯಕ್ಕೆ ತೆಲುಗಲ್ಲಿ ಇದೆ ಒಂದು. ಒಕ್ಕಲು ಆಕಲು నీ కంటి తెస్తే, ఒక్కలు ఆకలు నీ కంటి తెస్తే, నీకు నేను వియాల స్వామి, నాకు నువ్వు వియాల స్వామి, కావరావా ఓ వెంకటేశ, కోపమేల ఓ ಶ್ರೀನಿವಾಸ. ಹಾಡು ಕೇಳಿದ ತಕ್ಷಣ ಪಟ್ಟಂತ ಕೋಪ ಇಳ್ದೋಗ್ಬಿಡ್ಬೇಕು. ಅದು ಹಂಗೆ ಅಲ್ವಾ. ಅದು ಹಳ್ಳಿಗಳಲ್ಲಿ ಏನಾದರೂ ಮನಸ್ತಾಪಗಳಾಗಿದ್ದರೆ ಅಕ್ಕಪಕ್ಕ ಮನೆಯವ್ರ ಜೊತೆನೋ ಅಥವಾ ಮನೆಯಲ್ಲೇ ಯಾರಿಗಾದ್ರೂ ಅಣ್ಣ ತಮ್ಮಂದ್ರಿಗೆ ಅವಾಗ ಎಲೆ ಅಡಿಕೆ ಕೊಟ್ಬಿಟ್ಟು ಆಯಿತು ಅಂಥೇಳಿ ಸಮಾಧಾನ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋತಾರೆ. ಅದು ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಎಲ್ಲ ಕ್ವಶನ್ಗಳಿಗೂ. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಕಾರ್ಯಕ್ರಮದ ಮುಖಾಂತರ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಇಷ್ಟಪಟ್ಟರೆ ನೀವು ಹೇಳ್ಬೋದು. ನನಗೆ ಬೇರೆ ಬೇರೆ ಟೈಮಲ್ಲಿ ಸಂದರ್ಶನ ಕೊಡೋ ಟೈಮಲ್ಲಿ ಮರ್ತೋಗಿದ್ದೀನಿ ಆ್ಯಕ್ಚುಲಿ. ನಾನು ಕನ್ನಡ ಕೋಗಿಲೆಗೆ ಹೋಗಬೇಕು ಅಂತಂದಾಗ ನನ್ನ ಹತ್ರ ಕೀಪ್ಯಾಡ್ ಮೊಬೈಲ್ ಇದ್ದಿದ್ದು, ಅದು ಇನ್ನೇನು ಸ್ವಿಚ್ ಆಫ್ ಆಗೋ ಟೈಮ್ ಆಗಿತ್ತು, ಸಂಜೆ ಆಗೋಗಿತ್ತು. ನಾನು ಕಾಯ್ತಿದ್ದೆ ಸ್ಪಾಟ್ಗೆ ಹೋಗಲಿಕ್ಕೆ, ಆಡಿಷನ್ ಕೊಡೋ ಸ್ಪಾಟ್ಗೆ ಹೋಗಲಿಕ್ಕೆ. ಒಬ್ಬರು ಬಂದರು 2 ವೀಲರ್ ಹಾಕ್ಕೊಂಡು, ಅಂಕಲ್ಲು ಬಂದ್ಬಿಟ್ಟು, ಯಾಕಮ್ಮ ಇಷ್ಟೊತ್ತಲ್ಲಿ ಇಲ್ಲಿ ನಿಂತ್ಕೊಂಡಿದ್ದೀಯಾ, ಮನೆಗೆ ಹೋಗಬಾರ್ದಾ, ಹೋಗಿಲ್ವಾ ಅಂತ. ಇಲ್ಲ ಅಂಕಲ್, ನನಗೆ ಈ ಥರ ಆಡಿಷನ್ ಇದೆ, ನನಗೆ ಇದು ಜಾಗ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಅಡ್ರೆಸ್ 1% ಇತ್ತು. ಅಡ್ರೆಸ್ ಕೇಳಿದ್ರು, ಸ್ವಿಚ್ ಆಫ್ ಆಗೋಯಿತು. ಅವ್ರಿಗೆ ಅಡ್ರೆಸ್ಸು ಗೊತ್ತಾಯಿತು, ಅಂದರೆ ಎಲ್ಲಿಗೆ ಹೋಗಬೇಕು ಅಂತ. ಅಂದರೆ ಮಳೆ ಜೋರಾಗೋಯ್ತು, ಎಲ್ಲಿ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅಡ್ರೆಸ್ ಗೊತ್ತು, ಬಟ್ ಈ ಸ್ವಲ್ಪ ವ್ಯತ್ಯಾಸ ಇತ್ತು ಅವ್ರಿಗೆ. ಕರ್ಕೊಂಡು ಹೋಗ್ತಾ ಇದ್ದಾರೆ. ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಯಿತು. ಕರೆಕ್ಟಾಗಿ ಅಡ್ರೆಸ್ ಹುಡ್ಕೊಂಡೋಗಿ ಬಿಟ್ಟು ಹೋದರು ನನಗೆ ಅವರು. ಅಂದರೆ ಅಡ್ರೆಸ್ ಅವ್ರಿಗೆ ಇಂಥ ಕಡೆ ಅಂತ ಗೊತ್ತಾಯಿತು, ಸ್ಪಾಟ್ ಕರೆಕ್ಟಾಗಿ ಗೊತ್ತಾಗಲಿಲ್ಲ, ಸ್ವಿಚ್ ಆಫ್ ಆಗೋಯ್ತಲ್ಲ. ಈಗ ಇಲ್ಲಿಗೆ ಬಿಲ್ಡಿಂಗ್ ಬಂದ್ರೇ 3rd ಫ್ಲೋರಾ 2nd ಫ್ಲೋರಾ ಅಥವಾ ಅಕ್ಕಪಕ್ಕನ ಅಂತ ಗೊತ್ತಾಗಲ್ಲ. ಆ ಥರ ಒಂದು ವೇಳೆ ಅವ್ರು ಅವತ್ತು ಸಿಗಲಿಲ್ಲ ಅಂದಿದ್ರೆ ನಾನು ಇವತ್ತಿಲ್ಲಿ ಇರ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಬಂದು ಗಾಡಿಯಲ್ಲಿ ಕೂರಿಸ್ಕೊಂಡು ತನ್ನ ಮಗಳು ಅಂತ ಭಾವಿಸಿ, ಯಾರೋ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಈಗ ಅವ್ರ ಕಾಂಟ್ಯಾಕ್ಟ್ ಇಲ್ಲ, ಮಾಡಿ ಹೋದ್ರು. ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಮತ್ತು ನಾನು ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳೋ ಅಂಥ ಬುದ್ಧಿನೂ ನನಗೆ ಅವಾಗಿರಲಿಲ್ಲ. ತುಂಬ ಅಂದರೆ ತುಂಬ ಆಡಿಷನ್ ಕೊಡಬೇಕು, ಟೆನ್ಷನ್ನು, ಮತ್ತು ಏನು ಮಾಡೋದು ಆ ಥರ ಇತ್ತು. ಬಂದರು, ಗಾಡಿಯಲ್ಲಿ ಕರ್ಕೊಂಡೋಗಿ ಆನ್ ಸ್ಪಾಟ್ ಬಿಟ್ಟರು. ಆಡಿಷನ್ ಎಲ್ಲ ಮುಗೀತು. ಮತ್ತು ನನಗೆ ಅದೇ ಗುಂಗಲ್ಲಿ ಇದ್ದೋದೆ. ಅವ್ರ ಹೆಸರು ಕೂಡ ನನಗೆ ನೆನಪಿಲ್ಲ. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಚಾನಲ್ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ
ಬುರ್ರಕಥಾ ಫಾರ್ಮ್ ಕಲಿಬೇಕಾದ್ರೆ ನನಗೆ ಬೆಟ್ಟದ ಮೇಲೆ ರಾಮಯ್ಯ ಸರು ಮತ್ತು ಮೋಹಿತ್ ಸರ್ ಅವರು ಸೇರಿಕೊಂಡು ಉತ್ತೇಜನ ಮಾಡಿದ್ರು. ಆದರೆ ನಾನು ಅಲ್ಲಿ ಹೋಗಲಿಕ್ಕೆ ನನಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಆಗುತ್ತೆ, ಅಲ್ಲೇ ಉಳ್ಕೊಳ್ಳಿಕ್ಕೆ ಅಂತ ಹೇಳಿದಾಗ ನನಗೆ ತಿಂಗಳ ನನಗೊಂದಷ್ಟು ಪೇಮೆಂಟ್ ಕೊಟ್ಟು ನನಗೆ ಅಲ್ಲಿ ಸಲಹಿದ್ರು ನನಗೊಂದು 6 ತಿಂಗಳು. ಮೋಹಿತ್ ಸರ್ ಮತ್ತು ರಾಮಯ್ಯ ಸರ್ ಕೂಡ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಉಮಾ ಅವರು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮನದಾಳದ ಮಾತುಗಳನ್ನ ತುಂಬ ಚೆನ್ನಾಗಿ ನಮ್ಮ ಜೊತೆ ಶೇರ್ ಮಾಡಿಕೊಂಡು ಎಲ್ಲ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್ ಉಮಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಬಾನು ಟಿ ವಿ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಒಂದು ಈ ಜರ್ನಿಯನ್ನು ಇನ್ನೊಂದಷ್ಟು ಎತ್ತರಕ್ಕೆ ಸಾಗೋದಕ್ಕೆ ಸಾಕ್ಷಿಯಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಬಾನು ಟಿ ವಿ. ನಮ್ಮಂಥ ಎಷ್ಟೋ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸೋದಕ್ಕೆ ಬಾನು ಟಿ ವಿ ಇದೆ. ಸಬ್ಸ್ಕ್ರೈಬ್ ಮಾಡಿ ತಮ್ಮೆಲ್ಲರ ಸಹಕಾರ ಇರಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಬ್ಬ ವ್ಯಕ್ತಿತ್ವದ ಜೊತೆಗೆ ಮತ್ತೆ ಹಾಜರಾಗ್ತೀವಿ. ಧನ್ಯವಾದಗಳು.